ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸತೀಶ್ ಯೋಗ ವಿಜಯ್ ಭವ ಯೂಟ್ಯೂಬ್ ಚಾನಲಿಂದ. ಆತ್ಮೀಯ ಸ್ಪರ್ಧಾರ್ಥಿಗಳು, ಇವತ್ತಿನ ಈ ಕ್ಲಾಸಲ್ಲಿ ನಾವು PDO ಮತ್ತು VA ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಸಹಕಾರ ಸಂಘಗಳನ್ನುವಂಥ ಒಂದು ಟಾಪಿಕ್ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಆಲ್ರೆಡಿ ನಿಮಗೆಲ್ಲ ಗೊತ್ತಿರುವ ಹಾಗೆ VA ಎಕ್ಸಾಮ್ನ GK ಪೇಪರಲ್ಲಿ ಗ್ರಾಮೀಣ ಸಹಕಾರ ಸಂಘಗಳನ್ನುವಂಥ ವಿಷಯವನ್ನು ಸಿಲೆಬಸ್ ಆಗಿ ಸೇರ್ಪಡೆ ಮಾಡಿರೋದು ಕಂಡು ಬರುತ್ತೆ. ಅಷ್ಟೇ ಅಲ್ಲ, ಈವನ್ PDO ಎಕ್ಸಾಮ್ನ GK ಪೇಪರಲ್ಲಿ ಕೂಡ ಗ್ರಾಮೀಣ ಸಹಕಾರ ಸಂಘಗಳನ್ನುವಂತಹ ವಿಷಯವನ್ನೇ ಆ್ಯಡ್ ಮಾಡಿರೋದು ಕಂಡು ಬರುತ್ತೆ. ಹಾಗಾಗಿ ಯಾರೆಲ್ಲ ಈ ಎರಡು ಎಕ್ಸಾಮ್ಗೆ ತಯಾರಿ ನಡೆಸ್ತಾ ಇದ್ದೀರಲ್ವಾ, ನಿಮ್ಮ ತಯಾರಿಗೆ ಯೂಸ್ಫುಲ್ ಆಗೋ ರೀತಿಯಲ್ಲಿ ಇವತ್ತಿನ ಈ ಕ್ಲಾಸಲ್ಲಿ ನಾವು ಗ್ರಾಮೀಣ ಸಹಕಾರ ಸಂಘಕ್ಕೆ ರಿಲೇಟೆಡ್ ಆಗಿರುವಂಥ ಓವರಾಲ್ ಕಂಟೆಂಟನ್ನು ಸುಮಾರು ಒಂದು 15ರಿಂದ 20 ಸಬ್ ಟಾಪಿಕಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ಅಂದರೆ ಜಾಗತಿಕ ಮಟ್ಟದಲ್ಲಿ ಯಾವ ರೀತಿ ಸಹಕಾರ ಸಂಘಗಳ ಕಾನ್ಸೆಪ್ಟ್ ಆರಂಭ ಆಯಿತು ಅನ್ನೋದಾಗಿರ್ಬೋದು, ಜಾಗತಿಕ ಮಟ್ಟದಲ್ಲಿ ಸಹಕಾರ ಕ್ಷೇತ್ರಕ್ಕೆ ಕಾಂಟ್ರಿಬ್ಯೂಷನ್ ನೀಡಿರುವಂಥ ಅತ್ಯಂತ ಪ್ರಮುಖ ವ್ಯಕ್ತಿಗಳು ಯಾರನ್ನೋದು, ಜಾಗತಿಕ ಮಟ್ಟದಲ್ಲಿ ಮೊದಲ ಬಾರಿಗೆ ಹೆಚ್ಚು ಇಂಪಾರ್ಟೆಂಟ್ ಆಗಿ ಗುರುತಿಸುವಂಥ ಸಹಕಾರ ಸಂಘ ಆಗಿರುವಂಥ ರಾಗ್ಡಲ್ ಸಹಕಾರ ಸಂಘದ ಬಗ್ಗೆ ಆಗಿರ್ಬೋದು, ಜಾಗತಿಕ ಮಟ್ಟದಲ್ಲಿರುವಂಥ ಅಲಯನ್ಸ್ ಆಗಿರ್ಬೋದು, ಅದೇ ರೀತಿ ಭಾರತದಲ್ಲಿ ಯಾವ ರೀತಿ ಸಹಕಾರ ಚಳವಳಿ ಆರಂಭ ಆಯಿತು, ಇವನ್ ಬ್ರಿಟಿಷ್ ಕಾಲಾವಧಿಯ ಕಾಯ್ದೆಗಳಾಗಿರ್ಬೋದು, ಇನ್ನು ಸ್ವತಂತ್ರ ಭಾರತದಲ್ಲಿ ಬಂದಿರುವಂಥ ಕಾಯ್ದೆಗಳಾಗಿರ್ಬೋದು, ಕ್ರಮಗಳಾಗಿರ್ಬೋದು, ನಬಾರ್ಡ್ ಬ್ಯಾಂಕ್ ಆಗಿರ್ಬೋದು, ಇನ್ನು ಕರ್ನಾಟಕದಲ್ಲಿ ಸಹಕಾರ ಚಳವಳಿ ಯಾವ ರೀತಿ ಆರಂಭ ಆಯಿತು, ಕರ್ನಾಟಕದಲ್ಲಿ ಸಹಕಾರ ಕ್ಷೇತ್ರಕ್ಕೆ ಅತ್ಯಂತ ಪ್ರಮುಖವಾಗಿ ಕೊಡುಗೆ ನೀಡಿರುವಂಥ ಮಹನೀಯರ ಬಗ್ಗೆ ಆಗಿರ್ಬೋದು, ಇನ್ನು ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮದ ಬಗ್ಗೆ, ಈ ರೀತಿ ಜಾಗತಿಕ ಮಟ್ಟ, ಭಾರತದ ಮಟ್ಟ ಮತ್ತು ಕರ್ನಾಟಕದ ಮಟ್ಟದಲ್ಲಿ ಈ ವಿಷಯಕ್ಕೆ ರಿಲೇಟೆಡ್ ಆಗಿ ಪ್ಯೂರ್ಲಿ VA ಎಕ್ಸಾಮ್ ಮತ್ತು PDO ಎಕ್ಸಾಮನ್ನು ಹೆಚ್ಚು ಫೋಕಸ್ ಆಗಿಟ್ಕೊಂಡು ಇವತ್ತಿನ ಈ ಕ್ಲಾಸಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ಈ ಎಲ್ಲ ಅಂಶಗಳ ಜೊತೆಗೆ ಸಹಕಾರ ಕ್ಷೇತ್ರಕ್ಕೆ ರಿಲೇಟೆಡ್ ಆಗಿರುವಂಥ ಇನ್ನಿತರ ವಿಷಯಗಳನ್ನು ಕೂಡ ನಾವು ಚರ್ಚೆ ಮಾಡೋಣ. ಅಂದರೆ ಸಹಕಾರ ಸಂಘಗಳಲ್ಲಿ ನಾವು ಗುರುತಿಸುವಂಥ ವಿಧಗಳಾಗಿರ್ಬೋದು, ಭಾರತ ಮತ್ತು ಕರ್ನಾಟಕದ ಪ್ರಮುಖ ಸಹಕಾರ ಸಂಘಗಳು ಯಾವಿದ್ದಾವೆ, ಸ್ಪೆಷಲಿ ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪೋಸಿಂದ ಹೆಚ್ಚು ಇಂಪಾರ್ಟೆಂಟ್ ಆಗಿರುವಂಥ ಸಹಕಾರ ಸಂಘಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ಸಹಕಾರ ಸಂಘಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನ ಕಲ್ಪಿಸಿಕೊಟ್ಟಿರುವಂಥ ಸಂವಿಧಾನ ತಿದ್ದುಪಡಿ ಆಗಿರ್ಬೋದು, ಸಹಕಾರ ರತ್ನ ಪ್ರಶಸ್ತಿ ಆಗಿರ್ಬೋದು, ಯಶಸ್ವಿನಿ ಯೋಜನೆ ಆಗಿರ್ಬೋದು, ಈ ರೀತಿ ಓವರಾಲ್ ಆಗಿ ಈ ಎರಡು ಎಕ್ಸಾಮಲ್ಲಿ ಈ ವಿಷಯದ ಮೇಲೆ ಬರುವಂತಹ ಕ್ವಶನ್ಸನ್ನು ನಾವು ಗೆಸ್ ಮಾಡಿಕೊಂಡು ಓವರಾಲ್ ಕಂಟೆಂಟನ್ನು ಕವರ್ ಮಾಡಿಕೊಡುವಂಥ ಒಂದು ಪ್ರಯತ್ನ ನಾನು ಈ ಕ್ಲಾಸಲ್ಲಿ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಿಮಗೆಲ್ಲ ಗೊತ್ತಿರುವ ಹಾಗೆ 18ನೇ ಶತಮಾನದಲ್ಲಿ ಬ್ರಿಟನ್ನಲ್ಲಿ ಕೈಗಾರಿಕಾ ಕ್ರಾಂತಿ ನಡೆಯೋದು ಕಂಡುಬರುತ್ತೆ. ಕೈಗಾರಿಕಾ ಕ್ರಾಂತಿ ಜಗತ್ತಿನ ಹಲವಾರು ವಿದ್ಯಮಾನಗಳ ಮೇಲೆ ತನ್ನದೇ ಆದ ಮಹತ್ವದ ಪ್ರಭಾವವನ್ನು ಬೀರಿರೋದು ಕಂಡುಬರುತ್ತೆ. ಅದರಲ್ಲಿ ಕೆಲವೊಂದು ಧನಾತ್ಮಕ ಪ್ರಭಾವವನ್ನು ಗುರುತಿಸ್ತೇವೆ, ಕೆಲವೊಂದು ಋಣಾತ್ಮಕವಾದಂಥ ಪ್ರಭಾವವನ್ನು ಕೂಡ ನಾವು ಗುರುತಿಸ್ಬೋದಾಗಿದೆ. ಬ್ರಿಟನ್ನಲ್ಲಿ ಕೈಗಾರಿಕಾ ಕ್ರಾಂತಿ ಉಂಟು ಮಾಡಿರುವಂಥ ಪರಿಣಾಮಗಳಲ್ಲಿ ಅತ್ಯಂತ ಮಹತ್ವದ್ದಾಗಿ ಈ ಟಾಪಿಕ್ಗೆ ರಿಲೇಟೆಡ್ ಆಗಿ ಬಂದಾಗ, ಬ್ರಿಟನ್ನಲ್ಲಿ ಕೈಗಾರಿಕಾ ಕ್ರಾಂತಿಯಿಂದಾಗಿ ಎರಡು ವರ್ಗಗಳ ಅಸ್ತಿತ್ವಕ್ಕೆ ಬರ್ತವೆ. ಒಂದು ಶ್ರೀಮಂತ ವರ್ಗ, ಇನ್ನೊಂದು ಬಡ ವರ್ಗ ಅಂತ ಎರಡು ವರ್ಗಗಳ ಅಸ್ತಿತ್ವಕ್ಕೆ ಬರ್ತವೆ. ಶ್ರೀಮಂತ ವರ್ಗದ ಜನರು ತಮ್ಮಲ್ಲಿರುವಂಥ ದುಡ್ಡನ್ನು ಇನ್ವೆಸ್ಟ್ ಮಾಡಿ ಹೊಸ ಹೊಸ ಉದ್ದಿಮೆಗಳನ್ನು ಸ್ಥಾಪಿಸ್ತಾರೆ. ಅಂದರೆ ಅವರೆಲ್ಲ ಬಂಡವಾಳಶಾಹಿಗಳಾಗಿ ಮಾರ್ಪಡ್ತಾರೆ ಅಂತ ಹೇಳ್ಬೋದು. ಅವರೆಲ್ಲ ಉದ್ದಿಮೆ ವರ್ಗದವರಾಗಿ ಮಾರ್ಪಡ್ತಾರೆ. ಸೇಮ್ ಅದೇ ಸಮಯದಲ್ಲಿ ಬಡ ವರ್ಗದ ಜನರು ತಮ್ಮ ಜೀವನ ನಿರ್ವಹಣೆಗಾಗಿ ಶ್ರೀಮಂತರು ಸ್ಥಾಪನೆ ಮಾಡಿರುವಂಥ ಕಾರ್ಖಾನೆಗಳಲ್ಲಿ, ಉದ್ದಿಮೆಗಳಲ್ಲಿ ಇವರು ಕಾರ್ಮಿಕರಾಗಿ ಕೆಲಸ ಮಾಡಲಿಕ್ಕೆ ಅವರು ತೊಡಗುತ್ತಾರೆ. ಹಾಗಾಗಿ ಬಡವರೆಲ್ಲ ಕಾರ್ಮಿಕ ವರ್ಗದವರಾಗಿ ಮಾರ್ಪಡ್ತಾರೆ. ಈ ರೀತಿ ಶ್ರೀಮಂತರು ಮತ್ತು ಬಡವರು, ಅಥವಾ ಅದನ್ನೇ ನಾವು ಇನ್ನೊಂದು ರೀತಿ ಬಂದಾಗ ಬಂಡವಾಳಶಾಹಿಗಳ ವರ್ಗ ಮತ್ತು ಕಾರ್ಮಿಕ ವರ್ಗ ಅನ್ನುವಂಥ ಎರಡು ವರ್ಗಗಳು ಬ್ರಿಟನ್ನಲ್ಲಿ ಅಸ್ತಿತ್ವಕ್ಕೆ ಬರೋದನ್ನು ನಾವು ಕಾಣ್ತೇವೆ. ಓಕೆ, ಈ ರೀತಿ ಅಸ್ತಿತ್ವಕ್ಕೆ ಬಂದಿರುವಂಥ ವರ್ಗಗಳ ನಡುವಿನ ಆರ್ಥಿಕ ಅಂತರ ಕಾಲ ಕಳೆದಂತೆ ಹೆಚ್ಚಾಗ್ತಾ ಹೋಗುತ್ತೆ. ಯಾರು ಶ್ರೀಮಂತರು ಬಂಡವಾಳವನ್ನು ಇನ್ವೆಸ್ಟ್ ಮಾಡಿ ಏನು ಅವರು ಕಾರ್ಖಾನೆಗಳನ್ನು ಸ್ಥಾಪಿಸಿರ್ತಾರಲ್ವ, ಅವರು ತಮ್ಮ ಕಾರ್ಖಾನೆಯ ಉತ್ಪಾದನೆಗಳನ್ನೆಲ್ಲ ಮಾರಾಟ ಮಾಡಿ ಅದರಿಂದ ಬಂದಿರುವಂಥ ಹಣವನ್ನೆಲ್ಲ ಅವರು ಕ್ರೋಢೀಕರಿಸಿಕೊಂಡು ಕಾಲ ಕಳೆದಂತೆ ಅವರು ಇನ್ನೂ ಹೆಚ್ಚು ಶ್ರೀಮಂತರಾಗ್ತಾ ಹೋಗ್ತಾರೆ. ಸೇಮ್ ಅದೇ ಸಮಯದಲ್ಲಿ ಬಡವರಾಗಿರುವಂಥ ಕಾರ್ಮಿಕ ವರ್ಗದ ಜನರು ಅತಿ ಕಡಿಮೆ ಹಣಕ್ಕೆ ಅವರು ಕೆಲಸವನ್ನು ಮಾಡಿಕೊಂಡು ಇನ್ನೂ ಬಡವರಾಗ್ತಾ ಹೋಗ್ತಾರೆ. ಹಾಗಾಗಿ ಬ್ರಿಟನ್ನಲ್ಲಿ ಶ್ರೀಮಂತರು ಮತ್ತು ಬಡವರ ನಡುವಿನ ಅಂತರ ಕಾಲ ಕಳೆದಂತೆ ಹೆಚ್ಚಾಗ್ತಾ ಹೋಗುತ್ತೆ. ಕೇವಲ ಆರ್ಥಿಕವಾಗಿ ಅವರ ನಡುವಿನ ಅಂತರ ಹೆಚ್ಚಾಗೋದಷ್ಟೇ ಅಲ್ಲ, ಸೇಮ್ ಅದೇ ಸಮಯದಲ್ಲಿ ಕಾರ್ಮಿಕರ ಮೇಲೆ ಬಂಡವಾಳಶಾಹಿಗಳ ದಬ್ಬಾಳಿಕೆ, ಶ್ರೀಮಂತರ ದಬ್ಬಾಳಿಕೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಆದ್ದರಿಂದ ಬ್ರಿಟನ್ನಲ್ಲಿ ಕಾರ್ಮಿಕರ ಸ್ಥಿತಿ ತುಂಬ ಶೋಚನೀಯವಾಗುತ್ತೆ. ಈ ಸಮಯದಲ್ಲಿ ಬ್ರಿಟನ್ನಲ್ಲಿ ಕಾರ್ಮಿಕರನ್ನು ಇಂತಹ ಒಂದು ಕೆಟ್ಟ ಪರಿಸ್ಥಿತಿಯಿಂದ ಅಥವಾ ಇಂಥ ಒಂದು ಶೋಚನೀಯ ಸ್ಥಿತಿಯಿಂದ ಮುಕ್ತಗೊಳಿಸುವಂಥ ಒಂದು ಆಲೋಚನೆ ರಾಬರ್ಟ್ ಓವೆನ್ ಅವರು ಮಾಡ್ತಾರೆ. ಅಂದರೆ ಕಾರ್ಮಿಕರ ಸ್ಥಿತಿಗತಿಯನ್ನು ಸುಧಾರಿಸುವಂಥ ಒಂದು ಪ್ರಯತ್ನವನ್ನು ಅವರು ಬ್ರಿಟನ್ನಲ್ಲಿ ಆರಂಭಿಸ್ತಾರೆ, ಅಥವಾ ಅಂಥ ಒಂದು ಪ್ರಯತ್ನವನ್ನು ಅವರು ಮಾಡಲಿಕ್ಕೆ ಮುಂದಾಗ್ತಾರೆ. ಈ ಪ್ರಯತ್ನದ ಭಾಗವಾಗಿ ರಾಬರ್ಟ್ ಓವೆನ್ ಅವರು ಬ್ರಿಟನ್ನಲ್ಲಿ ಸಹಕಾರಿ ಗ್ರಾಮವನ್ನು ಅನುಷ್ಠಾನಕ್ಕೆ ತರ್ತಾರೆ. ಏನಿದು ಸಹಕಾರಿ ಗ್ರಾಮ ಅಂತ ನೋಡ್ತಾ ಹೋದರೆ, ಇದು ರಾಬರ್ಟ್ ಓವೆನ್ ಅವರ ಕಾನ್ಸೆಪ್ಟ್ ಆಗಿತ್ತು. ಅಂದರೆ ವಿವಿಧ ಉದ್ದಿಮೆಗಳಲ್ಲಿ ಪರಿಣಿತರಾಗಿರುವಂಥ ಕಾರ್ಮಿಕರನ್ನೆಲ್ಲ ಒಂದು ಕಡೆ ಸೇರಿಸಿ ಪರಸ್ಪರ ಸಹಕಾರದಿಂದ ಕಾರ್ಯನಿರ್ವಹಿಸುವಂಥ ಒಂದು ವ್ಯವಸ್ಥೆಗೆ ನಾವು ಸಹಕಾರಿ ಗ್ರಾಮ ಅಂತ ಹೇಳ್ಬೋದು. ಇಂಥ ಒಂದು ವ್ಯವಸ್ಥೆಯನ್ನು ರಾಬರ್ಟ್ ಓವೆನ್ ಅವರು ಬ್ರಿಟನ್ನಲ್ಲಿ ಅನುಷ್ಠಾನಕ್ಕೆ ತರ್ತಾರೆ. ಬೇಸಿಕಲಿ ಇದಕ್ಕೆ ಮುಖ್ಯ ಕಾರಣ ಏನಂದರೆ
ಕಾರ್ಮಿಕರ ಸ್ಥಿತಿಗತಿಯನ್ನು ಸುಧಾರಿಸುವಂಥ ಒಂದು ಪ್ರಯತ್ನದ ಭಾಗವಾಗಿ ಬ್ರಿಟನ್ನಲ್ಲಿದು ಅಸ್ತಿತ್ವಕ್ಕೆ ಬರುತ್ತೆ. ಜಗತ್ತಿನ ಬೇರೆ ಬೇರೆ ಭಾಗದಲ್ಲಿ ಕೂಡ ಇದನ್ನು ಅನುಷ್ಠಾನಕ್ಕೆ ತರಬೇಕು ಅನ್ನುವಂಥ ಕನಸನ್ನು ಕೂಡ ರಾಬರ್ಟ್ ಓವೆನ್ ಅವರು ಕಂಡಿದ್ರು. ಓಕೆ, ಹಾಗಾಗಿ ರಾಬರ್ಟ್ ಓವೆನ್ ಅವರ ಈ ವಿಚಾರಗಳೇನಿದ್ದಾವಲ್ವಾ, ಈ ವಿಚಾರಗಳು ಸಹಕಾರ ಕ್ಷೇತ್ರಕ್ಕೆ ಪ್ರೇರಕವಾಗಿ ಮಾರ್ಪಡ್ತವೆ. ಹಾಗಾಗಿ ರಾಬರ್ಟ್ ಓವೆನ್ ಅವರಿಗೆ ಜಗತ್ತಿನ ಸಹಕಾರಿ ಚಳವಳಿಯ ಪಿತಾಮಹ ಅಂತ ಕೂಡ ಕರೆಯಲಾಗುತ್ತೆ. ಸಾಕಷ್ಟು ಬಾರಿ ಎಕ್ಸಾಮಲ್ಲಿ ಕೇಳಿದ್ದಾರೆ ಕ್ವಶನ್ನು, ಯಾರನ್ನು ಜಾಗತಿಕ ಅಥವಾ ಜಗತ್ತಿನ ಸಹಕಾರಿ ಚಳವಳಿಯ ಪಿತಾಮಹ ಅಂತ ಕರೆಯಲಾಗುತ್ತೆ, ಗುರುತಿಸಲಾಗುತ್ತೆ, ಆ ರೀತಿ ಕೇಳಿದ್ದಾರೆ. ಹಾಗಾಗಿ ಕ್ಲಿಯರಾಗಿ ಗೊತ್ತಿರಬೇಕು, ರಾಬರ್ಟ್ ಓವೆನ್ ಅವರ ವಿಚಾರಗಳೇನಿದ್ದಾವಲ್ವ ಅವು ಸಹಕಾರಿ ಕ್ಷೇತ್ರಕ್ಕೆ ಪ್ರೇರಕವಾಗ್ತವೆ. ಮುಂದೆ ಸಹಕಾರಿ ಚಳವಳಿ ಆರಂಭ ಆಗಲಿಕ್ಕೆ ಇವರ ವಿಚಾರಗಳು ಬೇಸ್ ಆಗ್ತವೆ. ಆ ಆಧಾರದ ಮೇಲೆ ಇವರನ್ನು ನಾವು ಜಾಗತಿಕ ಮಟ್ಟದಲ್ಲಿ ಅಥವಾ ಪ್ರಪಂಚದಲ್ಲಿ ಸಹಕಾರಿ ಚಳವಳಿಯ ಪಿತಾಮಹ ಅಂತ ಗುರುತಿಸಲಾಗುತ್ತೆ. ಓಕೆ, ರಾಬರ್ಟ್ ಓವೆನ್ ಅವರ ವಿಚಾರಗಳ ಜೊತೆಗೆ ಸಹಕಾರಿ ಕ್ಷೇತ್ರಕ್ಕೆ ಬಂದಾಗ ಜಾಗತಿಕ ಮಟ್ಟದಲ್ಲಿ ಆಗಿರುವಂಥ ಮತ್ತೊಂದು ಮಹತ್ವದ ಬೆಳವಣಿಗೆ ಅಂದರೆ ಬ್ರಿಟನ್ ದೇಶದಲ್ಲಿ 1844ರಲ್ಲಿ ಅಸ್ತಿತ್ವಕ್ಕೆ ಬಂದಿರುವಂಥ ರಾಕ್ಡೆಲ್ ಅನ್ನುವಂಥ ಒಂದು ಸಹಕಾರಿ ಸಂಘವನ್ನು ನಾವು ಅತ್ಯಂತ ಪ್ರಮುಖವಾದಂಥ ಒಂದು ಮೈಲುಗಲ್ಲಂತ ಗುರುತಿಸ್ತೇವೆ. ಬ್ರಿಟನ್ನ ರಾಕ್ಡೆಲ್ ಅನ್ನುವಂಥ ಪಟ್ಟಣದಲ್ಲಿ ಈ ಸಹಕಾರಿ ಸಂಘ ಅಸ್ತಿತ್ವಕ್ಕೆ ಬರುತ್ತೆ. ಈ ಸಹಕಾರ ಸಂಘ ಏನಿದೆ ಅಲ್ವಾ, ರಾಕ್ಡೆಲ್ ಸಹಕಾರ ಸಂಘ, ಇದಕ್ಕೆ ಸಹಕಾರ ಚಳವಳಿಯ ನಿಜವಾದ ಮೂಲ ಅಂತ ಕೂಡ ಗುರುತಿಸಲಾಗುತ್ತೆ. ಓಕೆ, ಯಾಕೆ ಅಷ್ಟೊಂದು ವಿಶೇಷವಾದ ಸ್ಥಾನಮಾನ ಇದು ಪಡ್ಕೊಂಡಿತು, ಯಾವ ರೀತಿ ಇದು ಅಸ್ತಿತ್ವಕ್ಕೆ ಬಂತು ಅಂತ ನೋಡ್ತಾ ಹೋದರೆ, ಆಲ್ರೆಡಿ ನಿಮಗೆ ಗೊತ್ತಿರುವ ಹಾಗೆ ರಾಕ್ಡೆಲ್ ಅನ್ನುವಂಥ ಪಟ್ಟಣದಲ್ಲಿ ಗಿರಣಿಯಲ್ಲಿ ಕೆಲಸ ಮಾಡ್ತಿದ್ದಂಥ ನೇಕಾರರು ಏನು ಮಾಡ್ತಾರೆ, ತಮ್ಮ ಕಷ್ಟದ ನಿವಾರಣೆಗಾಗಿ ಅವರು ಕೂಡ ಸಹಕಾರ ಮಾರ್ಗವನ್ನು ಫಾಲೋ ಮಾಡಲಿಕ್ಕೆ ಆರಂಭಿಸ್ತಾರೆ. ಅಂದರೆ ರಾಬರ್ಟ್ ಓವೆನ್ ಅವರ ವಿಚಾರಗಳೇನಿದೆ ಅಲ್ವಾ, ಆ ವಿಚಾರಗಳನ್ನು ಅನುಸರಿಸೋದರ ಮೂಲಕ ಈ ಗಿರಣಿಯಲ್ಲಿ ಕೆಲಸ ಮಾಡ್ತಿದ್ದಂಥ ಕಾರ್ಮಿಕರು, ನೇಕಾರರೆಲ್ಲ ತಮ್ಮ ಕಷ್ಟ ನಿವಾರಣೆಗಾಗಿ ಸಹಕಾರದ ಮೂಲಕ, ಸಹಕಾರ ತತ್ವದ ಮೂಲಕ ಅಥವಾ ಸಹಕಾರಿ ಗ್ರಾಮ ಅಂತ ಕಾನ್ಸೆಪ್ಟ್ ಕೊಟ್ಟಿದ್ರಲ್ವ, ಆ ಮಾರ್ಗದಲ್ಲಿ ತಮ್ಮ ಕಷ್ಟಗಳನ್ನು ನಿವಾರಿಸ್ಕೊಳ್ಳಿಕ್ಕೆ ಅವರು ಪ್ರಯತ್ನವನ್ನು ಮಾಡ್ತಾರೆ. ಇದರ ಭಾಗವಾಗಿ ಈ ಗಿರಣಿಯಲ್ಲಿ ಅಂದರೆ ರಾಕ್ಡೆಲ್ ಸಿಟಿಯಲ್ಲಿದ್ದಂತಹ ಗಿರಣಿಯಲ್ಲಿದ್ದಂತಹ ಕಾರ್ಮಿಕರನ್ನಿದ್ದಾರಲ್ವ, ಅದರಲ್ಲಿ ಸುಮಾರು ಒಂದು 28 ಜನ ನೇಕಾರರು ತಲಾ 1 ಪೌಂಡ್ ಹಣವನ್ನು ಹಾಕಿ 1844 ಡಿಸೆಂಬರ್ 21ರಂದು ತಮ್ಮದೇ ಆದ ಒಂದು ಸಹಕಾರ ಸಂಘವನ್ನು ಸ್ಥಾಪಿಸ್ಕೊಳ್ತಾರೆ. ಇದಕ್ಕೆ ರಾಕ್ಡೆಲ್ ಸಹಕಾರ ಸಂಘ ಅಂತ ಕರೆಯೋದು. ನಿಮಗನ್ನಿಸ್ತಾ ಇರ್ಬೋದು, ಈ ಸಹಕಾರ ಸಂಘದ ಏನು ವಿಶೇಷತೆ, ಕ್ಯಾಸುವಲ್ ಆಗಿ ಸಹಕಾರ ಸಂಘ ಯಾವ ರೀತಿ ಅನುಷ್ಠಾನಕ್ಕೆ ಬರ್ತಾವೋ ಬಹುತೇಕ ಅದೇ ರೀತಿ ಇದು ಕೂಡ ಅನುಷ್ಠಾನಕ್ಕೆ ಬಂದಿದೆ ಅಂತ ಅನ್ನಿಸ್ಬೋದು. ಆದರೆ ಇಲ್ಲಿರುವಂಥ ವಿಶೇಷತೆ ಏನಂದರೆ, ರಾಕ್ಡೆಲ್ ಸಹಕಾರ ಸಂಘ ಸದಸ್ಯರೇನಿದ್ದಾರಲ್ವ ಅವರು ಕೇವಲ ಸಹಕಾರ ಸಂಘ ಸ್ಥಾಪಿಸ್ಕೊಳ್ಳೋದಷ್ಟೇ ಅಲ್ಲ, ತಮ್ಮ ಸಹಕಾರಿ ಸಂಘ ಯಶಸ್ವಿ ಆಗಬೇಕಾದ್ರೆ ಏನೆಲ್ಲ ನಿಯಮಗಳನ್ನು ಅಳವಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಿ ತಮ್ಮದೇ ಆದಂಥ ನೀತಿ ನಿಯಮಗಳನ್ನು ರೂಪಿಸ್ಕೊಳ್ತಾರೆ. ಈ ರೀತಿ ರೂಪಿಸ್ಕೊಂಡಿರುವಂಥ ನಿಯಮಗಳನ್ನು ಅನುಸರಿಸೋದ್ರ ಮೂಲಕ ಅದು ಹೆಚ್ಚು ಯಶಸ್ವಿ ಕೂಡ ಆಗುತ್ತೆ. ಅಲ್ಲಿರುವಂಥ ಕಾರ್ಮಿಕರು ಅಥವಾ ಆ ಸಂಘದ ಸದಸ್ಯರು ತಮ್ಮ ಕಷ್ಟದಿಂದ ಮುಕ್ತರಾಗ್ತಾರೆ ಅಂತ ಹೇಳ್ಬೋದು. ಯಾವಾಗ ರಾಕ್ಡೆಲ್ ಸಹಕಾರ ಸಂಘದ ಸದಸ್ಯರು ತಮ್ಮ ನೀತಿ ನಿಯಮಗಳನ್ನು ರಚಿಸ್ಕೊಂಡಿದ್ರು, ಆ ನೀತಿ ನಿಯಮಗಳನ್ನು ಅನುಸರಿಸ್ಕೊಂಡು ಯಾವ ರೀತಿ ಸಕ್ಸಸ್ ಆದ್ರಲ್ವಾ, ಆ ವಿಷಯ ಜಗತ್ತಿನ ಇತರೆ ಸಹಕಾರ ಸಂಘಗಳಿಗೂ ಕೂಡ ಅದು ಮಾದರಿಯಾಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ರಾಕ್ಡೆಲ್ ಸಹಕಾರ ಸಂಘದ ಸದಸ್ಯರು ರೂಪಿಸ್ಕೊಂಡಿರುವಂತಹ ತತ್ವಗಳು, ನಿಯಮಗಳೇನಿದ್ದಾವಲ್ವ, ತಮ್ಮ ಯಶಸ್ವಿಗಾಗಿ ರಚಿಸ್ಕೊಂಡಿರುವಂಥ ನಿಯಮಗಳೇನಿದ್ದಾವಲ್ವ, ಆ ನಿಯಮಗಳು ಜಗತ್ತಿನಾದ್ಯಂತ ರಾಕ್ಡೆಲ್ ಪ್ರಿನ್ಸಿಪಲ್ಸ್ ಅಂತ ಫೇಮಸ್ ಆಗಿರೋದು. ಇವತ್ತಿಗೂ ಕೂಡ ಸಾಕಷ್ಟು ಕಡೆದು ಬಳಕೆ ಆಗ್ತಾ ಹೋಗುತ್ತೆ. ನಿಮಗೆ ರಾಕ್ಡೆಲ್ ಪ್ರಿನ್ಸಿಪಲ್ಸ್ ಯಾವುದಕ್ಕೆ ರಿಲೇಟೆಡ್ ಅಂತ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ರಾಕ್ಡೆಲ್ ಪ್ರಿನ್ಸಿಪಲ್ಸ್ ಅಥವಾ ರಾಕ್ಡೆಲ್ ತತ್ವಗಳೇನಿದ್ದಾವಲ್ವ ಇವು ಸಹಕಾರ ಕ್ಷೇತ್ರಕ್ಕೆ ರಿಲೇಟೆಡ್ ಆಗಿದ್ದಾವೆ. ಬೇಸಿಕ್ಲಿ ಸಹಕಾರ ಸಂಘ ಯಶಸ್ವಿಗೆ ಅನುಸರಿಸಬೇಕಾದಂಥ ನೀತಿ ನಿಯಮಗಳನ್ನು ನಾವು ರಾಕ್ಡೆಲ್ ತತ್ವ ಅಂತ ಹೇಳೋದು. ಇದೇ ಹೆಸರಿಂದ ಯಾಕೆ ಕರಿತೇವೆ ಅಂದರೆ, ಬೇಸಿಕ್ಲಿ ಫಸ್ಟ್ ಆಫ್ ಆಲ್ ಇಂತಹ ತತ್ವಗಳನ್ನು ಅನುಸರಿಸಬೇಕು ಒಂದು ಸಹಕಾರಿ ಸಂಘ ಯಶಸ್ವಿ ಆಗಬೇಕಾದ್ರೆ ಅನ್ನುವಂಥ ಒಂದು ಆಲೋಚನೆ ಮಾಡಿ ಆ ನಿಯಮಗಳನ್ನು ರೂಪಿಸಿಕೊಟ್ಟಂಥ ಕೀರ್ತಿ ರಾಕ್ಡೆಲ್ ಸಹಕಾರ ಸಂಘದ ಸದಸ್ಯರಿಗೆ ಸಲ್ಲುತ್ತೆ. ಹಾಗಾಗಿ ಜಗತ್ತಿನ ಇತರೆ ಸಹಕಾರ ಸಂಘಗಳು ಕೂಡ, ಅಂದರೆ ಆ ನಂತರ ಅಸ್ತಿತ್ವಕ್ಕೆ ಬಂದಿರುವಂಥ ಸಹಕಾರ ಸಂಘಗಳು ಕೂಡ ಈ ತತ್ವಗಳನ್ನು ಅನುಸರಿಸೋದ್ರಿಂದ ಇವು ಬಹಳ ಇಂಪಾರ್ಟೆಂಟ್ ಅಂತ ಗುರುತಿಸೋದು. ಈ ರೀತಿ ರಾಕ್ಡೆಲ್ ಸಹಕಾರ ಸಂಘ ರಾಕ್ಡೆಲ್ ತತ್ವಗಳನ್ನು ಅನುಸರಿಸೋದ್ರ ಮೂಲಕ ಅಥವಾ ರಾಕ್ಡೆಲ್ ಸಹಕಾರ ತತ್ವಗಳನ್ನು ಅಥವಾ ಏನೋ ಪ್ರಿನ್ಸಿಪಲ್ಸ್ ಇದ್ದಾವಲ್ವ ಆ ನೀತಿ ನಿಯಮಗಳನ್ನು ರಚಿಸೋದರ ಮೂಲಕ ಸಹಕಾರಿ ಆಂದೋಲನಕ್ಕೆ ಒಂದು ನಿರ್ದಿಷ್ಟವಾದಂಥ ಒಂದು ಸ್ವರೂಪವನ್ನು ತಂದುಕೊಟ್ರಂತ ಗುರುತಿಸಲಾಗುತ್ತೆ. ಹಾಗಾಗಿ ರಾಕ್ಡೆಲ್ ಸಹಕಾರ ಸಂಘಕ್ಕೆ ಸಹಕಾರ ಚಳುವಳಿಯ ನಿಜವಾದ ಮೂಲ ಅಂತ ಕೂಡ ಆ ರೀತಿ ಕೂಡ ಗುರುತಿಸಲಾಗುತ್ತೆ. ಹಾಗಾಗಿ ಎಲ್ಲ ವಿಚಾರಗಳು ಈ ಸಹಕಾರ ಸಂಘಕ್ಕೆ ರಿಲೇಟೆಡ್ ಆಗಿ ನಿಮಗೆ ಗೊತ್ತಿರಬೇಕು. ಅಷ್ಟೇ ಅಲ್ಲ, ರಾಕ್ಡೆಲ್ ಸಹಕಾರ ಸಂಘದವರು ತಾವು ತಾವು ರೂಪಿಸಿಕೊಂಡಿರುವಂಥ ನೀತಿ ನಿಯಮಗಳಿಗೆ ನಾವು ರಾಕ್ಡೆಲ್ ಪ್ರಿನ್ಸಿಪಲ್ಸ್ ಅಂತ ಕರಿತೇವಂತ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಅದರಲ್ಲಿ ಬಹುತೇಕ ತತ್ವಗಳನ್ನು ನಾನಿಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರೋದು ಜಸ್ಟ್ ನಿಮಗೆ ಗೊತ್ತಿರುವಂಥ ವಿಚಾರಗಳಿದ್ದಾವೆ. ಒಂದು ಯಶಸ್ವಿ ಆಗಿರುವಂಥ ಸಹಕಾರಿ ಸಂಘ ಏನೆಲ್ಲ ನೀತಿ ನಿಯಮಗಳನ್ನು ಅನುಸರಿಸಬೇಕಲ್ವ, ಆ ಎಲ್ಲ ನೀತಿ ನಿಯಮಗಳನ್ನು ಅವಾಗಿನ ಸಮಯದಲ್ಲಿಯೇ ಆ ಸಹಕಾರ ಸಂಘದ ಸದಸ್ಯರು
ತಮ್ಮ ಸಂಘದ ಯಶಸ್ವಿಗೆ ಅಳವಡಿಸ್ಕೊಂಡಿರೋದು ಕಂಡುಬರುತ್ತೆ. ಅದರಲ್ಲಿ ಕೆಲವೊಂದು ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದ್ದಾವೆ. ಅಂದರೆ ಮುಕ್ತ ಸದಸ್ಯತ್ವ ಆಗಿರ್ಬೋದು, ಪ್ರಜಾಸತ್ತಾತ್ಮಕ ನಿಯಂತ್ರಣ ಆಗಿರ್ಬೋದು, ವಿತರಣಾ ನ್ಯಾಯ ಆಗಿರ್ಬೋದು, ಷೇರು ಬಂಡವಾಳದ ಮೇಲೆ ಪರಿಮಿತ ಬಡ್ಡಿ ಆಗಿರ್ಬೋದು, ನಗದು ವ್ಯಾಪಾರ ಆಗಿರ್ಬೋದು, ಶುದ್ಧ ಮತ್ತು ಉತ್ತಮ ವಸ್ತುಗಳ ಮಾರಾಟ ಆಗಿರ್ಬೋದು. ಈ ರೀತಿ ಇನ್ನೂ ಕೆಲವೊಂದು ತತ್ವಗಳು ಕೂಡ ರಾಗ್ಡೆಲ್ ತತ್ವದಲ್ಲಿ ಗುರುತಿಸಲಾಗುತ್ತೆ. ರಾಗ್ಡೆಲ್ ತತ್ವಗಳು ಕೇವಲ ಆ ಸಂಘಕ್ಕಷ್ಟೇ ಸೀಮಿತ ಆಗಿರಲಿಲ್ಲ. ಆ ನಂತರ ಬಂದಿರುವಂಥ ಜಗತ್ತಿನ ಬೇರೆ ಬೇರೆ ಭಾಗದ ಸಹಕಾರಿ ಸಂಘಗಳು ಕೂಡ ನೀತಿ ನಿಯಮಗಳನ್ನು ಅಳವಡಿಸ್ಕೊಂಡಿದ್ದಾವೆ ಅಂತ ನಾನು ಹೇಳಿದೆ. ಅದರ ಜೊತೆಗೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನೋಡೋದಾದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂಥ ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲೈನ್ಸ್ ಅನ್ನುವಂಥ ಸಂಘಟನೆ ಇದೆ ಅಲ್ವಾ, ಈ ಸಂಘಟನೆಯು ಕೂಡ 1937ರಲ್ಲಿ ಆಫಿಷಿಯಲ್ ಆಗಿ ರಾಗ್ಡೆಲ್ ತತ್ವಗಳನ್ನು ಅಳವಡಿಸ್ಕೊಂಡಿರೋದು ಕಂಡುಬರುತ್ತೆ. ಅಷ್ಟೇ ಅಲ್ಲ, 1966ರಲ್ಲಿ ಇವುಗಳ ಪರಿಷ್ಕೃತ ರೂಪವನ್ನು ಕೂಡ ಅದು ಅಳವಡಿಸ್ಕೊಂಡಿರೋದು ಕಂಡುಬರುತ್ತೆ. ಹಾಗಾಗಿ ರಾಗ್ಡೆಲ್ ತತ್ವಗಳು ಅಂತಲೇ ನಿಮಗೆ ಎಕ್ಸಾಮಲ್ಲಿ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ಹಾಗಾಗಿ ಗೊತ್ತಿರಬೇಕು, ರಾಗ್ಡೆಲ್ ತತ್ವಗಳಂದರೆ ಒಂದು ಸಹಕಾರ ಸಂಘ ಅನುಸರಿಸಬೇಕಾದಂಥ ನೀತಿ ನಿಯಮಗಳಂತ ಹೇಳೋದು. ಬೇಸಿಕ್ಲಿ ಅದು ರಾಗ್ಡೆಲ್ ಪಟ್ಟಣದಲ್ಲಿ ಸ್ಟಾರ್ಟ್ ಆಗಿರುವಂತಹ ಅಥವಾ ರಾಗ್ಡೆಲ್ ಸಹಕಾರ ಸಂಘದವರು ಫಸ್ಟ್ ಟೈಮ್ ಅದನ್ನು ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ ಆ ಹೆಸರಿನಲ್ಲೇ ಆ ತತ್ವಗಳನ್ನು ಇವತ್ತಿಗೆ ಕೂಡ ಗುರುತಿಸಲಾಗುತ್ತೆ. ಮತ್ತು ಒಂದು ಹೊಸ ಟಾಪಿಕ್ ಕಾಣಿಸ್ತಾ ಇದೆ ನಿಮಗೆ, ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲೈನ್ಸ್ ಅಂತ ಕಾಣಿಸ್ತಾ ಇದೆ ಅಲ್ವಾ. ಇದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕ್ಲಿಯರ್ ಮಾಡ್ಕೊಳ್ಳೋಣ. ಏನಿದು IC ಅಂತ ನೋಡ್ತಾ ಹೋದರೆ, ಇದು ಜಾಗತಿಕ ಮಟ್ಟದಲ್ಲಿ ಇರುವಂತಹ ಸರ್ಕಾರೇತರ ಸಹಕಾರಿ ಸಂಘಟನೆ ಅಂತ ಗುರುತಿಸೋದು. 1895ರಲ್ಲಿ ಇದು ಅನುಷ್ಠಾನಕ್ಕೆ ಬಂದಿದ್ದು. ಇದರ ಕೇಂದ್ರ ಕಚೇರಿ ಪಕ್ಕದಲ್ಲಿರುವಂಥ ಲಿಸ್ಟಲ್ಲಿ ಕಾಣಿಸ್ತಾ ಇದೆ, ಬೆಲ್ಜಿಯಂನ ಬ್ರುಸೆಲ್ಸ್ನಲ್ಲಿ ಇದರ ಕೇಂದ್ರ ಕಚೇರಿ ಇರೋದು. ಹಾಗಾಗಿ ಸಹಕಾರ ಕ್ಷೇತ್ರಕ್ಕೆ ರಿಲೇಟೆಡ್ ಆಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂಥ ಒಂದು ಸಂಘಟನೆ ಅಂತ ಗುರುತಿಸೋದು. ಇದು ಸರ್ಕಾರೇತರ ಸಂಘಟನೆ ಅನ್ನೋದು ಕೂಡ ನೀವು ಗಮನಿಸಬೇಕಾಗತ್ತೆ. ಓಕೆ, ಸಹಕಾರ ಚಳುವಳಿಯ ಸಪ್ತ ತತ್ವಗಳ ಬಗ್ಗೆ ಒಂದು ಸ್ವಲ್ಪ ಗೊತ್ತಿರಬೇಕು. ಇದು ICA ಗುರುತಿಸ್ಕೊಂಡಿರೋದು. ನಾವೇನು ಇಲ್ಲಿವರೆಗೂ ಡಿಸ್ಕಷನ್ ಮಾಡಿದ್ದೇವಲ್ವ, ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲೈನ್ಸ್ ಅಂತ, ಆ ಸಂಘಟನೆಯವರು ಸಹಕಾರ ಚಳುವಳಿಯ ಸಪ್ತ ತತ್ವಗಳಂತ ಗುರುತಿಸ್ಕೊಂಡಿದ್ದಾರೆ. 1937ವರೆಗೂ ಬಂದಾಗ 5 ತತ್ವಗಳನ್ನು ಗುರುತಿಸ್ಕೊಳ್ಳಲಾಗಿತ್ತು, ಮೊದಲ 5 ತತ್ವಗಳನ್ನು. ಆಮೇಲೆ 1966ರಲ್ಲಿ 6ನೇ ತತ್ವ ಶಿಕ್ಷಣ ತರಬೇತಿ ಪ್ರಚಾರ ಅನ್ನೋದು, 1997ರಲ್ಲಿ 7ನೇ ತತ್ವವಾಗಿರುವಂಥ ಸಮುದಾಯದ ಕಾಳಜಿ ಅನ್ನುವಂಥ ತತ್ವ ಅಳವಡಿಸ್ಕೊಂಡಿರೋದು ಕಂಡುಬರುತ್ತೆ. ಇದು ICA ಗುರುತಿಸಿರುವಂತಹ ಸಹಕಾರ ಚಳುವಳಿಯ ಸಪ್ತ ತತ್ವಗಳನ್ನೋದು ತಿಳಿದಿರಬೇಕು. ಇದರಲ್ಲಿ ಬಹುತೇಕ ವಿಚಾರಗಳು ನಾವೇನು ರಾಗ್ಡೆಲ್ ತತ್ವಗಳಂತ ಡಿಸ್ಕಷನ್ ಮಾಡಿದೆವಲ್ವ, ಆ ತತ್ವಗಳೇ ಇಲ್ಲೇ ಅಂತರ್ಗತವಾಗಿರೋದನ್ನು ಕೂಡ ನಾವು ಸೂಕ್ಷ್ಮವಾಗಿ ಗಮನಿಸಬಹುದಾಗಿದೆ. ಅಲ್ಲಿ ಬಳಕೆ ಆಗಿರುವಂತಹ ಪದಗಳೇ ಡಿಕ್ಟೋಲ್ ಬಳಕೆ ಆಗಿಲ್ಲ, ಅದು ಕೂಡ ಗಮನಿಸಬೇಕು. ಆದರೆ ಅಲ್ಲಿರುವಂತಹ ವಿಚಾರಗಳೇನಿದಾವಲ್ವಾ, ಆ ವಿಚಾರಗಳನ್ನೇ ಇಲ್ಲಿ ಕೂಡ ಅಡಕವಾಗಿರೋದನ್ನು ನಾವು ಕಾಣ್ಬೋದಾಗಿದೆ. ಹಾಗಾಗಿ ICA ಇದನ್ನು ಅಳವಡಿಸ್ಕೊಂಡಿತ್ತು, ಇದನ್ನು ಅಫಿಷಿಯಲ್ ಆಗಿ ಇದನ್ನು ಅಡಾಪ್ಟ್ ಮಾಡ್ಕೊಂಡಿತ್ತು ಅನ್ನುವಂಥ ಒಂದು ವಿಚಾರ ಕೂಡ ನಾವು ಪ್ರೀವಿಯಸ್ ಒಂದು ಸ್ಲೈಡಲ್ಲಿ ಕೂಡ ನೋಡಿದ್ದೇವೆ. ಓಕೆ, ಕೈಗಾರಿಕಾ ಕ್ರಾಂತಿ ಆಯಿತು. ಕೈಗಾರಿಕಾ ಕ್ರಾಂತಿಯ ಪರಿಣಾಮವಾಗಿ ರಾಬರ್ಟ್ ಓವೆನ್ ಅವರು ಸಹಕಾರ ಗ್ರಾಮ ಅನ್ನುವಂಥ ಒಂದು ಕಾನ್ಸೆಪ್ಟ್ ಅಂತ ತರ್ತಾರೆ. ಆಮೇಲೆ ರಾಗ್ಡೆಲ್ ಸಹಕಾರ ಸಂಘ ಅನುಷ್ಠಾನಕ್ಕೆ ಬರುತ್ತೆ. ಅದರ ತತ್ವಗಳು ಕೂಡ ಫೇಮಸ್ ಆಗ್ತವೆ, ಬೇರೆ ಸಂಘಗಳು ಕೂಡ ಅದನ್ನು ಅನುಸರಿಸ್ತಾವೆ ಅಂತ ಹೇಳಿದ್ದೇವೆ. ಇವನ್ ICA ಬಗ್ಗೆ ಕೂಡ ನಾವು ಡಿಸ್ಕಷನ್ ಮಾಡಿದ್ದೇವೆ. ಓಕೆ, ಇದರ ಮುಂದುವರಿದ ಭಾಗವಾಗಿ ನೋಡ್ತಾ ಹೋದರೆ 1844ರಲ್ಲಿ ಆಲ್ರೆಡಿ ರಾಗ್ಡೆಲ್ ಸಹಕಾರ ಸಂಘ ಅನುಷ್ಠಾನಕ್ಕೆ ಬರುತ್ತೆ. ಇದಕ್ಕೆ ನಿಜವಾದ ಮೂಲ ಅಂತ ಕೂಡ ಈ ರೀತಿ ಗುರುತಿಸಲಾಗುತ್ತೆ. ಇದಾದ ನಂತರ 4-5 ವರ್ಷದಲ್ಲಿ ಬಂದಾಗ ಜರ್ಮನಿಯಲ್ಲೇನಾಗುತ್ತೆ, ಈ ಸಹಕಾರ ಸಂಘ ಏನು ಅಸ್ತಿತ್ವಕ್ಕೆ ಬಂದಿತ್ತಲ್ಲ ರಾಗ್ಡೆಲಲ್ಲಿ, ಆ ಸಹಕಾರ ಸಂಘದ ಕಾನ್ಸೆಪ್ಟನ್ನು ಒಂದು ಸ್ವಲ್ಪ ಮಾಡಿಫೈಡ್ ಆಗಿ ಜರ್ಮನ್ ದೇಶದಲ್ಲಿದ್ದಂಥ ಫೆಡ್ರಿಕ್ ವಿಲಿಯಂ ರೆಪಿಸನ್ ಅವರು ತಮ್ಮದೇ ಆದ ರೀತಿಯಲ್ಲಿ ಒಂದು ಹೊಸ ರೀತಿಯಲ್ಲಿ ಆ ಸಹಕಾರ ಸಂಘವನ್ನು ತಮ್ಮ ದೇಶದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ರೀಸನ್ನು ಅಥವಾ ಯಾವ ಉದ್ದೇಶಕ್ಕಾಗಿ ಅಂತ ನೋಡ್ತಾ ಹೋದರೆ, ಜರ್ಮನಿಯಲ್ಲಿದ್ದಂತಹ ರೈತರ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸುವಂಥ ಉದ್ದೇಶಕ್ಕಾಗಿ. ಅಂದರೆ ಜರ್ಮನ್ ದೇಶದಲ್ಲಿದ್ದಂತಹ ವ್ಯವಸಾಯ ಮಾಡ್ತಾ ಇರುವಂಥ ಜನರ ಉತ್ತಮ ಸ್ಥಿತಿಯನ್ನು ಮಾರ್ಪಡಲಿಕ್ಕೆ, ಅಂದರೆ ರೈತರ ಸ್ಥಿತಿಗತಿಯನ್ನು ಉತ್ತಮಪಡಿಸುವಂಥ ಉದ್ದೇಶಕ್ಕಾಗಿ ರಾಗ್ಡೆಲ್ ಸಹಕಾರ ಸಂಘ ಏನಿತ್ತಲ್ವ, ಅದೇ ಕಾನ್ಸೆಪ್ಟನ್ನು ತಮ್ಮದೇ ಆದ ರೀತಿಯಲ್ಲಿ ಒಂದು ಸ್ವಲ್ಪ ಅದನ್ನು ಮಾಡಿಫೈಡ್ ಮಾಡಿಕೊಂಡು ಅದನ್ನು ತಮ್ಮ ದೇಶದಲ್ಲಿ ಅದನ್ನು ಪರಿಚಯಿಸ್ತಾರೆ. ಅದು ಜರ್ಮನಿಯಲ್ಲಿ ಅದನ್ನು ಅಳವಡಿಸ್ಕೊಳ್ಳಾಗುತ್ತೆ. ಜರ್ಮನಿಯಲ್ಲಿ ರೈತರ ಸಮಸ್ಯೆ ಬಗೆಹರಿಸುವಲ್ಲಿ ಅದು ಸಕ್ಸಸ್ ಕೂಡ ಆಗುತ್ತೆ. ಯಾವಾಗ ಜರ್ಮನಿಯಲ್ಲಿ ವ್ಯವಸಾಯ ಸಹಕಾರ ಸಂಘಗಳು ಯಶಸ್ವಿ ಆಗ್ತಾವಲ್ವಾ, ಆ ನಂತರ ಯುರೋಪಿನ ಇತರ ದೇಶಗಳಿಗೂ ಕೂಡ ಈ ಮಾದರಿ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಅಂದರೆ ರೆಪಿಸನ್ ಮಾಡೆಲ್ ಅಂತಲೇ ಕರೆಯಲಾಗುತ್ತೆ ಇದಕ್ಕೆ. ರಾಗ್ಡೆಲ್ ಅನ್ನೋದು ಬೇಸಿಕ್ಲಿ ಇದ್ದದ್ದು. ಆ ಮಾಡೆಲನ್ನು ಇವರು ತಮ್ಮ ದೇಶಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಅದನ್ನು ತಮ್ಮದೇ ಆದ ರೀತಿಯಲ್ಲಿ ಏನು ಮಾಡ್ತಾರೆ, ಅದರ ಚಿತ್ರಣವನ್ನು ನೀಡ್ತಾರೆ. ಅದು ಜರ್ಮನಿಯಲ್ಲಿ ಅಳವಡಿಸ್ಕೊಳ್ತಾರೆ, ವ್ಯವಸಾಯ ಸಹಕಾರ ಸಂಘಗಳಾಗಿ ಅಳವಡಿಸ್ಕೊಳ್ತಾರೆ. ಜರ್ಮನಿಯಲ್ಲಿ ಸಕ್ಸಸ್ ಆಗುತ್ತೆ. ಅದಾದ ನಂತರ
ಯುರೋಪಿನ ಇತರೆ ರಾಷ್ಟ್ರಗಳು ಕೂಡ ಅದನ್ನು ಅಳವಡಿಸ್ಕೊಳ್ತವೆ. ಈವನ್ ಭಾರತವು ಕೂಡ ಇದನ್ನು ಅಳವಡಿಸ್ಕೊಳ್ಳುವಂಥ ಒಂದು ಆಲೋಚನೆ ಮಾಡುತ್ತೆ ಅಂತ ಹೇಳ್ಬೋದು. ಈ ರೀತಿ ಬ್ರಿಟನ್ನಿಂದ ಆರಂಭವಾದಂಥ ಈ ಸಹಕಾರ ಸಂಘದ ಕಾನ್ಸೆಪ್ಟು ಮುಂದೆ ವ್ಯವಸಾಯ ಸಹಕಾರ ಸಂಘವಾಗಿ ಜರ್ಮನಿಯಲ್ಲಿ ರೆಪಿಸನ್ ಅನ್ನೋರು ಈ ಕಾನ್ಸೆಪ್ಟನ್ನು ನೀಡ್ತಾರೆ. ಬಂದಾಗ ಅದಕ್ಕೆ ರೆಪಿಸನ್ ಮಾದರಿ ಅಂತಲೇ ನಾವು ಕರೆಯೋದು. ಆಮೇಲೆ ಅದು ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳಿಗೂ ಕೂಡ ಪರಿಚಯ ಆಗುತ್ತೆ. ಈವನ್ ಭಾರತವು ಕೂಡ ಅದನ್ನು ಅಳವಡಿಸಿಕೊಳ್ಳುವಂಥ ಒಂದು ಆಲೋಚನೆ ಮಾಡುತ್ತೆ ಅಂತ ಹೇಳ್ಬೋದು. ಈವನ್ ಬ್ರಿಟಿಷ್ ಕಾಲಾವಧಿಯಲ್ಲಿ ಭಾರತಕ್ಕೆ ಈ ಸಹಕಾರ ಸಂಘದ ಕಾನ್ಸೆಪ್ಟ್ ಕೂಡ ಬರುತ್ತೆ ಅಂತ ಹೇಳ್ಬೋದಾಗಿದೆ. ಓಕೆ, ಇದಿಷ್ಟು ವಿಚಾರ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಇನ್ನು ಸಹಕಾರದ ಮೂಲ ಮಂತ್ರ ಯಾವುದು ಅಂತ ನೋಡ್ತಾ ಹೋದ್ರೆ ಒನ್ ಫಾರ್ ಆಲ್ ಆ್ಯಂಡ್ ಆಲ್ ಫಾರ್ ಒನ್ ಅಂತ, ತಾನು ಎಲ್ಲರಿಗಾಗಿ ಎಲ್ಲರೂ ತನಗಾಗಿ ಅನ್ನೋದು. ಇದು ಕೂಡ ನಿಮಗೆ ಎಕ್ಸಾಮಲ್ಲಿ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ಸಹಕಾರ ಚಳವಳಿಯ ಮೂಲ ಮಂತ್ರ ಯಾವುದು, ಅದರ ಮೂಲ ತತ್ವ ಯಾವುದು ಅಂತ ಕೇಳ್ಬೋದು. ಇದು ಕ್ಲಿಯರ್ ಆಗಿ ನೀವು ನೆನ್ಪಿಟ್ಕೊಳ್ಬೇಕು. ಈ ಮೂಲ ಮಂತ್ರವನ್ನೇ ಬೇಸಾಗಿಟ್ಕೊಂಡು ಸಹಕಾರ ಸಂಘ ಅಂದರೆ ಏನು ಅನ್ನೋದಕ್ಕೂ ಕೂಡ ನಾವು ವ್ಯಾಖ್ಯಾನ ಮಾಡ್ಬೋದು. ಎಕ್ಸಾಮಲ್ಲಿ ಆಲ್ಮೋಸ್ಟ್ ಅಲ್ಲಿ ಕೇಳಲ್ಲ, ಡೆಫಿನೇಷನ್ ಕೇಳಲ್ಲ, ಭಾಳ ರೇರ್ ಅದು. ಆದರೂ ನಮಗೊಂದು ಐಡಿಯಾ ಇರಬೇಕು ನಿಮಗೆ. ಇನ್ ಕೇಸ್ ಡೆಫಿನೇಷನ್ನೇ ಕೇಳಿದ್ರು ಕೂಡ 4ರಲ್ಲಿ ಯಾವುದು ಸರಿಯಾದಂಥ ಡೆಫಿನೇಷನ್ ಅಂತ ಅನ್ನೋದನ್ನು ನಮಗೆ ಐಡೆಂಟಿಫೈ ಮಾಡಲಿಕ್ಕೆ ಬರಬೇಕು. ಓಕೆ, ಇಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ, ತಾನು ಎಲ್ಲರಿಗಾಗಿ ಎಲ್ಲರೂ ತನಗಾಗಿ ಎಂಬ ತತ್ವದ ಮೇಲೆ ಜನಸಾಮಾನ್ಯರಿಂದ ರಚನೆಯಾದಂಥ ಒಂದು ಸಂಘಟನೆ ಅಥವಾ ಒಂದು ವ್ಯವಸ್ಥೆಗೆ ನಾವು ಸಹಕಾರಿ ಸಂಘ ಅಂತ ಕರಿಬಹುದಾಗಿದೆ. ಈ ಕಂಟೆಂಟನ್ನು ಬೇಸಾಗಿಟ್ಕೊಂಡು ನೀವು ಆಪ್ಷನ್ಸಲ್ಲಿ ಏನು ಮಾಡಬೇಕು, ಇದಕ್ಕೆ ನಿಯರೆಸ್ಟ್ ಆನ್ಸರ್ ಇದೇ ಇರ್ಬೋದು ಅಥವಾ ಇದಕ್ಕೆ ನಿಯರೆಸ್ಟ್ ಅಥವಾ ಈ ಅರ್ಥವನ್ನು ಕೊಡುವಂತಹ ಆಪ್ಷನ್ಸ್ ಯಾವುದಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಸಹಕಾರಿ ಸಂಘ ಅಂದರೆ ಏನು ಅಂತ ಕ್ವಶನ್ ಬಂದರೆ ಅದಕ್ಕೆ ಆನ್ಸರ್ ಗುರುತಿಸುವಂಥ ಒಂದು ಪ್ರಯತ್ನ ನೀವು ಮಾಡಬೇಕಾಗತ್ತೆ. ಓಕೆ, ಆಲ್ರೆಡಿ ನಿಮಗೆ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ಟೋಟಲ್ ಸಹಕಾರ ಸಂಘಗಳಿಗೆ ಅಥವಾ ಗ್ರಾಮೀಣ ಸಹಕಾರ ಸಂಘಗಳಿಗೆ ರಿಲೇಟೆಡ್ ಆಗಿರುವಂಥ ಕಂಟೆಂಟನ್ನು ನಾವು 3 ಹಂತದಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಜಾಗತಿಕ ಮಟ್ಟದಲ್ಲಿ ಏನೆಲ್ಲ ಬೆಳವಣಿಗೆ ಆಯಿತು ಅನ್ನೋದನ್ನು ಕ್ಲಿಯರ್ ಮಾಡ್ಕೊಂಡಿವೆ. ಕೈಗಾರಿಕಾ ಕ್ರಾಂತಿ ಆಗಿರ್ಬೋದು, ರಾಬರ್ಟ್ ಓವೆನ್ ಅವರ ಕಾನ್ಸೆಪ್ಟ್ ಆಗಿರ್ಬೋದು, ಅವರ ಸಹಕಾರಿ ಸಂಘದ ಕಾನ್ಸೆಪ್ಟ್ ಪರ್ಟಿಕ್ಯುಲರ್ ಆಗಿ ನೋಡೋದಾದ್ರಾಗಿರ್ಬೋದು, ರಾಕ್ಡೆಲ್ ಸಹಕಾರ ಸಂಘ ಅದರ ತತ್ವಗಳಾಗಿರ್ಬೋದು, ಈವನ್ ICA ಆಗಿರ್ಬೋದು. ಅದಾದ ನಂತರ ಜರ್ಮನಿಯಲ್ಲಿ ಯಾವ ರೀತಿ ಇದು ಮಾಡಿಫೈಡ್ ಆಯಿತು ಅಥವಾ ತಮ್ಮದೇ ಆದ ರೀತಿಯಲ್ಲಿ ಜರ್ಮನ್ ದೇಶದಲ್ಲಿ ಯಾವ ರೀತಿ ರೆಪಿಸನ್ ಅವರು ಇದನ್ನು ಅಳವಡಿಸ್ಕೊಂಡ್ರು, ಆ ನಂತರ ಅದು ಯುರೋಪ್ ಮತ್ತು ಈವನ್ ಬೇರೆ ಬೇರೆ ದೇಶಗಳಿಗೂ ಕೂಡ ಆ ವಿಚಾರ ಸ್ಪ್ರೆಡ್ ಆಯಿತು ಅಂತ ನಾನು ಹೇಳ್ದಲ್ವಾ. ಇದೆಲ್ಲವೂ ಕೂಡ ಜಾಗತಿಕ ಮಟ್ಟದಲ್ಲಿ ಸಹಕಾರ ಕ್ಷೇತ್ರಕ್ಕೆ ರಿಲೇಟೆಡ್ ಆಗಿ ಆಗಿರುವಂಥ ಬೆಳವಣಿಗೆ ಅಂತ ಗುರುತಿಸ್ಬೋದು. ನೆಕ್ಸ್ಟ್ ಒಂದು, ಭಾರತದಲ್ಲಿ ಯಾವ ರೀತಿ ಸಹಕಾರ ಚಳವಳಿ ಆರಂಭ ಆಯಿತು ಅನ್ನೋದನ್ನು ಕ್ಲಿಯರ್ ಮಾಡ್ಕೊಳ್ಳೋಣ. ಭಾರತದ ಮಟ್ಟಿಗೆ ಬಂದಾಗ ನಾವು 2 ಕಾಲಘಟ್ಟಗಳಾಗಿ ಡಿವೈಡ್ ಮಾಡ್ಬೋದು. ಒಂದು, ಸ್ವತಂತ್ರ ಪೂರ್ವದ ಕಾಲಾವಧಿಯಲ್ಲಿ ಯಾವ ರೀತಿ ಸಹಕಾರ ಚಳವಳಿ ಭಾರತದಲ್ಲಿ ಡೆವಲಪ್ಮೆಂಟ್ ಆಯ್ತು ಅನ್ನೋದು, ಸ್ವತಂತ್ರ ನಂತರದ ಕಾಲಾವಧಿಯಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಆಯ್ತು ಅನ್ನೋದು, ಈ 2 ಕಾಲಘಟ್ಟಗಳನ್ನು ಡಿವೈಡ್ ಮಾಡಿ ನಾವು ಅಧ್ಯಯನ ಮಾಡಿದ್ರೆ ಆವಾಗ ಅದರ ಬಗ್ಗೆ ಸ್ಪಷ್ಟವಾಗಿ ನಾವು ಚಿತ್ರಣವನ್ನು ಪಡ್ಕೋಬೋದಾಗಿದೆ. ಮೊದಲನೇದಾಗಿ ಬ್ರಿಟಿಷ್ ಕಾಲಾವಧಿ ಅಂತ ಬಂದಾಗ ಅಥವಾ ಸ್ವತಂತ್ರ ಪೂರ್ವದ ಕಾಲಾವಧಿ ಅಂತ ಬಂದಾಗ ಆಲ್ರೆಡಿ ನಿಮಗೆ ಗೊತ್ತಿದೆ, ಇಂಡೋನೇಷ್ಯಲ್ಲಿ ಅಭ್ಯಾಸ ಮಾಡಿರ್ತೀರಾ. 19ನೇ ಶತಮಾನದ ಉತ್ತರಾರ್ಧದಲ್ಲಿ ಬಂದಾಗ ರೈತರ ಸ್ಥಿತಿ ಹಲವಾರು ಕಾರಣಗಳಿಂದ ಭಾರತದಲ್ಲಿ ಚಿಂತಾಜನಕವಾಗಿತ್ತು. ಅದು ಅನಾವೃಷ್ಟಿ ಆಗಿರ್ಬೋದು, ಅಥವಾ ಅವರ ಬೆಳೆಗಳಿಗೆ ಸರಿಯಾದ ಬೆಲೆ ಸಿಗದೇ ಇರ್ಬೋದು, ಅಥವಾ ಬ್ರಿಟಿಷರು ರೈತರ ಮೇಲೆ ಬಲವಂತವಾಗಿ ತಮಗೆ ಬೇಕಾದಂಥ ಬೆಳೆಗಳನ್ನೇ ಬೆಳೀಲಿಕ್ಕೆ ಹೇಳೋದು, ಆ ಬೆಳೆಗಳಿಗೆ ಸರಿಯಾದ ಬೆಲೆ ಸಿಗದೇ ಇರ್ಬೋದು. ಈ ರೀತಿ ಸಾಕಷ್ಟು ಬೇರೆ ಬೇರೆ ಕಾರಣಗಳಿಂದಾಗಿ ರೈತರ ಸ್ಥಿತಿ 19ನೇ ಶತಮಾನದ ಉತ್ತರಾರ್ಧ ಅವಧಿಯಲ್ಲಿ ಅಷ್ಟೊಂದು ಉತ್ತಮವಾಗಿರಲಿಲ್ಲ, ಬಹಳ ಚಿಂತಾಜನಕವಾಗಿತ್ತು ಅಂತ ನಾವು ಇತಿಹಾಸದಿಂದ ತಿಳ್ಕೊಳ್ತೇವೆ. ಓಕೆ, ರೈತರನ್ನು ಇಂತಹ ಕಷ್ಟದ ಪರಿಸ್ಥಿತಿಯಿಂದ ಮುಕ್ತಗೊಳಿಸುವಂತಹ ಕೆಲವೊಂದು ಪ್ರಯತ್ನಗಳು ಬ್ರಿಟಿಷ್ ಸರ್ಕಾರ ಕೂಡ ಮಾಡುತ್ತೆ. ಆದರೆ ಅದರಲ್ಲಿ ಬಹುತೇಕ ಪ್ರಯತ್ನಗಳು ಪ್ರಾಮಾಣಿಕವಾಗಿರಲಿಲ್ಲ ಅಂತಲೇ ಹೇಳ್ಬೋದು. ಅಂದರೆ ರೈತರನ್ನು ನಿಜವಾಗ್ಲೂ ಅಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಿಂದ ಮುಕ್ತಗೊಳಿಸುವಂಥ ಪ್ರಾಮಾಣಿಕ ಪ್ರಯತ್ನಗಳು, ಪ್ರಾಮಾಣಿಕವಾದಂಥ ಸುಧಾರಣಾ ಕ್ರಮಗಳು ಬ್ರಿಟಿಷ್ ಸರ್ಕಾರ ಕೈಗೊಳ್ಳಿಲ್ಲ ಅಂತ ಹೇಳ್ಬೋದು. ಇದರಿಂದ ಏನಾಗ್ತಾ ಇತ್ತು, ದೇಶದ ಬೇರೆ ಬೇರೆ ಭಾಗದಲ್ಲಿ ರೈತರು ಬೇಸೆತ್ತು, ಅಂದರೆ ಆಡಳಿತ ವ್ಯವಸ್ಥೆ ವಿರುದ್ಧ ಬೇಸೆತ್ತು ಬ್ರಿಟಿಷ್ ಸರ್ಕಾರದ ವಿರುದ್ಧ ದಂಗೆ ಕೂಡ ಏಳಲಿಕ್ಕೆ ಆರಂಭಿಸ್ತಾರೆ. ಓಕೆ, ಇಂತಹ ಸಂದರ್ಭದಲ್ಲಿ ಇದಕ್ಕೆ ಏನು ಸೊಲ್ಯೂಷನ್ ಕಂಡುಕೊಳ್ಬೇಕು ಅನ್ನುವಂಥ ಒಂದು ಆಲೋಚನೆ ದೇಶದ ಬೇರೆ ಬೇರೆ ಭಾಗದಲ್ಲಿ ಆರಂಭ ಆಗುತ್ತೆ. ಸ್ಪೆಷಲಿ ಮದ್ರಾಸ್ ಪ್ರಾಂತ್ಯ ಏನು ಮಾಡುತ್ತೆ, 1892ರಲ್ಲಿ ಸರ್ ಫೆಡ್ರಿಕ್ ನಿಕೋಲ್ಸನ್ ಅವರಿಗೆ ಒಂದು ಆದೇಶ ನೀಡುತ್ತೆ. ಏನು ಆದೇಶ ಅಂದರೆ, ಯುರೋಪ್ ರಾಷ್ಟ್ರಗಳಲ್ಲಿ ಇರುವಂಥ ಸಹಕಾರ ಚಳವಳಿಯ ಬಗ್ಗೆ ಅಧ್ಯಯನ ಮಾಡಿ ಅದನ್ನು ಭಾರತದಲ್ಲಿ ಅಳವಡಿಸ್ಕೋಬೋದು, ಅಥವಾ ಭಾರತಕ್ಕೆ ಅದರಿಂದ ಭಾರತೀಯ ರೈತರಿಗೆ ಅಥವಾ ಭಾರತದಲ್ಲಿರುವಂಥ ರೈತರ ಏನೋ ಸ್ಥಿತಿ ಏನಿದೆ ಅಲ್ವಾ, ಚಿಂತಾಜನಕ ಸ್ಥಿತಿ, ಆ ಸ್ಥಿತಿಯಿಂದ ರೈತರನ್ನು ಮುಕ್ತಗೊಳಿಸಬಹುದಾ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡಿ ವರದಿ ಸಲ್ಲಿಸಲಿಕ್ಕೆ ಸೂಚಿಸುತ್ತೆ. ಓಕೆ, ಫೆಡ್ರಿಕ್ ನಿಕೋಲ್ಸನ್ ಅವರಿಗೆ ಈ ಜವಾಬ್ದಾರಿ ಕೊಡ್ತಾ ಇದ್ದಾರೆ ಅಂದರೆ ಇಲ್ಲಿ ಒಂದು ವಿಚಾರ ನಾವು ಮಾಡ್ಬೋದು, ಏನಂದರೆ ಭಾರತದಲ್ಲಿಯೂ ಕೂಡ ಸಹಕಾರ ಸಂಘಗಳ ಅನುಷ್ಠಾನದ ಆಲೋಚನೆ ಈ ಸಮಯದಲ್ಲಿ ಆರಂಭ ಆಯಿತು ಅಂತ ನಾವು ಗುರುತಿಸ್ಬೋದಾಗಿದೆ. ಆದರೆ ಫೆಡ್ರಿಕ್ ನಿಕೋಲ್ಸನ್ ಏನು ವರದಿ ಕೊಡ್ತಾರೆ ಅನ್ನೋಂಥ ಬೇಸ್ ಮೇಲೆ ಭಾರತದಲ್ಲಿ ಸಹಕಾರ ಚಳವಳಿ ಅನುಷ್ಠಾನಕ್ಕೆ ಬರ್ತಾವ ಇಲ್ವಾ ಅನ್ನೋದನ್ನು ನಾವು ಡಿಸೈಡ್ ಮಾಡ್ಬೋದಾಗಿದೆ.
ಹಾಗಾಗಿ ಸರ್ ಫೆಡ್ರಿಕ್ ನಿಕೋಲ್ಸನ್ ಹೆಸರನ್ನು ಸ್ಪಷ್ಟವಾಗಿ ನೆನ್ಪಿಟ್ಕೊಳ್ಬೇಕು. ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಪರ್ಸನ್ ಅಂತ ನಾವು ಗುರುತಿಸ್ಬೋದು. ಓಕೆ, ಸರ್ ಫೆಡ್ರಿಕ್ ನಿಕೋಲ್ಸನ್ ಏನು ಮಾಡ್ತಾರೆ, ಇದ್ರ ಬಗ್ಗೆ ಅಧ್ಯಯನ ಮಾಡ್ತಾರೆ. ಅವರು ತಮ್ಮ ವರದಿಯಲ್ಲಿ ಏನು ಹೇಳ್ತಾರೆ ಅಥವಾ ಏನು ಶಿಫಾರಸ್ ಮಾಡ್ತಾರೆ ಅಂದರೆ, ಭಾರತದಲ್ಲಿ ರೈತರೇನು ಸಮಸ್ಯೆ ಎದುರಿಸ್ತಾ ಇದ್ದಾರಲ್ವ, ಅಥವಾ ರೈತರನ್ನು ಆ ಸಮಸ್ಯೆಯಿಂದ ಮುಕ್ತಗೊಳಿಸಲಿಕ್ಕೆ ಜರ್ಮನ್ ದೇಶದಲ್ಲೇನು ರೆಪಿಸನ್ ಮಾದರಿಯ ಸಹಕಾರ ಸಂಘಗಳೇನಿದ್ದಾವಲ್ವ, ಅಂತಹ ಸಹಕಾರಿ ಸಂಘಗಳನ್ನು ಭಾರತದಲ್ಲಿ ನಾವು ಅನುಷ್ಠಾನಕ್ಕೆ ತಂದರೆ ಖಂಡಿತ ರೈತರನ್ನು ಅವರ ಸಂದಿಗ್ಧ ಪರಿಸ್ಥಿತಿಯಿಂದ ಅಥವಾ ಅವರ ಚಿಂತಾಜನಕ ಸ್ಥಿತಿಯಿಂದ ಅವರನ್ನು ಮುಕ್ತಗೊಳಿಸಬಹುದು ಅನ್ನುವಂಥ ಒಂದು ಶಿಫಾರಸನ್ನು ಅವರು ತಮ್ಮ ವರದಿಯಲ್ಲಿ ಕೊಡೋದು ಕಂಡುಬರುತ್ತೆ. ಹಾಗಾದರೆ ನಾವಿಲ್ಲಿ ಈ ಪರ್ಸನ್ ಹೆಸರು ನಾವು ಖಂಡಿತ ನೆನ್ಪಿಟ್ಕೊಳ್ಳೇಬೇಕು. ಆಲ್ರೆಡಿ ನಾನು ಹೇಳ್ದಲ್ಲ ನಿಮಗೆ, ಫಸ್ಟ್ ಟೈಮ್ ಭಾರತದಲ್ಲಿ ಸಹಕಾರ ಸಂಘಗಳನ್ನ ಅನುಷ್ಠಾನಕ್ಕೆ ತರಬೇಕು. ಅದು ಸ್ಪೆಷಲಿ ರೆಪಿಸನ್ ಮಾದರಿ ಅನ್ನೋದು ನೀವು ಕ್ಲಿಯರಾಗಿ ನೆನ್ಪಿಟ್ಕೊಳ್ಬೇಕು. ಜನರಲೈಸ್ ಆಗಿ ಬಂದಾಗ ಸಹಕಾರ ಸಂಘ ಅಂತ ಹೇಳ್ಬೋದು, ಆದರೆ ಪರ್ಟಿಕ್ಯುಲರ್ ಬಂದಾಗ ರೆಪಿಸನ್ ಮಾದರಿಯ ಸಹಕಾರ ಸಂಘಗಳನ್ನೇ ರೈತರ ಸಮಸ್ಯೆಗೆ ಸೊಲ್ಯೂಷನ್ ಆಗಿ ನಾವು ಭಾರತದಲ್ಲಿ ಇಂಟ್ರಡ್ಯೂಸ್ ಮಾಡಬಹುದು ಅನ್ನುವಂಥ ಒಂದು ವಿಚಾರ ಇವರು ವ್ಯಕ್ತಪಡಿಸ್ತಾರೆ. ಹಾಗಾಗಿ ಕೊನೆ ಪಾಯಿಂಟಲ್ಲಿ ಅದನ್ನೇ ಹೇಳ್ತಾ ಇರೋದು, ಭಾರತದಲ್ಲಿ ಮೊದಲ ಬಾರಿಗೆ ಸಹಕಾರ ಸಂಘಗಳ ಸ್ಥಾಪನೆಗೆ ಶಿಫಾರಸು ಮಾಡಿದಂಥ ಕೀರ್ತಿ ಸರ್ ಫೆಡ್ರಿಕ್ ನಿಕೋಲ್ಸನ್ ಅವರಿಗೆ ಸಲ್ಲುತ್ತೆ. ಹಾಗಾಗಿ ನೀವು ಸಾಕಷ್ಟು ಕಡೆ ಸಹಕಾರ ಸಂಘಗಳಿಗೆ ರಿಲೇಟೆಡ್ ಆಗಿ ಏನಾದರೂ ನೀವು ಸ್ಟಡಿ ಮಾಡುವಂಥ ಸಂದರ್ಭದಲ್ಲಿ ಸರ್ ಫೆಡ್ರಿಕ್ ನಿಕೋಲ್ಸನ್ ಅವರಿಗೂ ಭಾರತದ ಸಹಕಾರ ಚಳವಳಿಯ ಪಿತಾಮಹ ಅಥವಾ ಪ್ರವರ್ತಕ ಅಂತ ಆ ರೀತಿ ಕೂಡ ಉಲ್ಲೇಖ ಆಗೋದು ಕಂಡುಬರುತ್ತೆ. ಆದರೆ ನಾವು ನಮ್ಮ ಸ್ಟೇಟ್ ಎಕ್ಸಾಮಲ್ಲಿ ಬಂದಾಗ ಸಿದ್ದಣ್ಣಗೌಡ ಸಣ್ಣ ರಾಮಣ್ಣಗೌಡ ಪಾಟೀಲ್ ಅವರಿಗೆ ನಾವು ಭಾರತದ ಸಹಕಾರ ಚಳವಳಿಯ ಪಿತಾಮಹ ಅಂತ ಗುರುತಿಸ್ತೇವೆ. ಇನ್ ಕೇಸ್ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ರೆ ಅಲ್ಲಿ ಸಿದ್ದಣ್ಣಗೌಡ ಸಣ್ಣ ರಾಮಣ್ಣಗೌಡ ಪಾಟೀಲ್ ಅವರ ಹೆಸರನ್ನು ಆಪ್ಷನ್ಸ್ ಆಗಿ ಕೊಟ್ಟಿಲ್ಲ, ಫೆಡ್ರಿಕ್ ನಿಕೋಲ್ಸನ್ ಹೆಸರನ್ನು ಆಪ್ಷನ್ಸ್ ಆಗಿ ಕೊಟ್ಟಿದ್ದಾರೆ ಅಂದರೆ ನೀವು ಸರ್ ಫೆಡ್ರಿಕ್ ನಿಕೋಲ್ಸನ್ ಕೂಡ ಆಯ್ಕೆ ಮಾಡ್ಬೋದು. ಸುಮಾರು ಕಡೆ ಇವ್ರ ಹೆಸರು ಕೂಡ ಪ್ರಸ್ತಾಪ ಆಗಿರೋದು ಕಂಡುಬರುತ್ತೆ, ಭಾರತದ ಸಹಕಾರ ಚಳವಳಿಯ ಪಿತಾಮಹ ಅಂತ. ರೀಸನ್ ಏನು ಕೊಡ್ತಾರೆ ಅಂದರೆ, ಮೊದಲ ಬಾರಿಗೆ ಸಹಕಾರ ಸಂಘಗಳ ಅನುಷ್ಠಾನಕ್ಕೆ ಇವರು ಶಿಫಾರಸ್ ಮಾಡ್ತಾರೆ. ಹಾಗಾಗಿ ಬ್ರಿಟನ್ ಸರ್ಕಾರ ಆಸಕ್ತಿ ತೋರಿಸುತ್ತೆ, ಭಾರತದಲ್ಲಿ ಸಹಕಾರ ಸಂಘಗಳ ಅನುಷ್ಠಾನಕ್ಕೆ ತರುವಂತಹ ಒಂದು ಆಲೋಚನೆ ಮಾಡುತ್ತೆ ಅನ್ನುವಂಥ ಒಂದು ವಾದ ಕೂಡ ಇದೆ. ಹಾಗಾಗಿ ನೀವು ಈ ವಿಚಾರದ ಬಗ್ಗೆ ಒಂದು ಸ್ವಲ್ಪ ಕ್ಲಾರಿಟಿ ಇರಬೇಕು ನಿಮಗೆ. ಓಕೆ, ಬಹುತೇಕ ಇದೇ ಸಮಯದಲ್ಲಿ ಉತ್ತರ ಪ್ರದೇಶದ ಪ್ರಾಂತೀಯ ಸರ್ಕಾರವು ಕೂಡ ಏನು ಮಾಡುತ್ತೆ, ಡೂಪರ್ ನೆಕ್ಸ್ ಅನ್ನುವಂಥ ಒಬ್ಬ ಅಧಿಕಾರಿಯನ್ನು ನೇಮಕ ಮಾಡಿದೆ. ಯಾವ ವಿಷಯಕ್ಕಾಗಿ? ರೈತರ ಸಮಸ್ಯೆ ಪರಿಹರಿಸಲು ನಾವು ಏನು ಕ್ರಮ ಕೈಗೊಳ್ಬೋದು ಅನ್ನೋದ್ರ ಬಗ್ಗೆ ಸಲಹೆ ನೀಡಲಿಕ್ಕೆ ಡೂಪರ್ ನೆಕ್ಸ್ ಅವರನ್ನು ನೇಮಕ ಮಾಡ್ತೇವೆ. ಡೂಪರ್ ನೆಕ್ಸ್ ಅವ್ರು ಏನು ಮಾಡ್ತಾರೆ ಅಂದರೆ, ಭಾರತದಲ್ಲಿ ಸ್ಪೆಷಲಿ ಆ ಪ್ರಾಂತ್ಯ ಇದರಲ್ಲಿ ಬಂದಾಗ ಭಾರತೀಯ ರೈತರು ಎದುರಿಸ್ತಾ ಇರುವಂಥ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ನಾವು ಏನು ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನು ಅವರು ತಮ್ಮ ಒಂದು ಗ್ರಂಥದಲ್ಲಿ ಕೂಡ ಮೆನ್ಷನ್ ಮಾಡ್ತಾರೆ. ಪೀಪಲ್ಸ್ ಬ್ಯಾಂಕ್ಸ್ ಫಾರ್ ನದರ್ನ್ ಇಂಡಿಯಾ ಅನ್ನೋದು ಅಲ್ಲಿ ಸಬ್ ಟೈಟಲ್ ನೋಡಿದ್ರೆ ಗೊತ್ತಾಗ್ತಾ ಇದೆ. ಈ ಕೃತಿಯಲ್ಲೂ ಕೂಡ ಅವರು ಸಹಕಾರ ಸಂಘಗಳ ಸ್ಥಾಪನೆಗೆ ಶಿಫಾರಸ್ ಮಾಡ್ತಾರೆ. ಅಂದರೆ ರೈತರ ಸಮಸ್ಯೆ ಪರಿಹಾರಕ್ಕೆ ಅವ್ರು ಏನು ಮಾಡ್ತಾರೆ, ಸಹಕಾರಿ ಸಂಘಗಳ ಮೂಲಕ ನಾವು ಸೊಲ್ಯೂಷನ್ ಕಂಡುಕೊಡಬಹುದು ಅನ್ನುವಂಥ ಒಂದು ವಿಚಾರ ಕೂಡ ಅವರು ವ್ಯಕ್ತಪಡಿಸ್ತಾರೆ. ಫೈನಲಿ 1904ರಲ್ಲಿ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟೀಸ್ ಆ್ಯಕ್ಟ್ ಅನ್ನುವಂಥ ಒಂದು ಕಾಯ್ದೆ ಜಾರಿಗೆ ಬರುತ್ತೆ. ಅಂದರೆ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟೀಸ್ ಆ್ಯಕ್ಟ್ 1904 ಅನ್ನೋದು ಆ ಕಾಯ್ದೆ ಹೆಸರು. ನಿಮ್ಗೆ ಗೊತ್ತಿರಬೇಕಿದೆ ಯಾವಾಗ ಜಾರಿಗೆ ಬಂತಂದು ಕೂಡ ಕೇಳ್ಬೋದು, ಅಥವಾ ಕಾಯ್ದೆ ಹೆಸರನ್ನೇ ಕೇಳ್ಬೋದು ನಿಮಗೆ. ಅದು ಅಫಿಷಿಯಲ್ ಆಗಿ ಕ್ಲಿಯರ್ ಆಗಿ ಗೊತ್ತಿರಬೇಕು ನಿಮಗೆ. ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟೀಸ್ ಆ್ಯಕ್ಟ್ 1904 ಅಂತ. ಈ ಸಮಯದಲ್ಲಿ ಆಲ್ರೆಡಿ ಗೊತ್ತು ನಿಮಗೆ, ಲಾರ್ಡ್ ಕರ್ಜನ್ ವೈಸರಾಯ ಆಗಿರ್ತಾನೆ. ಓಕೆ, ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟೀಸ್ ಆ್ಯಕ್ಟ್ 1904 ಏನಿದೆ ಅಲ್ವಾ, ಈ ಕಾಯ್ದೆ ಜಾರಿಗೆ ಬಂದಿದ್ದು 1904ರ ಮಾರ್ಚ್ 25ರಂದು. ಇದು ಭಾರತದಲ್ಲಿ ಜಾರಿಗೆ ಬಂದಿರುವಂಥದ್ದು, ಭಾರತದ ಮಟ್ಟಿಗೆ ನಾವು ಹೇಳೋದಾದರೆ ದೇಶದ ಪ್ರಥಮ ಸಹಕಾರಿ ಕಾಯ್ದೆ ಅಂತ ಗುರುತಿಸೋದು. ಕೋಆಪರೇಟಿವ್ಗೆ ರಿಲೇಟೆಡ್ ಆಗಿರುವಂಥ ಮೊದಲ ಆ್ಯಕ್ಟ್ ಅಂತ ಇದನ್ನು ಗುರುತಿಸಲಾಗುತ್ತೆ. ಇದು ಯಾವಾಗ ಜಾರಿಗೆ ಬಂದಿದೆ ಅಂತ ಕೇಳ್ಬೋದು. ಆ ಕಾಯ್ದೆ ಟೈಟಲ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈ ಕಾಯ್ದೆ ಜಾರಿಗೆ ಬರುವುದರೊಂದಿಗೆ ಭಾರತದಲ್ಲಿ ಸಹಕಾರ ಆಂದೋಲನ ಅಧಿಕೃತವಾಗಿ ಆರಂಭ ಆಯ್ತಂತ ಗುರುತಿಸೋದು. ಯಾವ ಕಾಯ್ದೆಯ ಮೂಲಕ ಭಾರತದಲ್ಲಿ ಸಹಕಾರಿ ಚಳವಳಿ ಆರಂಭ ಆಯ್ತಂತ ಕೇಳ್ಬೋದು, ಯಾವಾಗ ಜಾರಿಗೆ ಬಂತಂತ ಕೇಳ್ಬೋದು, ಅಥವಾ ದೇಶದ ಮೊದಲ ಸಹಕಾರಿ ಕಾಯ್ದೆ ಯಾವುದಂತ ಕೇಳ್ಬೋದು. ಮತ್ತು ಈ ಕಾಯ್ದೆಯು ಕೂಡ ಅಷ್ಟೇ, ಜರ್ಮನಿ ದೇಶದಲ್ಲಿ ಆಲ್ರೆಡಿ ಸಕ್ಸಸ್ ಆಗಿದ್ದಂಥ ರೆಪಿಸನ್ ಮಾದರಿಯ ಸಹಕಾರಿ ಸಂಘಗಳನ್ನು ಭಾರತದಲ್ಲಿ ಅನುಷ್ಠಾನಕ್ಕೆ ತರಲಿಕ್ಕೆ ಇದು ಅವಕಾಶ ಮಾಡಿಕೊಡುತ್ತೆ ಅಂತ ಹೇಳ್ಬೋದು. ಕ್ಯಾಸುವಲ್ ಆಗಿ ಬಂದಾಗ ಈ ಕಾಯ್ದೆಯ ಮೂಲಕ ಭಾರತದಲ್ಲಿ ಸಹಕಾರಿ ಕಾಯ್ದೆಗಳ ಸಹಕಾರಿ ಸಂಘಗಳ ಅಸ್ತಿತ್ವಕ್ಕೆ ಬಂದು ಅಂತ ನಾವು ಹೇಳ್ತೇವೆ. ಆದರೆ ಪರ್ಟಿಕ್ಯುಲರ್ ಏನಾದರೂ ಕೇಳಿದ್ರೆ ನೀವು ರೆಪಿಸನ್ ಮಾದರಿಯ ಸಹಕಾರಿ ಸಂಘಗಳು ಅನುಷ್ಠಾನಕ್ಕೆ ಇದು ಅವಕಾಶ ಮಾಡಿಕೊಡುತ್ತೆ ಅಂತಲೇ ಹೇಳಬೇಕಾಗುತ್ತೆ. ಮತ್ತು ಇಲ್ಲಿ ರೆಪಿಸನ್ ಅನ್ನುವಂಥ ವರ್ಡ್ ನಿಮ್ಗೆ ಆಲ್ರೆಡಿ ಇಂಟ್ರೊಡ್ಯೂಸ್ ಆಗಿದೆ ನಮಗೆ. ಜರ್ಮನ್ ದೇಶದಲ್ಲಿ ರೆಪಿಸನ್ ಅವರು ತಮ್ಮದೇ ಆದ ರೀತಿಯಲ್ಲಿ ಈ ಕಾನ್ಸೆಪ್ಟನ್ನು ನೀಡಿರ್ತಾರೆ ಅಂತ ಹೇಳ್ಬೋದು. ಹಾಗಾಗಿ ರೆಪಿಸನ್ ಅನ್ನುವಂಥ ವರ್ಡ್ ಮೇಲಿನ ಮೇಲೆ ಬರ್ತಾ ಇದೆ, ಒಂದು ಸ್ವಲ್ಪ ಕ್ಲಾರಿಟಿ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ರೆಪಿಸನ್ ಮಾದರಿಯ ಸಹಕಾರಿ ಸಂಘ ಅಂದರೆ ಯಾವ ರೀತಿ ಇರ್ತಾವೆ ಅನ್ನೋದೊಂದು ಸ್ವಲ್ಪ ಕ್ಲಾರಿಟಿ ಆಗಬೇಕು. ಸೇಮ್ ಅದೇ ಸಮಯದಲ್ಲಿ ಇದಕ್ಕೆ ಅಪೋಸಿಟ್ ಆಗಿ ಇನ್ನೊಂದು ರೀತಿಯ ಸಹಕಾರಿ ಸಂಘ ಕೂಡ ನಾವು ಗುರುತಿಸ್ಬೋದು, ಶೂಲ್ಜ್ ಡೆಲಿಷನ್ ಮಾದರಿಯ ಸಹಕಾರಿ ಸಂಘ ಅಂತ. ಎರಡೂ ಕೂಡ
ಜರ್ಮನ್ ದೇಶದ ಚಿಂತಕರಿಂದಲೇ ರಚನೆ ಆಗಿರುವಂಥ ಸಹಕಾರಿ ಸಂಘಗಳಿಗೆ ರಿಲೇಟೆಡ್ ಆಗಿರುವಂಥ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಒಂದು ರೆಪಿಸನ್ ಮಾದರಿಯ ಸಹಕಾರಿ ಸಂಘ, ಇನ್ನೊಂದು ಶೂಲ್ಜಿ ಡೆಲಿಷನ್ ಮಾದರಿಯ ಸಹಕಾರಿ ಸಂಘ ಅಂತ. ಎರಡರಲ್ಲಿರುವಂಥ ವ್ಯತ್ಯಾಸದ ಮೂಲಕ ನಾವು ಇವೆರಡು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೋಬೋದು. ಬಹಳ ಡಿಫಿಕಲ್ಟ್ ಆದಂಥ ಕಾನ್ಸೆಪ್ಟ್ ಏನಿಲ್ಲ, ಭಾಳ ಸಿಂಪಲ್ ಆಗಿರುವಂಥದ್ದು. ಮೊದಲು ರೆಪಿಸನ್ ಮಾದರಿ ನೋಡ್ಕೊಂಡು ಹೋಗೋಣ. ರೆಪಿಸನ್ ಮಾದರಿ ಅಂತ ಬಂದಾಗ ಇದು ಜರ್ಮನಿಯ ಫೆಡ್ರಿಕ್ ವಿಲಿಯಂ ರೆಪಿಸನ್ ಅವರಿಂದ ರಚನೆ ಆಗಿರುವಂಥ ಅಥವಾ ಅವರ ಕಾನ್ಸೆಪ್ಟಲ್ಲಿ ಮೂಡಿರುವಂಥ ಒಂದು ಸಹಕಾರಿ ಸಂಘ ಅಂತ ಹೇಳ್ಬೋದು, ಅಥವಾ ಅವರ ಆಲೋಚನೆಯಲ್ಲಿ ಇದ್ದಂಥ ಒಂದು ಸಹಕಾರಿ ಸಂಘದ ಮಾದರಿ ಅಂತ ಗುರುತಿಸೋದು. ಸ್ಪೆಷಲಿ ರೆಪಿಸನ್ ಸಹಕಾರಿ ಸಂಘ ಏನಿದೆ ಅಲ್ವಾ, ಇದು ಗ್ರಾಮಾಂತರ ಪ್ರದೇಶಗಳಲ್ಲಿ ಸಂಘಟಿಸಲಾಗಿರುತ್ತೆ. ಆಲ್ರೆಡಿ ಸ್ಟಾರ್ಟಿಂಗಲ್ಲೇ ಬಂದಿತ್ತು. ಭಾರತೀಯ ರೈತರ ಸಮಸ್ಯೆ ಬಗೆಹರಿಸಬೇಕಾದ್ರೆ ನಾವು ಏನು ಮಾಡಬೇಕು ಅಂತ ಬಂದಾಗ ಅವ್ರ ಶಿಫಾರಸ್ನಲ್ಲಿ ಹೇಳಿದ್ದು ಆಲ್ರೆಡಿ ಕ್ಲಿಯರಾಗಿ ನಾವು ಡಿಸ್ಕಷನ್ ಮಾಡಿದ್ದೇವೆ. ಜರ್ಮನಿಯ ರೆಪಿಸನ್ ಮಾದರಿ ಅಂತ. ಭಾರತೀಯ ರೈತರಂದರೆ ಗ್ರಾಮಾಂತರ ಪ್ರದೇಶದಲ್ಲಿರುವಂಥ ರೈತರಂತ ಗುರುತಿಸೋದು. ಹಾಗಾಗಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಸಂಘಟಿಸಲಾಗುತ್ತೆ. ರೆಪಿಸನ್ ಮಾದರಿಯ ಸಹಕಾರಿ ಸಂಘದ ಕಾರ್ಯಕ್ಷೇತ್ರ ಏನಾಗಿರುತ್ತಲ್ವ, ಇದು ಗ್ರಾಮಾಂತರ ಪ್ರದೇಶಕ್ಕೆ ಸೀಮಿತ ಆಗಿರುತ್ತೆ. ಸದಸ್ಯರ ಹೊಣೆಗಾರಿಕೆ ಅಪರಿಮಿತ ಆಗಿರುತ್ತೆ ಅಂತ ಹೇಳೋದು. ಅದರ ಪಕ್ಕದಲ್ಲಿರುವಂಥ ಕಾಲಮ್ ಅಬ್ಸರ್ವ್ ಮಾಡಿದಾಗ ಇದಕ್ಕೆ ಅಪೋಸಿಟ್ ಆಗಿರುವಂಥದ್ದು ಶೂಲ್ಜಿ ಡೆಲಿಷನ್ ಮಾದರಿಯ ಸಹಕಾರ ಸಂಘ ಅಂದರೆ ಇದು ಶೂಲ್ಜಿ ಡೆಲಿಷನ್ ಅವರ ಕಾನ್ಸೆಪ್ಟ್ ಅಂತ ಹೇಳೋದು. ಇದು ನಗರ ಪ್ರದೇಶಗಳಲ್ಲಿ ಸಂಘಟಿಸಲಾಗುತ್ತೆ. ಸಂಘದ ಕಾರ್ಯಕ್ಷೇತ್ರ ನಗರ ಪ್ರದೇಶಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ. ಸದಸ್ಯರ ಹೊಣೆಗಾರಿಕೆ ಪರಿಮಿತ ಆಗಿರುತ್ತೆ. ಬಹುತೇಕ ಈ ಎರಡೂ ಮಾಡೆಲ್ ಏನಿದಾವಲ್ವ ಕೋಆಪರೇಟಿವ್ ಸೊಸೈಟಿಗೆ ರಿಲೇಟೆಡ್ ಆಗಿ ಇವು ಅಪೋಸಿಟ್ ಅಂತ ಹೇಳೋದು. ಗ್ರಾಮಾಂತರ ಪ್ರದೇಶ ರೈತರಿಗೆ ರಿಲೇಟೆಡ್ ಆಗಿರೋದು ಅಥವಾ ಕೃಷಿ ಕ್ಷೇತ್ರಕ್ಕೆ ರಿಲೇಟೆಡ್ ಆಗಿರೋದು ಅಂದರೆ ಅದು ರೆಪಿಸನ್ ಮಾದರಿ ಅಂತ ಹೇಳೋದು. ನಗರ ಪ್ರದೇಶಕ್ಕೆ ಬಂದರೆ ಶೂಲ್ಜಿ ಡೆಲಿಷನ್ ಮಾದರಿ ಅಂತ ಗುರುತಿಸಬಹುದಾಗಿದೆ. ಓಕೆ, ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್ ನನ್ನ ಪ್ರಕಾರ ಸಾಕಾಗುತ್ತೆ. ಇನ್ನೂ ಸ್ವಲ್ಪ ಅವಶ್ಯಕತೆ ಅನಿಸಿದ್ರೆ ಇದಕ್ಕೆ ರಿಲೇಟೆಡ್ ಆಗಿರುವಂಥ ಸ್ವಲ್ಪ ಬುಕ್ಸನ್ನು ರೆಫರ್ ಮಾಡಿದ್ರೆ ಖಂಡಿತ ಹೆಚ್ಚು ಇನ್ಫಾರ್ಮೇಷನ್ ಕೂಡ ನೀವು ಗೇನ್ ಮಾಡ್ಕೋಬಹುದು. ಓಕೆ, 1904ರಲ್ಲಿ ಕಾಯ್ದೆ ಜಾರಿಗೆ ಬಂತು ಅಂತ ನಾವು ಅಭ್ಯಾಸ ಮಾಡ್ತಾ ಇದ್ದೇವೆ. ಓಕೆ, ಈ ಕಾಯ್ದೆ ಜಾರಿಗೆ ಬಂದ ನಂತರ ಆ ಕಾಯ್ದೆಯನ್ನು ಬೇಸ್ ಆಗಿಟ್ಕೊಂಡು ಅಥವಾ ಕಾಯ್ದೆಯನ್ನು ಆಧರಿಸಿ ದೇಶದ ಮೊದಲ ಸಹಕಾರಿ ಸಂಘ ನಮ್ಮ ರಾಜ್ಯದ ಇವತ್ತಿನ ಗದಗ ಜಿಲ್ಲೆಯ ಕಣಗಿನಹಾಳದಲ್ಲಿ ಅಸ್ತಿತ್ವಕ್ಕೆ ಬರುತ್ತೆ. ಕಣಗಿನಹಾಳ ಅನ್ನೋದು ಒಂದು ಗ್ರಾಮ, ಆ ಗ್ರಾಮದಲ್ಲಿ ಅಸ್ತಿತ್ವಕ್ಕೆ ಬರುತ್ತೆ. ಈ ಸಹಕಾರಿ ಸಂಘ ಅಸ್ತಿತ್ವಕ್ಕೆ ಬಂದಿದ್ದು 1905ರ ಮೇ 8ನೇ ತಾರೀಕಿನಂದು. ಆ ಡೇಟ್ ಕೂಡ ಅಕ್ಯುರೇಟ್ ಆಗಿ ನೆನ್ಪಿಟ್ಕೋಬೇಕು, ಆ ಪ್ಲೇಸ್ ಕೂಡ ಅಕ್ಯುರೇಟ್ ಆಗಿ ನೆನ್ಪಿಟ್ಕೋಬೇಕು. ಸಾಕಷ್ಟು ಬಾರಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳಿದ್ದಾರೆ. ಅದು ಕಾಮನ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೂಡ ಸುಮಾರು ಸರಿ ಬಂದಿದೆ. ಇಲ್ಲಿ ಸಹಕಾರಿ ಸಂಘ ಅನ್ನೋದನ್ನೇ ನಿಮಗೆ ಟಾಪಿಕ್ ಆಗಿ ಕೊಟ್ಟಿರೋದ್ರಿಂದ ಈ ಕಂಟೆಂಟ್ ಮೇಲೆ ಕ್ವಶನ್ಸ್ ಬರುವಂಥ ಪಾಸಿಬಿಲಿಟಿ ಇರುತ್ತೆ. 1905ರಲ್ಲಿ ಅಸ್ತಿತ್ವಕ್ಕೆ ಕಣಗಿನಹಾಳದಲ್ಲಿ ಅಸ್ತಿತ್ವಕ್ಕೆ ಬಂದಿರುವಂತಹ ಏನು ದೇಶದ ಮೊದಲ ಸಹಕಾರಿ ಸಂಘ ಇದೆ ಅಲ್ವಾ, ಇದು 13 ಜನ ಸದಸ್ಯರನ್ನು ಒಳಗೊಂಡಿತ್ತು. ಈ ಸಹಕಾರಿ ಸಂಘವನ್ನು ಸ್ಥಾಪನೆ ಮಾಡಿದಂಥ ಕೀರ್ತಿ ಶ್ರೀ ಸಿದ್ದನಗೌಡ ಸಣ್ಣ ರಾಮನಗೌಡ ಪಾಟೀಲ್ ಅವರಿಗೆ ಸಲ್ಲತ್ತೆ. ಅವರ ಭಾವಚಿತ್ರವನ್ನು ಕೂಡ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದಾಗಿದೆ. ಇಲ್ಲಿರುವಂಥ ಪ್ರತಿಯೊಂದು ಪಾಯಿಂಟ್ ಮೇಲೆ ಕೂಡ ಕ್ವಶನ್ಸ್ ಬಂದಿದೆ. ಸಿದ್ದನಗೌಡ ಸಣ್ಣ ರಾಮನಗೌಡ ಪಾಟೀಲ್ ಅವರ ಬಗ್ಗೆನೂ ಗೊತ್ತಿರಬೇಕು ನಿಮಗೆ, ಅವ್ರ ಹೆಸರು ಕೂಡ ಗೊತ್ತಿರಬೇಕು. ಎಲ್ಲಿ ಸಹಕಾರಿ ಸಂಘ ಅಸ್ತಿತ್ವಕ್ಕೆ ಬಂತು ದೇಶದ ಮೊದಲನೇದು ಅನ್ನೋದು ಕೂಡ ಗೊತ್ತಿರಬೇಕು. ಅದು ಪ್ರೆಸೆಂಟ್ ಯಾವ ಜಿಲ್ಲೆಯಲ್ಲಿದೆ ಅನ್ನೋದು ಗೊತ್ತಿರಬೇಕು. ಅವಾಗಿನ ಸಮಯದಲ್ಲಿ ಅದು ಧಾರವಾಡ ಜಿಲ್ಲೆಯಲ್ಲಿತ್ತು, ಪ್ರೆಸೆಂಟ್ ಅದು ಗದಗ ಜಿಲ್ಲೆಯಲ್ಲಿರುವಂಥ ಒಂದು ಗ್ರಾಮ. ಆ ಡೇಟ್ ಕೂಡ ನಿಮಗೆ ಎಕ್ಯುರೇಟ್ ಆಗಿ ಗೊತ್ತಿರಬೇಕು. ನೆಕ್ಸ್ಟ್ 1911ರವರೆಗೆ ಬಂದಾಗ ದೇಶದಲ್ಲಿ ಸರಿಸುಮಾರು ಒಂದು 5300 ಸಹಕಾರಿ ಸಂಘಗಳ ಅಸ್ತಿತ್ವದಲ್ಲಿತ್ತು. 1904ರಲ್ಲಿ ಕಾಯ್ದೆ ಜಾರಿಗೆ ಬಂತು. 1905ರಲ್ಲಿ ದೇಶದ ಮೊದಲ ಸಹಕಾರಿ ಸಂಘ ಕಣಗಿನಹಾಳದಲ್ಲಿ ಅಸ್ತಿತ್ವವಾಗಿ ಬರುತ್ತೆ. ಅಲ್ಲಿಂದ 1911ರವರೆಗಿನ ಕಾಲಾವಧಿಯಲ್ಲಿ ಬಂದಾಗ ಸುಮಾರು ಒಂದು 5-6 ವರ್ಷಗಳಲ್ಲಿ ಸುಮಾರು 5300 ಸಹಕಾರಿ ಸಂಘಗಳು ಅಸ್ತಿತ್ವಕ್ಕೆ ಬರ್ತವೆ. ಸುಮಾರು 3 ಲಕ್ಷ ಜನರು ಈ ಸಹಕಾರಿ ಸಂಘದ ಸದಸ್ಯರಾಗಿರ್ತಾರಂತ ನಮ್ಗೆ ಅಂಕಿಅಂಶಗಳು ಸಿಗ್ತವೆ. ಓಕೆ, ಇದಾದ ನಂತರದ ಅತ್ಯಂತ ಮಹತ್ವದ ಮೈಲುಗಲ್ಲು ಅಂತ ಗುರುತಿಸೋದು ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್ 1912ಗೆ ಗುರುತಿಸ್ತೇವೆ ನಾವು. ಇದು ಬಹಳ ವಿಶೇಷವಾದಂಥ ಒಂದು ಕಾಯ್ದೆ ಅಂತ ಗುರುತಿಸ್ತೇವೆ. ಈ ಕಾಯ್ದೆ ಭಾರತದಲ್ಲಿ ಸಹಕಾರ ಚಳವಳಿಗೆ ಒಂದು ಹೊಸ ಚೈತನ್ಯವನ್ನೇ ತುಂಬಿಕೊಡುತ್ತೆ ಅಂತ ಹೇಳ್ಬೋದು. ಅಂದರೆ ಭಾರತದಲ್ಲಿ ಸಹಕಾರ ಚಳವಳಿ ಆಲ್ರೆಡಿ ಆರಂಭ ಆಗಿತ್ತು. 1904ರ ಕಾಯ್ದೆ ಮೂಲಕನೇ ಆರಂಭ ಆಗಿತ್ತು. ಆದರೆ ಈ ಕಾಯ್ದೆ ಏನು ಮಾಡುತ್ತೆ, ಅದಕ್ಕೆ ಇನ್ನೊಂದು ಹೊಸದಾದಂಥ ಒಂದು ಚೈತನ್ಯ ತಂದುಕೊಡುತ್ತೆ ಮತ್ತು ಸಹಕಾರ ಸಂಘಗಳ ಅನ್ನು ಹೆಚ್ಚು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗುತ್ತೆ ಅಂತ ಹೇಳ್ಬೋದು. ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತ ನೋಡ್ತಾ ಹೋದರೆ ಈ ಕಾಯ್ದೆ ದೇಶದಲ್ಲಿ ವಿವಿಧ ರೀತಿಯ ಸಹಕಾರ ಸಂಘಗಳ ರಚನೆಗೆ ಅವಕಾಶ ಮಾಡಿಕೊಡುತ್ತೆ. ಆ್ಯಕ್ಚುಲಿ 1904ರ ಕಾಯ್ದೆ ಏನಿತ್ತಲ್ವ, ಆ ಕಾಯ್ದೆ ವ್ಯವಸಾಯ ಪತ್ತಿಗೆ ಮಾತ್ರ ಸೀಮಿತವಾಗಿತ್ತು ಅಂತ ಹೇಳ್ಬೋದು. ಓಕೆ, ಅಲ್ಲಿ ಆಲ್ರೆಡಿ ರೆಪಿಸನ್ ಮಾದರಿ ಅಂತ ಕ್ಲಿಯರ್ ಆಗಿದೆ ಅಲ್ವಾ. ವ್ಯವಸಾಯ ಪತ್ತಿಗೆ ಸೀಮಿತವಾಗಿತ್ತ ಆಂದೋಲನ ಇಲ್ಲಿವರೆಗೂ, ಈ ಕಾಯ್ದೆ ಜಾರಿಗೆ ಬರೋವರೆಗೂ 1904ರ ಕಾಯ್ದೆ ಜಾರಿಗೆ ಬಂದಿರುವಂತಹ ದಿನದಿಂದ ಈ ಕಾಯ್ದೆ 12ರ ಕಾಯ್ದೆ ಜಾರಿಗೆ ಬರುವವರೆಗಿನ ಕಾಲಾವಧಿಯಲ್ಲಿ ಬಂದಾಗ ದೇಶದಲ್ಲಿ ವ್ಯವಸಾಯ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗಿತ್ತು ಅಂತ ಹೇಳ್ಬೋದು. ಆದರೆ ಈ ಕಾಯ್ದೆ ಏನು ಮಾಡುತ್ತೆ, ಬೇರೆ ಬೇರೆ ಕ್ಷೇತ್ರದಲ್ಲಿ ಕೂಡ ಸಹಕಾರ ಸಂಘಗಳನ್ನು ಸ್ಥಾಪಿಸಲಿಕ್ಕೆ ಅದು ಅವಕಾಶ ಮಾಡಿಕೊಡುತ್ತೆ. ಹಾಗಾಗಿ ಹೇಳೋದು ಈ ಕಾಯ್ದೆ ಭಾರತದಲ್ಲಿ ಸಹಕಾರ ಆಂದೋಲನಕ್ಕೆ ಒಂದು ಹೊಸ ಚೈತನ್ಯ, ಒಂದು ಹೊಸ ರೂಪವನ್ನು
ಬದಲಾವಣೆ ತಂದುಕೊಡ್ತು ಅಂತ ಹೇಳ್ಬೋದು. ಪತ್ತೇತರ ಮತ್ತು ವ್ಯವಸಾಯೇತರ ಸಹಕಾರ ಸಂಘಗಳೆಲ್ಲವೂ ಕೂಡ ದೇಶದಲ್ಲಿ ಇನ್ನು ಮುಂದೆ ಈ ಕಾಯ್ದೆಯ ಪ್ರಕಾರ ಅನುಷ್ಠಾನಕ್ಕೆ ಬರಲಿಕ್ಕೆ ಆರಂಭಿಸ್ತಾವ ಅಂತ ಹೇಳ್ಬೋದು. ಹಾಗಾಗಿ ಈ ಕಾಯ್ದೆ ಕೂಡ ಅತ್ಯಂತ ಮಹತ್ವದಂತ ಗುರುತಿಸಲಾಗುತ್ತೆ. 1914ರಲ್ಲಿ ಇಡಿ ಮೆಕ್ಲಾಗನ್ ಸಮಿತಿಯನ್ನು ನೇಮಕ ಮಾಡಲಾಗಿದೆ. ಸರ್ಕಾರವು ಸಹಕಾರ ಚಳವಳಿಯನ್ನು ಮತ್ತಷ್ಟು ಬಲಪಡಿಸಲಿಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಈ ಕಮಿಟಿಯನ್ನು ನೇಮಕ ಮಾಡಲಾಗುತ್ತೆ. ಸಹಕಾರ ಆಂದೋಲನ ಬೆಳವಣಿಗೆಗೆ ಮಹತ್ವಪೂರ್ಣವಾದ ಸಲಹೆಗಳನ್ನು ಕೂಡ ಈ ಸಮಿತಿ ಶಿಫಾರಸು ಮಾಡೋದು ಕಂಡುಬರುತ್ತೆ. ಓಕೆ, 1914ರ ನಂತರ ಬಂದಾಗ ಅತ್ಯಂತ ಮಹತ್ವದ ಬೆಳವಣಿಗೆ ನಮಗೆ ಕಾಣಿಸೋದು 1919ರ ಕಾಯ್ದೆಯಲ್ಲಿ ಮಾಂಟೆಗೊ ಚೇಮ್ಸ್ಫೋರ್ಡ್ ಸುಧಾರಣೆಗಳಂತ ನಾವು ಈ ಕಾಯ್ದೆಗೆ ಕರಿತೇವೆ. ಚೇಮ್ಸ್ಫೋರ್ಡ್ ಸುಧಾರಣೆಗಳಲ್ಲಿ ಬಂದಾಗ ಸಾಕಷ್ಟು ವಿಷಯಗಳು ನಾವು ಸಂವಿಧಾನಾತ್ಮಕ ಬೆಳವಣಿಗೆಯಲ್ಲಿ ಕೂಡ ಅಭ್ಯಾಸ ಮಾಡ್ತೀವಿ. ಈವನ್ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿಯಲ್ಲಿ ಕೂಡ ನಾವು ಈ ಕಾಯ್ದೆ ಬಗ್ಗೆ ಸ್ಟಡಿ ಮಾಡ್ತೀವಿ. ಸಹಕಾರ ಕ್ಷೇತ್ರಕ್ಕೆ ರಿಲೇಟೆಡ್ ಆಗಿ ಬಂದಾಗ ಒಂದು ಪಾಯಿಂಟ್ ಈ ಕಾಯ್ದೆಯಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆಲ್ರೆಡಿ ನಿಮಗೆ ಗೊತ್ತಿದೆ, ಈ ಕಾಯ್ದೆ ಏನು ಮಾಡುತ್ತೆ ಅಂದರೆ ಆಡಳಿತಾತ್ಮಕ ವಿಷಯಗಳನ್ನು 2 ಭಾಗಗಳಾಗಿ ಡಿವೈಡ್ ಮಾಡುತ್ತೆ. ಯಾವ ರೀತಿ ಭಾರತ ಸಂವಿಧಾನ 3 ಪಟ್ಟಿಯಲ್ಲಿ ಆಡಳಿತ ವಿಷಯಗಳನ್ನು ಹಂಚಿಕೆ ಮಾಡಿದೆ ಅಲ್ವಾ, ಆ ರೀತಿ ಬಂದಾಗ ಈ ಕಾಯ್ದೆ ಏನು ಮಾಡುತ್ತೆ, ಆಡಳಿತ ವಿಷಯಗಳನ್ನು ಕೇಂದ್ರ ಪಟ್ಟಿ ಪ್ರಾಂತ್ಯ ಪಟ್ಟಿ ಅಂತ 2 ಪಟ್ಟಿಗಳಲ್ಲಿ ಇದು ಡಿವೈಡ್ ಮಾಡುತ್ತೆ. ಓಕೆ, ಕೇಂದ್ರ ಪಟ್ಟಿಯಲ್ಲಿ ಅಂದರೆ ಆಲ್ರೆಡಿ ಗೊತ್ತು ನಿಮಗೆ, ಅವತ್ತಿನ ಕೇಂದ್ರ ಸರ್ಕಾರ ಅಂದರೆ ಬ್ರಿಟಿಷ್ ಭಾರತವನ್ನು ಆಳ್ವಿಕೆ ಮಾಡ್ತಿತ್ತಲ್ವ, ಆ ಸರ್ಕಾರ ಆ ವಿಷಯದ ಮೇಲೆ ಆಡಳಿತ ಮಾಡ್ಬೋದಾಗಿತ್ತು. ಇನ್ನು ಅವತ್ತಿನ ಸಮಯದಲ್ಲಿ ಕೂಡ ಪ್ರಾಂತ್ಯ ಸರ್ಕಾರಗಳ ಅಸ್ತಿತ್ವದಲ್ಲಿದ್ದು, ಬ್ರಿಟಿಷರು ತಮ್ಮ ನೇರ ಆಳ್ವಿಕೆಗೆ ಒಳಪಟ್ಟಿರುವಂಥ ಭಾರತವನ್ನು ಕೂಡ ಪ್ರಾಂತ್ಯಗಳನ್ನಾಗಿ ಡಿವೈಡ್ ಮಾಡ್ಕೊಂಡಿದ್ರು. ಅಲ್ಲಿ ಕೂಡ ಪ್ರಾಂತ್ಯ ಸರ್ಕಾರಗಳ ಅಸ್ತಿತ್ವದಲ್ಲಿದ್ದು, ಹಾಗಾಗಿ ಪ್ರಾಂತ್ಯ ಪಟ್ಟಿ ಕೇಂದ್ರ ಪಟ್ಟಿ ಅಂತ 2 ಪಟ್ಟಿಗಳಾಗಿ ಡಿವೈಡ್ ಮಾಡುತ್ತೆ. ನಿಮಗೆ ಕೇಂದ್ರ ಪಟ್ಟಿ ಕಾಣಿಸ್ತಾ ಇದೆ, ಕೆಲವೊಂದು ವಿಷಯಗಳು ಕೇಂದ್ರ ಪಟ್ಟಿಯಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಕೆಲವೊಂದು ವಿಷಯಗಳ ಲಿಸ್ಟ್ ನಿಮಗೆ ಕಾಣಿಸ್ತಾ ಇದೆ. ಪಕ್ಕದಲ್ಲಿ ಪ್ರಾಂತ್ಯ ಪಟ್ಟಿಯಲ್ಲಿ ಗುರುತಿಸಲಾಗಿದ್ದಂಥ ಅತ್ಯಂತ ಮಹತ್ವದ ವಿಷಯಗಳನ್ನು ಕೂಡ ನೀವು ಆ ಲಿಸ್ಟಲ್ಲಿ ನೋಡ್ಬೋದಾಗಿದೆ. ಅದರಲ್ಲಿ ಈ ಟಾಪಿಕ್ಗೆ ಬಂದಾಗ ನಮಗೆ ಬಹಳ ಇಂಪಾರ್ಟೆಂಟ್ ಆಗೋದು ಯಾವುದು, ಸಹಕಾರ ಸಂಘಗಳನ್ನುವಂಥ ವಿಷಯ. ಆಲ್ರೆಡಿ ಕಾಣಿಸ್ತಾ ಇದೆ, ಸಹಕಾರ ಸಂಘಗಳನ್ನುವಂಥ ವಿಷಯವನ್ನು 1919ರ ಕಾಯ್ದೆ ಪ್ರಾಂತ್ಯ ಪಟ್ಟಿಯಲ್ಲಿ ಗುರುತಿಸುತ್ತೆ. ಅಂದರೆ ನಾವಿಲ್ಲೇನು ಅರ್ಥ ಮಾಡ್ಕೋಬೋದು, ಪ್ರಾಂತ್ಯ ಸರ್ಕಾರಗಳು ಆ ವಿಷಯದ ಮೇಲೆ ಕಾನೂನು ರಚಿಸುವಂಥ ಅಧಿಕಾರ 1919ರ ಕಾಯ್ದೆಯ ಮೂಲಕ ಪಡೆದುಕೊಂಡು ಅಂತ ನಾವು ಗುರುತಿಸ್ಬೋದಾಗಿದೆ. ಈ ಅಧಿಕಾರವನ್ನು ಬಳಸಿಕೊಂಡು ಅನೇಕ ಪ್ರಾಂತ್ಯಗಳು ಸಹಕಾರ ಸಂಘಕ್ಕೆ ರಿಲೇಟೆಡ್ ಆಗಿ, ಸಹಕಾರ ಚಳವಳಿಗೆ ರಿಲೇಟೆಡ್ ಆಗಿ ತಮ್ಮದೇ ಆದಂಥ ಕಾಯ್ದೆಗಳನ್ನು ಕೂಡ ರಚಿಸ್ಕೊಳ್ಳಿಕ್ಕೆ ಆರಂಭಿಸ್ತವೆ. ಸ್ಪೆಷಲಿ ಇದ್ರಾಗ ಒಂದು ಇಂಪಾರ್ಟೆಂಟ್ ಏನಂದರೆ, ಮೊದಲ ಬಾರಿಗೆ ಮುಂಬೈ ಪ್ರಾಂತ್ಯ ಸರ್ಕಾರ 1925ರಲ್ಲಿ ತನ್ನದೇ ಆದಂಥ ಒಂದು ಸಹಕಾರ ಕಾಯ್ದೆಯನ್ನು ಕೂಡ ರಚಿಸಿ ಅದನ್ನು ಜಾರಿಗೆ ತರೋದನ್ನು ನಾವು ಕಾಣ್ತೇವೆ. ಹಾಗಾಗಿ 1919ರ ಕಾಯ್ದೆ ಬಹಳ ಇಂಪಾರ್ಟೆಂಟ್ ಅಂತ ನಾವಿಲ್ಲಿ ಗುರುತಿಸ್ಬೋದಾಗಿದೆ. ನೆಕ್ಸ್ಟ್ 1935ರಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಆಗುತ್ತೆ. ಆಲ್ರೆಡಿ ಗೊತ್ತಿರುವಂಥ ವಿಚಾರ ಇದು, ನೀವು ಇಂಡಿಯನ್ ಹಿಸ್ಟ್ರಿಯಲ್ಲಿ ಓದಿರ್ತೀರ, ಇವನ್ ಎಕನಾಮಿಯಲ್ಲಿ ಕೂಡ ನೀವು ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿರ್ತೀರಾ. ರಿಸರ್ವ್ ಬ್ಯಾಂಕಿಗೂ ಸಹಕಾರ ಸಂಘಗಳಿಗೂ ಏನು ಸಂಬಂಧ ಇದೆ ಅಂತ ನೋಡೋದಾದರೆ, 1937ರಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕು ಕೃಷಿ ಸಾಲದ ವಿವಿಧ ಸಮಸ್ಯೆಗಳನ್ನು ಅಧ್ಯಯನ ಮಾಡಿ ವಿವಿಧೋಶ ಸಹಕಾರ ಸಂಘಗಳನ್ನು ಸಂಘಟಿಸಬೇಕು ಅನ್ನುವಂಥ ಒಂದು ಅಭಿಪ್ರಾಯ ಕೂಡ ವ್ಯಕ್ತಪಡಿಸುತ್ತೆ. ಭಾರತದಲ್ಲಿ ಕೃಷಿ ಸಾಲದ ವಿವಿಧ ಸಮಸ್ಯೆಗಳು, ಬೇರೆ ಬೇರೆ ಸಮಸ್ಯೆಗಳನ್ನೆಲ್ಲ ಅಧ್ಯಯನ ಮಾಡಿ ಫೈನಲ್ ಆಗಿ ಅದೇನು ಹೇಳುತ್ತೆ ಅಂದರೆ, ವಿವಿಧೋಶ ಸಹಕಾರ ಸಂಘಗಳನ್ನು ಭಾರತದಲ್ಲಿ ನಾವು ಅನುಷ್ಠಾನಕ್ಕೆ ತರಬೇಕು. ರೈತರ ಜೀವನದ ಎಲ್ಲ ಮಜಲುಗಳಲ್ಲಿ ಸಹಕಾರ ಸಂಘಗಳನ್ನು ಏನು ಮಾಡಬೇಕು, ನಾವು ಸಂಘಟಿಸಬೇಕು ಅನ್ನುವಂಥ ಒಂದು ವಿಚಾರವನ್ನು ಕೂಡ ಅದು ವ್ಯಕ್ತಪಡಿಸುತ್ತೆ. ಅಂದರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಕೂಡ ರೈತರ ಸ್ಥಿತಿಗತಿಯನ್ನು ಸುಧಾರಿಸಲಿಕ್ಕೆ, ರೈತರ ಆರ್ಥಿಕ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಬೇರೆ ಬೇರೆ ಅಂದರೆ ವಿವಿಧೋಶ ಅಂದರೆ ಒಂದಕ್ಕಿಂತ ಹೆಚ್ಚು ಉದ್ದೇಶಗಳಿರುವಂಥ ಸಹಕಾರ ಸಂಘಗಳನ್ನು ನಾವೇನು ಮಾಡಬೇಕು, ಅನುಷ್ಠಾನಕ್ಕೆ ತರಬೇಕನ್ನುವಂಥ ವಿಚಾರ ಕೂಡ ಇಲ್ಲಿ ವ್ಯಕ್ತಪಡಿಸಿರೋದು ಕಂಡುಬರುತ್ತೆ. ಇನ್ನು 1944ರಲ್ಲಿ ಬಂದಾಗ ಪ್ರೊಫೆಸರ್ DR ಗಾಡ್ಗಿಲ್ ಅವರ ಅಧ್ಯಕ್ಷತೆಯಲ್ಲಿ ಕೃಷಿ ಹಣಕಾಸು ಉಪಸಮಿತಿಯನ್ನು ನೇಮಕ ಮಾಡಲಾಗುತ್ತೆ. ಈ ಸಮಿತಿ ಏನು ತಿಳಿಸುತ್ತೆ ಅಂತ ನೋಡ್ತಾ ಹೋದರೆ, ಸಹಕಾರ ಕ್ಷೇತ್ರವನ್ನು ಬಲಪಡಿಸಿ ಅದರ ಮೂಲಕ ಗ್ರಾಮೀಣ ಆರ್ಥಿಕ ಅಭಿವೃದ್ಧಿಗಾಗಿ ಕೃಷಿ ಸಾಲ ನೀಡಬೇಕೆಂದು ತಿಳಿಸುತ್ತೆ. ಇಲ್ಲಿ ಗಮನಿಸಬೇಕಾದಂಥ ವಿಚಾರವೇನೆಂದರೆ, ಕೊನೆಯ ಲೈನಲ್ಲಿರುವಂಥ ಪಾಯಿಂಟ್ಸು ಬಹಳ ಇಂಪಾರ್ಟೆಂಟ್. ರೈತರ ಆರ್ಥಿಕ ಸ್ಥಿತಿ ಏನಾದರೂ ನಾವು ಸುಧಾರಿಸಬೇಕಾದ್ರೆ, ಅದನ್ನು ಉನ್ನತಪಡಿಸಬೇಕಾದ್ರೆ ಕೃಷಿ ಸಾಲ ನೀಡಬೇಕು ಅಂತ ಒಂದು ವ್ಯವಸ್ಥೆ ನಾವು ಅನುಷ್ಠಾನಕ್ಕೆ ತರಬೇಕು ಅನ್ನುವಂಥ ಒಂದು ವಿಚಾರ ಈ ಉಪಸಮಿತಿ ತನ್ನ ವರದಿಯಲ್ಲಿ ತಿಳಿಸೋದು ಕಂಡುಬರುತ್ತೆ. ಹಾಗಾಗಿ ಈ ಎಲ್ಲ ಸಮಿತಿಗಳು ಕೂಡ ಇಂಪಾರ್ಟೆಂಟ್ ಅಂತ ಗುರುತಿಸೋದು. 1947ರಲ್ಲಿ ಆಲ್ರೆಡಿ ನಿಮಗೆ ಗೊತ್ತಿರುವ ಹಾಗೆ ಭಾರತ ಸ್ವತಂತ್ರ ಆಗುತ್ತೆ. 1947 ಜೂನ್ ಅಂತ್ಯದ ವೇಳೆಗಿನ ಅಂಕಿಅಂಶ ನಾವು ತೆಗೆದುಕೊಂಡಾಗ ಇಡೀ ದೇಶದಾದ್ಯಂತ ಸುಮಾರು 1.39 ಲ್ಯಾಕ್ಸ್ ಸಹಕಾರಿ ಸಂಘಗಳ ಅಸ್ತಿತ್ವದಲ್ಲಿದ್ದವು. ಸುಮಾರು 91 ಲಕ್ಷ ಜನ ಈ ಸಹಕಾರ ಸಂಘಗಳ ಸದಸ್ಯತ್ವ ಪಡ್ಕೊಂಡಿದ್ರು. 73% ಕೃಷಿ ಸಾಲದ ಸಂಘಗಳು ಅಸ್ತಿತ್ವದಲ್ಲಿದ್ದು ಅನ್ನೋದು ಗಮನಿಸಬೇಕು. ಇಲ್ಲಿ ಗಮನಿಸಬೇಕಾದ ವಿಚಾರ ಅಂದರೆ ಕೊನೆಯ ಪಾಯಿಂಟು, ದೇಶದಲ್ಲಿದ್ದಂಥ ಸಹಕಾರ ಸಂಘಗಳಲ್ಲಿ 3/4 ಭಾಗದಷ್ಟು ಸಹಕಾರ ಸಂಘಗಳು ಕೃಷಿ ಸಾಲಕ್ಕೆ ರಿಲೇಟೆಡ್
ಆಗಿರುವಂಥ ಸಹಕಾರ ಸಂಘಗಳಾಗಿದ್ದವು ಅನ್ನೋದನ್ನು ನಾವು ಗಮನಿಸಬೇಕು. ದೇಶ ಸ್ವತಂತ್ರ ಆಯಿತು, ಆಲ್ರೆಡಿ ನಿಮಗೆ ಗೊತ್ತಿರುವಂಥ ವಿಚಾರ. ಸ್ವತಂತ್ರ ಪೂರ್ವದ ಕಾಲಾವಧಿಯಲ್ಲಿ ಬಂದಾಗ ಎಲ್ಲ ವಿಷಯಗಳು ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀವಿ. ಒನ್ ಟೈಮ್ ನೀವು ರಿಕಾಲ್ ಮಾಡ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ರೆ ಮತ್ತೆ ಕನ್ಫ್ಯೂಸ್ ಆಗಲ್ಲ. ನೆಕ್ಸ್ಟ್ ಸ್ಲೈಡಿಗೆ ಕೂಡ ನಾವು ಮೂವ್ ಆಗ್ಬೋದಾಗಿದೆ. ಅಂದರೆ ಸರ್ ಫ್ರೆಡ್ರಿಕ್ ನಿಕೋಲ್ಸನ್ ಅವ್ರ ಬಗ್ಗೆ ಗೊತ್ತಿರಬೇಕು. ಫಸ್ಟ್ ಟೈಮ್ ಅವರು ಸಜೆಸ್ಟ್ ಮಾಡ್ತಾರೆ ಅನ್ನೋದು 1904 ಕಾಯ್ದೆ ಗೊತ್ತಿರಬೇಕು, 12ರ ಕಾಯ್ದೆ ಗೊತ್ತಿರಬೇಕು, ಇ.ಡಿ. ಮೆಕ್ಲಗನ್ ಸಮಿತಿ ಆಗಿರ್ಬೋದು, 1919 ಭಾರತ ಸರ್ಕಾರ ಕಾಯ್ದೆ ಆಗಿರ್ಬೋದು, ಮತ್ತು D.R. ಗಾಡ್ಗಿಲ್ ಅವರ ಅಧ್ಯಕ್ಷತೆಯ ಕೃಷಿ ಹಣಕಾಸು ಉಪಸಮಿತಿ ಬಗ್ಗೆ ಕೂಡ ಗೊತ್ತಿರಬೇಕು. ಓಕೆ, ಎಕ್ಸಾಮಲ್ಲಿ ಕ್ವಶನ್ಸ್ ಯಾವ ಲೆವೆಲಿಗೆ ಬರ್ತಾವೆ ನಾವು ಗೆಸ್ ಮಾಡಲಿಕ್ಕೆ ಆಗಲ್ಲ. ಸಿಂಪಲ್ ಆಗಿ ಕೇಳ್ಬೋದು ಅಥವಾ ಡಿಫಿಕಲ್ಟ್ ಆಗಿ ಕೇಳ್ಬೋದು. ನಾನೊಂದು ಎವರೇಜಲ್ಲಿ ಕಂಟೆಂಟನ್ನು ನಿಮ್ಮ ಜೊತೆ ನಾನು ಡಿಸ್ಕಷನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಇಲ್ಲಿರುವಂಥ ಕಂಟೆಂಟ್ ಸಾಕಾಗ್ತಾ ಇಲ್ಲ ಅಂದರೆ ನೀವು ಬುಕ್ಸನ್ನು ರೆಫರ್ ಮಾಡಿ ಒಂದು ಟೈಮ್ ರಿಕಾಲ್ ಮಾಡಿಕೊಂಡ್ರೆ ಖಂಡಿತ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲ ನಮ್ಗೆ ಏನೂ ಗೊತ್ತಿಲ್ಲ ಸಹಕಾರ ಸಂಘದ ಬಗ್ಗೆ ಅಂದರೆ ಇವಿಷ್ಟು ವಿಚಾರ ಆದರೂ ಬೇಸಿಕ್ ಆಗಿ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಸ್ವಾತಂತ್ರ್ಯ ನಂತರದ ಕಾಲಾವಧಿಗೆ ಬರೋಣ. ಈಗ ಅಂದರೆ 1947ರ ನಂತರದಲ್ಲಿ ಆಗಿರುವಂಥ ಬೆಳವಣಿಗೆಗಳು ಸ್ಪೆಷಲಿ ಸಹಕಾರ ಕ್ಷೇತ್ರಕ್ಕೆ ರಿಲೇಟೆಡ್ ಆಗಿ ಬಂದಾಗ. ಓಕೆ, 1951ರಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಏನು ಮಾಡುತ್ತೆ ಅಂದರೆ ಅಖಿಲ ಭಾರತ ಗ್ರಾಮಾಂತರ ಪತ್ತು ಪರಿಶೀಲನಾ ಸಮಿತಿ ಅನ್ನುವಂಥ ಒಂದು ಸಮಿತಿಯನ್ನು ನೇಮಕ ಮಾಡುತ್ತೆ. ಟೈಟಲ್ ನೋಡಿದ್ರೆ ಗೊತ್ತಾಗ್ತಾ ಇದೆ. ಅಖಿಲ ಭಾರತ ಮಟ್ಟದಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಬಂದಾಗ ಪತ್ತು ಪರಿಶೀಲನಾ ಸಮಿತಿ ಅಂತ ಆ ಸಮಿತಿಗೆ ಇರುವಂಥ ಹೆಸರು. A.D. ಗೋರ್ವಾಲ್ ಅವರು ಈ ಸಮಿತಿಗೆ ಅಧ್ಯಕ್ಷರಾಗಿದ್ದರು. ಸಮಿತಿಯ ಉದ್ದೇಶ ಏನಾಗಿತ್ತು, ಯಾಕೆ ಈ ಸಮಿತಿ ನೇಮಕ ಮಾಡಲಾಗಿತ್ತು ಅಂತ ನೋಡ್ತಾ ಹೋದರೆ ಗ್ರಾಮೀಣ ಪ್ರದೇಶದಲ್ಲಿ ರೈತರ ಸಾಲ ಸಮಸ್ಯೆ ಅಧ್ಯಯನ ಮಾಡೋದಾಗಿತ್ತು. ಬೇಸಿಕ್ಲಿ ಭಾರತ ಕೃಷಿ ಪ್ರಧಾನ ರಾಷ್ಟ್ರ ಆಗಿತ್ತು. ಗ್ರಾಮೀಣ ಪ್ರದೇಶದಲ್ಲಿ ರೈತರು ಕೃಷಿಯನ್ನೇ ಅವಲಂಬಿಸಿದ್ರು. ಆದರೆ ಆರ್ಥಿಕವಾಗಿ ಅವರ ಸ್ಥಿತಿ ಅಷ್ಟೊಂದು ಉತ್ತಮ ಆಗಿರಲಿಲ್ಲ. ಈವನ್ ನಾವು ಆರಂಭದಿಂದಲೂ ಕೂಡ ಓದ್ಕೊಂಡು ಬರ್ತಾ ಇದ್ದೇವೆ. ಹಾಗಾಗಿ ಗ್ರಾಮೀಣ ಪ್ರದೇಶದಲ್ಲಿರುವಂಥ ರೈತರ ಸಾಲದ ಸಮಸ್ಯೆನ ಅಧ್ಯಯನ ಮಾಡಲಿಕ್ಕೆ ಈ ಸಮಿತಿ ನೇಮಕ ಮಾಡಲಾಗಿದೆ. ಈ ಸಮಿತಿ ತನ್ನ ರಿಪೋರ್ಟಲ್ಲಿ ಅದರ ಬಗ್ಗೆ ಅಧ್ಯಯನ ಮಾಡಿ ಸಾಕಷ್ಟು ಅಂಶಗಳನ್ನು ತಿಳಿಸ್ಕೊಡುತ್ತೆ. ಆದರೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಘೋಷಣೆ ಏನಿದೆ ಅಂದರೆ ಈ ಸಮಿತಿದ್ದು, ಭಾರತದಲ್ಲಿ ಸಹಕಾರಕ್ಕೆ ಸೋಲಾಗಿದೆ, ಅದು ಯಶಸ್ವಿ ಆಗಲೇಬೇಕೆಂದು ಈ ಸಮಿತಿ ಡಿಕ್ಲೇರ್ ಮಾಡುತ್ತೆ. ಅಂದರೆ ನಾವೇನು ಸಹಕಾರ ಸಂಘಗಳ ಅನುಷ್ಠಾನಕ್ಕೆ ತಂದು ರೈತರ ಸ್ಥಿತಿಗತಿ ಸುಧಾರಿಸಬೇಕನ್ನುವಂಥ ಪ್ರಯತ್ನ ಮಾಡ್ತಾ ಇದ್ದೇವಲ್ವಾ, ಆದರೆ ಭಾರತದಲ್ಲಿ ಸಹಕಾರ ಸಂಘಗಳು ಅಷ್ಟೊಂದು ನಿರೀಕ್ಷಿತ ಮಟ್ಟದಲ್ಲಿ ಸಕ್ಸಸ್ ಕಂಡಿಲ್ಲ. ಹಾಗಾಗಿ ನಾವೇನು ಮಾಡಬೇಕು, ಅವುಗಳನ್ನು ಯಶಸ್ವಿಗೊಳಿಸಲೇಬೇಕು. ಯಾವಾಗ ಸಹಕಾರ ಸಂಘಗಳು ಸಕ್ಸಸ್ ಆಗ್ತಾವಲ್ವಾ ಆವಾಗ ರೈತರ ಆರ್ಥಿಕ ಸ್ಥಿತಿಗತಿ ಕೂಡ ಸುಧಾರಿಸುತ್ತೆ ಅನ್ನುವಂಥ ವಿಚಾರದಲ್ಲಿ ಇದು ಭಾರತದಲ್ಲಿ ಸಹಕಾರಕ್ಕೆ ಸೋಲಾಗಿದೆ, ಅದು ಯಶಸ್ವಿ ಆಗಲೇಬೇಕು ಅನ್ನುವಂಥ ಒಂದು ಡಿಕ್ಲರೇಷನ್ ಕೂಡ ಇದು 1954ರಲ್ಲಿ ಮಾಡೋದು ಕಂಡುಬರುತ್ತೆ. ಹಾಗಾಗಿ ಕೊನೆಯ ಪಾಯಿಂಟನ್ನೇ ಬೇಸ್ ಆಗಿಟ್ಕೊಂಡು ಎಕ್ಸಾಮಲ್ಲಿ ಕ್ವಶನ್ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ಈ ರೀತಿ ಆದಂಥ ಘೋಷಣೆ ಯಾವ ಸಮಿತಿ ತನ್ನ ರಿಪೋರ್ಟಲ್ಲಿ ತಿಳಿಸಿತ್ತು ಅಂತ ಕೇಳ್ಬೋದು. ಹಾಗಾಗಿ ಅದು ಕ್ಲಿಯರ್ ಆಗಿ ನಿಮಗೆ ಗೊತ್ತಿರಬೇಕು. ಸಮಿತಿಯ ಹೆಸರು ಕೂಡ ಗೊತ್ತಿರಬೇಕು. A.D. ಗೋರ್ವಾಲ್ ಅವರ ಹೆಸರನ್ನು ಕೂಡ ನೀವು ನೆನ್ಪಿಟ್ಕೊಳ್ಬೇಕು. 1959ರ ವ್ಯವಸಾಯ ಸಾಲದ ಸಮಿತಿ ಅನ್ನುವಂಥ ಸಮಿತಿ ಕೂಡ ಕೇಂದ್ರ ಸರ್ಕಾರ ನೇಮಕ ಮಾಡುತ್ತೆ. ವೈಕುಂಠಲಾಲ್ ಮೆಹ್ತಾ ಅವರ ಅಧ್ಯಕ್ಷತೆಯಲ್ಲಿ ನೇಮಕ ಮಾಡುತ್ತೆ. 1960ರಲ್ಲಿ ಈ ಸಮಿತಿ ತನ್ನ ರಿಪೋರ್ಟ್ ಕೂಡ ಕೊಡುತ್ತೆ. ಈ ಸಮಿತಿ ತನ್ನ ರಿಪೋರ್ಟಲ್ಲಿ ಏನು ಹೇಳುತ್ತೆ, ಇಲ್ಲೂ ಕೂಡ ನೀವು ಗಮನಿಸಬೇಕು. ಟೈಟಲ್ ಅಬ್ಸರ್ವ್ ಮಾಡಬೇಕು, ವ್ಯವಸಾಯ ಸಾಲದ ಸಮಿತಿ ಅಂತ. ಅಂದರೆ ಅಗೇನ್ ರೈತರ ಆರ್ಥಿಕ ಸ್ಥಿತಿಗತಿಯನ್ನು ಸುಧಾರಿಸಲಿಕ್ಕೆ ತೆಗೆದುಕೊಳ್ಬೇಕಾದ ಕ್ರಮಗಳು, ಸ್ಪೆಷಲಿ ಸಹಕಾರ ಸಂಘ ಬೇಸ್ ಆಗಿಟ್ಕೊಂಡು ಏನೆಲ್ಲ ಮಾಡಬಹುದು ಅನ್ನುವಂಥ ಒಂದು ಅಧ್ಯಯನ ಭಾರತದಲ್ಲಿ ನಡೀತಾ ಇದೆ ಅನ್ನೋದು ಗಮನಿಸಬೇಕು. ಟೈಟಲ್ ನಮಗಿರೋದು ಗ್ರಾಮೀಣ ಸಹಕಾರ ಸಂಘ ಇರೋದು. ಇವೆಲ್ಲವೂ ಕೂಡ ಇಂಡೈರೆಕ್ಟ್ ಆಗಿ ಗ್ರಾಮೀಣ ಸಹಕಾರ ಸಂಘಕ್ಕೆ ರಿಲೇಟೆಡ್ ಆಗ್ತಾ ಇರೋದ್ರಿಂದ ಇವೆಲ್ಲದರ ಬಗ್ಗೆ ನಾನಿಲ್ಲಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇರೋದು. ಈ ಸಮಿತಿ ಏನು ಕೊಡುತ್ತೆ ತನ್ನ ರಿಪೋರ್ಟಲ್ಲಿ ಅಂತ ನೋಡ್ತಾ ಹೋದರೆ, ಗ್ರಾಮೀಣ ಭಾಗದಲ್ಲಿ ರೈತರ ಸಮಸ್ಯೆ ಅಥವಾ ರೈತರ ಆರ್ಥಿಕ ಸ್ಥಿತಿಗತಿ ಉತ್ತಮಪಡಿಸಬೇಕು, ಅವರ ಆರ್ಥಿಕವಾಗಿ ಅವರನ್ನು ಬಲಿಷ್ಠಗೊಳಿಸಬೇಕಾದ್ರೆ ಗ್ರಾಮೀಣ ಭಾಗದಲ್ಲಿರುವಂಥ ಸಹಕಾರ ಸಂಘಗಳಲ್ಲಿ ಏನು ಮಾಡಬೇಕು, ನಾವು ಹರಿಜನರನ್ನು, ಗಿರಿಜನ ಆಗಿರ್ಬೋದು, ಹಿಂದುಳಿದ ವರ್ಗ, ಕೃಷಿ ಕಾರ್ಮಿಕರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸಂಘಗಳಲ್ಲಿ ತೊಡಗಿಸ್ಕೊಳ್ಬೇಕು. ಅಂದರೆ ಸಂಘದ ಸದಸ್ಯರಾಗಿ ಅವರನ್ನು ನಾವು ತೊಡಗಿಸ್ಕೊಂಡಾಗ ಅವರಿಗೇನಾಗುತ್ತೆ, ಆ ಸಂಘದ ಎಲ್ಲ ಸೌಲಭ್ಯಗಳು ಸಿಗ್ತವೆ, ಅವರ ಆರ್ಥಿಕ ಸ್ಥಿತಿಗತಿ ಸುಧಾರಿಸುತ್ತೆ ಅನ್ನುವಂಥ ಒಂದು ಸಲಹೆಯನ್ನು ಕೂಡ ಈ ಸಮಿತಿ ನೀಡುತ್ತೆ. ಇದನ್ನು ವಿಶೇಷವಾಗಿ ಗಮನಿಸಬೇಕು. ಆಲ್ರೆಡಿ ನಿಮಗೆ ಗೊತ್ತಿರುವಂಥ ವಿಚಾರ ಏನಂದರೆ, ಶೈಕ್ಷಣಿಕವಾಗಿ ಮುಂದೆ ಇರುವಂಥ ವರ್ಗ ಆಗಿರ್ಬೋದು, ಆರ್ಥಿಕವಾಗಿ ಉತ್ತಮ ಸ್ಥಾನದಲ್ಲಿರುವಂಥದ್ದಾಗಿರ್ಬೋದು, ಅಥವಾ ಮೇಲ್ವರ್ಗದ ಜನತೆ ನಾವು ಗುರುತಿಸ್ತೇವಲ್ವಾ, ಅವರು ಮಾತ್ರ ಸಹಕಾರಿ ಸಂಘದಲ್ಲಿ ಇನ್ವಾಲ್ವ್ ಆದರೆ ಸಾಕಾಗಲ್ಲ. ಇಲ್ಲಿ ಶೋಷಿತ ವರ್ಗದವರಾಗಿರ್ಬೋದು, ಯಾರು ಸಾಮಾಜಿಕ ನ್ಯಾಯದಿಂದ ವಂಚಿತರಾಗಿದ್ದಾರೋ, ಯಾರು ಸಮಾಜದಲ್ಲಿ ಪ್ರತ್ಯೇಕವಾಗಿ ನಾವು ಗುರುತಿಸ್ತೇವಲ್ವಾ, ಆ ವರ್ಗದ ಜನರು ಕೂಡ ಸಹಕಾರಿ ಸಂಘದಲ್ಲಿ ಬಂದಾಗ ಅವಾಗ ಆ ಆರ್ಥಿಕವಾಗಿ ಗ್ರಾಮೀಣ ಭಾಗದ ಜನರ ಸ್ಥಿತಿಗತಿ ಸುಧಾರಿಸಲಿಕ್ಕೆ ಸಾಧ್ಯ ಅನ್ನುವಂತಹ ಒಂದು ಅರ್ಥದಲ್ಲಿ ವ್ಯವಸಾಯ ಸಾಲದ ಸಮಿತಿ ಈ ಸಲಹೆಯನ್ನು ಕೊಡುತ್ತೆ. ಅದು ಬಹಳ ವಿಶೇಷವಾದಂಥ ಒಂದು ಬದಲಾವಣೆಗೆ ಕಾರಣ ಆಗುತ್ತೆ ಅಂತ ಹೇಳ್ಬೋದಾಗಿದೆ.
ಓಕೆ, ನೆಕ್ಸ್ಟ್ ಒನ್ 1966ರಲ್ಲಿ ಬಂದಾಗ ಅಗೇನ್ ಮತ್ತೊಂದು ಸಮಿತಿಯನ್ನು ನೇಮಕ ಮಾಡಲಾಗುತ್ತೆ, ಅಖಿಲ ಭಾರತ ಗ್ರಾಮಾಂತರ ಸಾಲ ಪುನರ್ ಪರಿಶೀಲನಾ ಸಮಿತಿ ಅಂತ. ಸೇಮ್ ನಾವು ಪ್ರೀವಿಯಸ್ RBI ನೇಮಕ ಮಾಡಿರುವಂಥ ಸಮಿತಿ ಬಗ್ಗೆ ಡಿಸ್ಕಷನ್ ಮಾಡಿದೆವಲ್ವಾ, ಇದರದೇ ಪುನರ್ ಪರಿಶೀಲನಾ ಸಮಿತಿ ಅಂತ ಗುರುತಿಸ್ಬೋದು. ಅಖಿಲ ಭಾರತ ಗ್ರಾಮಾಂತರ ಪತ್ತು ಪರಿಶೀಲನಾ ಸಮಿತಿ ಅಂತ ನಾವು ಡಿಸ್ಕಷನ್ ಮಾಡಿದೆವಲ್ವಾ, ಅದರ ಮುಂದುವರಿದ ಭಾಗದ ರೀತಿಯಲ್ಲೇ ಇದನ್ನು ಗುರುತಿಸ್ಬೋದು. ಅಖಿಲ ಭಾರತ ಗ್ರಾಮಾಂತರ ಸಾಲ ಪುನರ್ ಪರಿಶೀಲನಾ ಸಮಿತಿ ಅಂತ. ಭಾರತೀಯ ರಿಸರ್ವ್ ಬ್ಯಾಂಕ್ ಗ್ರಾಮಾಂತರ ಸಾಲ ಸಹಕಾರ ಸಂಘಗಳ ಸಾಲ ವ್ಯವಸ್ಥೆಯನ್ನು ಏನು ಮಾಡಬೇಕು, ಬಲಪಡಿಸಬೇಕು ಅನ್ನುವಂತಹ ಒಂದು ಅಂಶವನ್ನು ಈ ಸಮಿತಿ ತನ್ನ ರಿಪೋರ್ಟಲ್ಲಿ ಕೊಡೋದು ಕಂಡುಬರುತ್ತೆ. ಹಾಗಾಗಿ ವೆಂಕಟಪ್ಪಯ್ಯ ಸಮಿತಿ ಅಂತ ಕೂಡ ಕರೆಯಲಾಗಿದೆ, ಬಿಕಾಸ್ ಅವರೇ ಈ ಸಮಿತಿಗೆ ಮುಖ್ಯಸ್ಥರಾಗಿದ್ದರು. ಎಕ್ಸಾಮಲ್ಲಿ ನಿಮಗೆ ಯಾವ ರೀತಿ ಆದರೂ ಕೇಳ್ಬೋದು. 1966ರಲ್ಲಿ ನೇಮಕ ಆದಂಥ ಒಂದು ಸಮಿತಿ ಇದಾಗಿದೆ. ನೆಕ್ಸ್ಟ್ ಮತ್ತೊಂದು ವೆರಿ ಇಂಪಾರ್ಟೆಂಟ್ ಆಗಿರೋದು, ಆಲ್ಮೋಸ್ಟ್ ಅಲ್ಲಿ ನೀವು ಇಂಡಿಯನ್ ಎಕನಾಮಿಯಲ್ಲಿ ಕೂಡ ಸ್ಟಡಿ ಮಾಡಿರ್ತೀರ, ಶಿವರಾಮನ್ ಸಮಿತಿ ಅಂತ. ಈ ಸಮಿತಿಗೆ ಕ್ರಾಫಿಕಾರ್ಡ್ ಸಮಿತಿ ಅಂತ ಕೂಡ ಕರೆಯಲಾಗುತ್ತೆ. 1978ರಲ್ಲಿ ನೇಮಕ ಮಾಡಲಾಗುತ್ತೆ. ಬಿ ಶಿವರಾಮನ್ ಅವರು ಈ ಸಮಿತಿಗೆ ಮುಖ್ಯಸ್ಥರಾಗಿರ್ತಾರೆ. ಹಾಗಾಗಿ ಇದಕ್ಕೆ ಶಿವರಾಮನ್ ಸಮಿತಿ ಅಂತ ಕೂಡ ಕರೆಯಲಾಗುತ್ತೆ. ಈ ಸಮಿತಿ ಏನೆಲ್ಲ ಶಿಫಾರಸು ಮಾಡುತ್ತೆ ಅಥವಾ ಇದರ ಬಹುಮುಖ್ಯ ಉದ್ದೇಶ ಏನಾಗಿತ್ತು ಅಂತ ನೋಡ್ತಾ ಹೋದರೆ, ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿಗಾಗಿ ಸಾಂಸ್ಥಿಕ ಸಾಲ ಸೌಲಭ್ಯವನ್ನು ನೀಡುವ ಬಗ್ಗೆ ಅಧ್ಯಯನ ಮಾಡೋದು ಈ ಸಮಿತಿಯ ಬಹುಮುಖ್ಯ ಉದ್ದೇಶ ಆಗಿತ್ತು. ಕ್ರಾಫಿಕಾರ್ಡ್ ಅನ್ನುವಂಥ ಏನು ನಿಮಗೆ ವರ್ಡ್ ಕಾಣಿಸ್ತಾ ಇದೆ ಅಲ್ವಾ, ಅದರ ವಿಸ್ತೃತ ರೂಪ ಕೂಡ ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದಾಗಿದೆ. ನಿಮಗೆ ಎಕ್ಸಾಮಲ್ಲಿ ಅದು ಕೂಡ ಕೇಳ್ಬೋದು. ಶಿವರಾಮನ್ ಸಮಿತಿಯ ಇನ್ನೊಂದು ಹೆಸರು ಏನಾಗಿತ್ತು ಅಂತ ಕೇಳ್ಬೋದು. ಬೇಸಿಕ್ಲಿ ಕ್ರಾಫಿಕಾರ್ಡ್ ಅನ್ನೋದು ಈ ಸಮಿತಿಯ ಹೆಸರಾಗಿತ್ತು. ಶಿವರಾಮನ್ ಅವರು ಈ ಸಮಿತಿಗೆ ಮುಖ್ಯಸ್ಥರಾಗಿರೋದ್ರಿಂದ ಇದಕ್ಕೆ ಬಿ ಶಿವರಾಮನ್ ಸಮಿತಿ ಅಂತ ಕೂಡ ಕರೆಯಲಾಗುತ್ತೆ. ಓಕೆ, ಈ ಸಮಿತಿ ತನ್ನ ರಿಪೋರ್ಟಲ್ಲಿ ಏನು ಹೇಳುತ್ತೆ ಅಂತ ನೋಡ್ತಿದ್ರೆ ಸಾಕಷ್ಟು ಅಂಶಗಳಿಂದ ಶಿಫಾರಸು ಮಾಡುತ್ತೆ. ಅದರಲ್ಲಿ ಇಂಪಾರ್ಟೆಂಟಾಗಿ ಒಂದು 2-3 ಇದ್ದಾವೆ ಇಲ್ಲಿ ಬಂದಾಗ. ಫಸ್ಟ್ ಆಫ್ ಆಲ್ ಲ್ಯಾಂಪ್ಸ್ ಸಹಕಾರ ಸಂಘಗಳನ್ನು ಬಲಪಡಿಸಬೇಕಂತ ಹೇಳುತ್ತೆ. ಇದು ಬಹಳ ಇಂಪಾರ್ಟೆಂಟ್ ಆಗಿರೋದು. ಓಕೆ, ಲ್ಯಾಂಪ್ಸ್ ಸಹಕಾರ ಸಂಘ ಅನ್ನೋದು ಒಂದು ವರ್ಡ್ ನೆನ್ಪಿಟ್ಕೊಳ್ಳಿ, ಮುಂದೆ ಬರುತ್ತೆ. ಸಹಕಾರ ಸಂಘಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಬಂದಾಗ ಅದ್ರ ಬಗ್ಗೆ ಕ್ಲಾರಿಟಿ ಸಿಗುತ್ತೆ. ಅಲ್ಲಿವರೆಗೂ ಒಂದು ಸ್ವಲ್ಪ ವೇಟ್ ಮಾಡಿ. ಸೆಕೆಂಡ್ ಒನ್ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪಾಯಿಂಟ್, ಆಲ್ರೆಡಿ ನಿಮಗೆ ಗೊತ್ತಿರುವಂಥ ವಿಚಾರ, ಇಂಡಿಯನ್ ಎಕನಾಮಿಯಲ್ಲಿ ಅಭ್ಯಾಸ ಮಾಡಿರ್ತೀರಿ. ಈ ಸಮಿತಿ ತನ್ನ ಶಿಫಾರಸಲ್ಲಿ ಸೂಚಿಸಿರುವಂಥ ಇನ್ನೊಂದು ಪ್ರಮುಖ ವಿಚಾರ ಏನಂದರೆ, ದೇಶದಲ್ಲಿ ಸಮಗ್ರ ಗ್ರಾಮೀಣ ಅಭಿವೃದ್ಧಿಗಾಗಿ ರಾಷ್ಟ್ರೀಯ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಸ್ಥಾಪನೆ ಆಗಬೇಕು ಅಂತ ಶಿಫಾರಸು ಮಾಡುತ್ತೆ. ಒಂದ್ ಕಡೆ ಲ್ಯಾಂಪ್ಸ್ ಸಹಕಾರ ಸಂಘವನ್ನು ಬಲಪಡಿಸಬೇಕಂತ ಹೇಳುತ್ತೆ. ಇನ್ನೊಂದು ಕಡೆ ಏನು ಮಾಡುತ್ತೆ, ದೇಶದಲ್ಲಿ ನಾವು ಸಮಗ್ರವಾಗಿ ಗ್ರಾಮೀಣಾಭಿವೃದ್ಧಿ ಮಾಡಬೇಕಾದ್ರೆ ರಾಷ್ಟ್ರೀಯ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕನ್ನು ಸ್ಥಾಪಿಸಬೇಕಂತ ಶಿಫಾರಸು ಮಾಡುತ್ತೆ. ಈ ಸಮಿತಿಯ ಶಿಫಾರಸನ್ನೇ ಬೇಸಾಗಿಟ್ಕೊಂಡು ಅಥವಾ ಈ ಸಮಿತಿಯ ವರದಿಯನ್ನು ಆಧರಿಸಿ 1982ರ ಜುಲೈ 12ರಂದು ನಬಾರ್ಡ್ ಬ್ಯಾಂಕ್ ದೇಶದಲ್ಲಿ ಅನುಷ್ಠಾನಕ್ಕೆ ಬರುತ್ತೆ. ನಬಾರ್ಡ್ ಬಗ್ಗೆ ನೀವು ಕೇಳಿರ್ತೀರ, ಅದರ ವಿಸ್ತೃತ ರೂಪ ಕೂಡ ನಿಮಗೆ ಕಾಣಿಸ್ತಾ ಇದೆ. ಸಾಕಷ್ಟು ಎಕ್ಸಾಮಲ್ಲಿ ಬಹಳ ಬೇಸಾಗಿ ಕ್ವಶನ್ ಕೂಡ ಕೇಳಿದ್ದಾರೆ. ನಬಾರ್ಡ್ನ ವಿಸ್ತೃತ ರೂಪ ಏನು, ಅಥವಾ ಯಾವ ಸಮಿತಿಯ ಶಿಫಾರಸಿನ ಮೇರೆಗೆ ನಬಾರ್ಡ್ ಅಸ್ತಿತ್ವಕ್ಕೆ ಬಂತು, ನಬಾರ್ಡ್ ಬ್ಯಾಂಕ್ ಯಾವಾಗ ಅಸ್ತಿತ್ವಕ್ಕೆ ಬಂತು, ಈ ರೀತಿ ಪ್ರತಿಯೊಂದು ಪಾಯಿಂಟ್ ಮೇಲೆ ಕೂಡ ಕ್ವಶನ್ಸ್ಗಳು ಬಂದಿರೋದು ಕಂಡುಬರ್ತಾ ಇದೆ. ಒನ್ ಟೈಮ್ ನಬಾರ್ಡ್ನ ವಿಸ್ತೃತ ರೂಪ ರೀಕಾಲ್ ಮಾಡ್ಕೊಳ್ಳೋಣ. ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಅಂತಿರೋದು. ಇದು 1982ರಲ್ಲಿ ಅಸ್ತಿತ್ವಕ್ಕೆ ಬರುತ್ತೆ. ಶಿವರಾಮನ್ ಸಮಿತಿಯ ಶಿಫಾರಸಿನ ಮನೆಗೆ ಅಥವಾ ಕ್ರಾಫ್ಕಾರ್ಡ್ ಸಮಿತಿಯ ಶಿಫಾರಸು ಅಂತ ಕೂಡ ನಿಮ್ಗೆ ಕೇಳ್ಬೋದು. ಹಾಗಾಗಿ ಎರಡೂ ಕೂಡ ಸಮಿತಿ ಹೆಸರು ನೀವು ಕ್ಲಿಯರ್ ಆಗಿ ನೆನ್ಪಿಟ್ಕೊಳ್ಬೇಕು. ನೆಕ್ಸ್ಟ್ ಒನ್ AM ಖುಸ್ರೋ ಸಮಿತಿ ಅಂತ 1986ರಲ್ಲಿ ನೇಮಕ ಆಗುತ್ತೆ. ವಿಶ್ವ ಬ್ಯಾಂಕ್ನ ಸಲಹೆಯಂತೆ ಈ ಸಮಿತಿ ನೇಮಕ ಮಾಡಲಾಗುತ್ತೆ. ಓಕೆ, ರಾಷ್ಟ್ರ ಮಟ್ಟದಲ್ಲಿ ಸಹಕಾರ ಬ್ಯಾಂಕ್ ಸ್ಥಾಪನೆ ಆಗಬೇಕು ಅನ್ನೋದು ಈ ಸಮಿತಿಯ ಬಹುಮುಖ್ಯ ಶಿಫಾರಸಾಗಿತ್ತು. ಇದು ಭಾಳ ಕೇರ್ಫುಲ್ ಆಗಿ ನೀವು ನೆನ್ಪಿಟ್ಕೊಳ್ಬೇಕು ಮತ್ತು ಭಾಳ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಬೇಕು. ರಾಷ್ಟ್ರ ಮಟ್ಟದಲ್ಲಿ ಸಹಕಾರ ಬ್ಯಾಂಕ್ ಸ್ಥಾಪನೆ ಆಗಬೇಕು ಅನ್ನೋದು AM ಖುಸ್ರೋ ಸಮಿತಿಯ ಬಹುಮುಖ್ಯವಾದಂಥ ಒಂದು ಶಿಫಾರಸಾಗಿತ್ತು. ಅಷ್ಟೇ ಅಲ್ಲ, ಸದಸ್ಯರಿಗೆ ಮಾತ್ರವಲ್ಲದೆ ಸದಸ್ಯರಲ್ಲದೆ ಇರುವವರಿಗೂ ಕೂಡ ನೀವೇನು ಮಾಡಬೇಕು, ಸಾಲ ನೀಡಬೇಕು. ಅವಾಗೇನಾಗುತ್ತೆ, ಗ್ರಾಮೀಣ ಭಾಗದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ, ಸ್ಪೆಷಲಿ ಕೃಷಿಯನ್ನು ಅವಲಂಬನೆ ಆಗಿರುವಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಏನಾಗುತ್ತೆ, ಆವಾಗ ಸಹಕಾರ ಸಂಘದ ಉದ್ದೇಶ ಮುಟ್ಲಿಕ್ಕೆ ಸಾಧ್ಯ ಆಗುತ್ತೆ. ಎಷ್ಟೋ ಜನ ಸಂಘದ ಸದಸ್ಯರು ಆಗಿರೋದಿಲ್ಲ ಬೇರೆ ಬೇರೆ ಕಾರಣಕ್ಕಾಗಿ. ಅಂಥ ಸಮಯದಲ್ಲಿ ಅವರ ಸ್ಥಿತಿಗತಿ ಸುಧಾರಿಸಬೇಕಾದ್ರೆ ಅವರಿಗೂ ಕೂಡ ಸಹಕಾರ ಸಂಘದಿಂದ ಅಥವಾ ಸಹಕಾರಿ ಬ್ಯಾಂಕ್ನಿಂದ ಏನು ಮಾಡಬೇಕು, ಹಣಕಾಸಿನ ನೆರವು ದೊರಕಬೇಕು. ಅಂಥ ಸಮಯದಲ್ಲಿ ಏನಾಗುತ್ತೆ, ನಾವು ಏನಾದರೂ ಬದಲಾವಣೆ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ವಿಚಾರ ಕೂಡ AM ಖುಸ್ರೋ ಸಮಿತಿ ಶಿಫಾರಸು ಮಾಡುತ್ತೆ. ಹಾಗಾಗಿ ನಿಮಗೆ ಕ್ಲಿಯರ್ ಆಗಿರಬೇಕು, ಬಿ ಶಿವರಾಮನ್ ಸಮಿತಿ ಅಂದರೆ ನಬಾರ್ಡ್ ಬ್ಯಾಂಕ್ ಸ್ಥಾಪನೆಗೆ ಶಿಫಾರಸು ಮಾಡ್ತಾ ಅನ್ನೋದು ಗೊತ್ತಿರಬೇಕು. ಲ್ಯಾಂಪ್ ಸಹಕಾರ ಸಂಘ ಬಲಪಡಿಸಬೇಕಂತ ಹೇಳುತ್ತೆ. AM ಖುಸ್ರೋ ಸಮಿತಿ ಆಲ್ರೆಡಿ ಕ್ಲಿಯರ್ ಆಗಿ ಗೊತ್ತಾಗಬೇಕು ನಿಮಗೆ, ರಾಷ್ಟ್ರ ಮಟ್ಟದಲ್ಲಿ ಸಹಕಾರ ಬ್ಯಾಂಕ್ ಸ್ಥಾಪನೆ ಆಗಬೇಕು, ಸದಸ್ಯರಲ್ಲದೆ ಇರೋರಿಗೂ ಕೂಡ ನಾವೇನು ಮಾಡಬೇಕು, ಹಣಕಾಸಿನ ನೆರವು ನೀಡಬೇಕು ಅನ್ನುವಂಥ ಶಿಫಾರಸು ಮಾಡುತ್ತೆ. ಈ ರೀತಿ ಪ್ರತಿಯೊಂದು ಸಮಿತಿಯ ಶಿಫಾರಸು ಏನು ಮಾಡಬೇಕು, ನೀವು ಶಾರ್ಟ್ ಆಗಿ ಒಂದು ಪೇಜಲ್ಲಿ ನೋಟ್ ಮಾಡ್ಕೊಂಡು ಅಗೇನ್ ಏನು ಮಾಡಬೇಕು, ಅದನ್ನು ರೀಕಾಲ್ ಮಾಡಿಕೊಂಡ್ರೆ ಖಂಡಿತ ಈ ಪಾಯಿಂಟ್ಸ್ಗಳು ನಿಮಗೆ ನೆನಪಿರ್ತವೆ. ಕೆಲವೊಬ್ಬರಿಗೆ ಬಹಳ ಅನಿಸ್ಬೋದು ಅಥವಾ ಕನ್ಫ್ಯೂಸ್ ಆಗ್ಬೋದು ಅಥವಾ ಇಷ್ಟೊಂದು ಅವಶ್ಯಕತೆ ಇದೇನ
ಕಷ್ಟನೇ ಇಲ್ಲ ಅಂತ ಅನಿಸ್ಬೋದು. ಎಕ್ಸಾಮಲ್ಲಿ ಯಾವ ಕ್ವಶನ್ ಬರುತ್ತೆ ಅಂತ ಯಾರಿಂದಲೂ ಗೆಸ್ ಮಾಡಲಿಕ್ಕೆ ಆಗಲ್ಲ. ಆದರೆ ಮಿನಿಮಮ್ ಅದು ನಮ್ಗೆ ಗೊತ್ತಿರಬೇಕಂತ ನಾನು ಅದರ ಇಂಪಾರ್ಟೆಂಟ್ ಆಗಿರೋದು. ಈ ಪ್ರತಿಯೊಂದು ಸಮಿತಿಯು ಸಾಕಷ್ಟು ಅಂಶಗಳನ್ನು ಶಿಫಾರಸ್ ಮಾಡಿದ್ದಾವೆ. ಅದರಲ್ಲಿ ನಮಗೆ ಕಾಂಪಿಟೇಟಿವ್ ಎಕ್ಸಾಮಿಂದ ಭಾಳ ಇಂಪಾರ್ಟೆಂಟ್ ಅಂತ ನನಗೆ ಯಾವ್ದು ಅನಿಸಿದೆಯೋ ಅಂತಹ ಕೆಲವೊಂದು ಪಾಯಿಂಟ್ಸನ್ನು ಮಾತ್ರ ನಾನು ನಿಮ್ಮ ಜೊತೆ ಇಲ್ಲಿ ಡಿಸ್ಕಷನ್ ಮಾಡ್ತಾ ಇರೋದು. ಹಾಗಾಗಿ ಅದು ಕೂಡ ನಿಮಗೆ ಇಲ್ಲಿ ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ. ಇನ್ನು 2004ರಲ್ಲಿ ವೈದ್ಯನಾಥನ್ ಸಮಿತಿ ಕೂಡ ನೇಮಕ ಮಾಡುತ್ತೆ ಭಾರತ ಸಹಕಾರ ಬ್ಯಾಂಕ್ಗಳಿಗೆ ವಾಣಿಜ್ಯ ಬ್ಯಾಂಕ್ಗಳ ಸ್ಥಾನವನ್ನು ನೀಡಬೇಕು ಅಂತ ಈ ಸಮಿತಿ ಶಿಫಾರಸ್ ಮಾಡುತ್ತೆ. ಸಹಕಾರ ಬ್ಯಾಂಕ್ಗಳಿದ್ದಾವಲ್ವ ಅವುಗಳಿಗೆ ವಾಣಿಜ್ಯ ಬ್ಯಾಂಕ್ಗಳಿಗೆ ಏನು ಸ್ಥಾನಮಾನ ಇದೆ ಅಲ್ವಾ ಆ ಸ್ಥಾನವನ್ನು ನೀಡಬೇಕಂತ ಹೇಳುತ್ತೆ. ಅದ್ರ ಜೊತೆಗೆ ನಬಾರ್ಡ್ಗೆ ರಿಲೇಟೆಡ್ ಆಗಿ ಒಂದು ಶಿಫಾರಸ್ ಮಾಡುತ್ತೆ. ಇದು ಏನು ಮಾಡುತ್ತೆ ಅಂದರೆ ನಬಾರ್ಡು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಬೇಕಾದ್ರೆ ಅದಕ್ಕೆ ಹೆಚ್ಚಿನ ಅಧಿಕಾರ ನೀಡಬೇಕು. ಆವಾಗ ಮಾತ್ರ ಏನಾಗುತ್ತೆ, ಅದು ಗ್ರೌಂಡ್ ಲೆವೆಲ್ಗೆ ರೀಚ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಅಂಶ ಕೂಡ ಇದು ಶಿಫಾರಸ್ ಮಾಡುತ್ತೆ. 2004ರಲ್ಲಿ ನೇಮಕವಾದಂಥ ವೈದ್ಯನಾಥನ್ ಸಮಿತಿ ಅಂತ ಗುರುತಿಸ್ಬೋದಾಗಿದೆ. ಓಕೆ, ಇದಿಷ್ಟು ದೇಶದ ಮಟ್ಟದಲ್ಲಿ ಆಗಿರುವಂತಹ ಸಹಕಾರ ಸಂಘಗಳಿಗೆ ರಿಲೇಟೆಡ್ ಆಗಿರುವಂಥ ಒಂದು ಬೆಳವಣಿಗೆ ಆಗಿದೆ. ಓಕೆ, ನೆಕ್ಸ್ಟ್ ನಾವೀಗ ಕರ್ನಾಟಕದಲ್ಲಿ ಆಗಿರುವಂತಹ ಸಹಕಾರ ಸಂಘ ಅಥವಾ ಸಹಕಾರ ಚಳವಳಿಯ ಬೆಳವಣಿಗೆ ಬಗ್ಗೆ ನೋಡ್ತಾ ಹೋಗೋಣ. ಅಂದರೆ ಫಸ್ಟ್ ಆಫ್ ಆಲ್ ನಾವು ಪ್ರಪಂಚದಲ್ಲಿ ಜಾಗತಿಕ ಮಟ್ಟದಲ್ಲಿ ಆಗಿರುವಂಥ ಬೆಳವಣಿಗೆ ಕ್ಲಿಯರ್ ಮಾಡ್ಕೊಂಡಿದ್ದೇವೆ. ಎರಡನೇ ಹಂತದಲ್ಲಿ ಭಾರತದಲ್ಲಿ ಆಗಿರುವಂಥ ಸಹಕಾರ ಚಳವಳಿಯ ಬೆಳವಣಿಗೆ ಬಗ್ಗೆ ಕ್ಲಿಯರ್ ಮಾಡ್ಕೊಂಡಿದ್ದೇವೆ. ನೆಕ್ಸ್ಟ್ ನಾವೀಗ ಹೋಗ್ತಾ ಇರೋದು ಕರ್ನಾಟಕದಲ್ಲಿ ಆಗಿರುವಂಥ ಸಹಕಾರ ಚಳವಳಿಯ ಬೆಳವಣಿಗೆ ಯಾವ ರೀತಿ ಆಗಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ನಿಮಗೆಲ್ಲ ಗೊತ್ತಿರುವ ಹಾಗೆ ದೇಶದ ಮೊದಲ ಸಹಕಾರಿ ಸಂಘ 1905ರ ಮೇ 8ನೇ ತಾರೀಕಿನಂದು ಇವತ್ತಿನ ಗದಗ ಜಿಲ್ಲೆಯ ಕಣಗಿನಹಾಳದಲ್ಲಿ ಅಸ್ತಿತ್ವಕ್ಕೆ ಬರುತ್ತೆ. ಆಲ್ರೆಡಿ ಇದ್ರ ಬಗ್ಗೆ ನಾವು ಭಾರತದ ಸಹಕಾರ ಚಳವಳಿಯ ಆರಂಭದಲ್ಲಿ ಕೂಡ ಡಿಸ್ಕಷನ್ ಮಾಡಿದ್ದೇವೆ ಆ ಟಾಪಿಕಲ್ಲಿ ಕೂಡ. ಅಗೇನ್ ಇದು ಕರ್ನಾಟಕದಲ್ಲಿ ಅಸ್ತಿತ್ವಕ್ಕೆ ಬಂದಿರೋದ್ರಿಂದ ಕರ್ನಾಟಕದಲ್ಲಿನ ಸಹಕಾರ ಚಳವಳಿಯ ವಿಷಯದಲ್ಲಿ ಕೂಡ ನಾವು ಇದೇ ಸ್ಲೈಡಿಂದ ಅಥವಾ ಇದೇ ಪಾಯಿಂಟಿಂದ ಸ್ಟಾರ್ಟ್ ಮಾಡ್ತಾ ಇರೋದು. ಓಕೆ, 1905ರಲ್ಲಿ ಕಣಗಿನಹಾಳದಲ್ಲಿ ಅಸ್ತಿತ್ವಕ್ಕೆ ಬಂದಿರುವಂಥ ಸಹಕಾರಿ ಸಂಘದಲ್ಲಿ ಒಟ್ಟು 13 ಜನ ಸದಸ್ಯರಿದ್ದರು. ಅಂದರೆ 13 ಜನ ಸದಸ್ಯರಿಂದ ಈ ಸಹಕಾರಿ ಸಂಘ ಅನುಷ್ಠಾನಕ್ಕೆ ಬಂತು ಅನ್ನುವಂಥ ಮಾಹಿತಿ ಕೂಡ ನಮಗೆ ಇತಿಹಾಸದಿಂದ ತಿಳಿದು ಬರುತ್ತೆ. 1905ರಲ್ಲಿ ಕಣಗಿನಹಾಳದಲ್ಲಿ ಅಸ್ತಿತ್ವಕ್ಕೆ ಬಂದಿರುವಂಥ ಸಹಕಾರಿ ಸಂಘದ ಹೆಸರು ಕಣಗಿನಹಾಳ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ಲಿಮಿಟೆಡ್ ಅಂತ ಆಗಿತ್ತು. ಇದು ಕೂಡ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಅಥೆಂಟಿಕ್ ಆಗಿ ಅದರ ನೇಮ್, ಅಫಿಷಿಯಲ್ ನೇಮ್ ಏನಿತ್ತು ಅಂತ ಕೂಡ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ಓಕೆ, ಈ ಸಹಕಾರಿ ಸಂಘ 1904ರಲ್ಲಿ ಭಾರತದಲ್ಲಿ ಜಾರಿಗೆ ಬಂದಿರುವಂಥ ಸಹಕಾರಿ ಕಾಯ್ದೆ ಏನಿದೆ ಅಲ್ವಾ ಆ ಕಾಯ್ದೆಯನ್ನು ಆಧರಿಸಿ ಅಸ್ತಿತ್ವಕ್ಕೆ ಬಂದಿರುವಂಥ ಸಹಕಾರಿ ಸಂಘ ಆಗಿದೆ. ಇದು ದೇಶದ ಮೊದಲ ಸಹಕಾರಿ ಸಂಘ ಅನ್ನುವಂಥ ಕೀರ್ತಿ ಕೂಡ ಇದು ಪಾತ್ರವಾಗಿದೆ. ಈ ಸಹಕಾರಿ ಸಂಘವನ್ನು ಸ್ಥಾಪಿಸಿದಂಥ ಕೀರ್ತಿ ಆಲ್ರೆಡಿ ನಾವು ಅಭ್ಯಾಸ ಮಾಡಿದ್ದೇವೆ. ಶ್ರೀ ಸಿದ್ದನಗೌಡ ಸಣ್ಣ ರಾಮನಗೌಡ ಪಾಟೀಲ್ ಅವರಿಗೆ ಸಲ್ಲುತ್ತೆ. ಓಕೆ, ಈ ಸಹಕಾರಿ ಸಂಘ ದೇಶದ ಮೊದಲ ಸಹಕಾರಿ ಸಂಘವನ್ನು ಸ್ಥಾಪನೆ ಮಾಡಿರುವಂಥ ಕೀರ್ತಿ ಅವರಿಗೆ ಸಲ್ಲುತ್ತೆ. ಈ ಮಹನೀಯರಿಗೆ ಭಾರತದ ಸಹಕಾರಿ ಆಂದೋಲನದ ಮೂಲ ಪುರುಷ ಅಂತ ಕೂಡ ನಾವು ಕರಿತೇವೆ. ಈ ಕಾರಣಕ್ಕಾಗಿ ಭಾರತದ ಸಹಕಾರಿ ಚಳವಳಿಯ ಮೂಲ ಪುರುಷ ಅಂತ ಕೂಡ ಗುರುತಿಸಲಾಗುತ್ತೆ. ಆದರೆ ಕೆಲವೊಂದು ಕಡೆ ಸರ್ ಫೆಡ್ರಿಕ್ ನಿಕೋಲ್ಸನ್ ಹೆಸರು ಕೂಡ ಪ್ರಸ್ತಾಪ ಆಗಿರೋದು ಕಂಡು ಬರ್ತಾ ಇದೆ. ಎಕ್ಸಾಮಲ್ಲಿ ಆಲ್ರೆಡಿ ನಮ್ಮ ಸ್ಟೇಟ್ ಎಕ್ಸಾಮಲ್ಲಿ ಆಲ್ಮೋಸ್ಟ್ ಆಲ್ ಪ್ರೀವಿಯಸ್ ಎಕ್ಸಾಮ್ ಆಗಿರ್ಬೋದು, ಈವನ್ ಕರ್ನಾಟಕ ಸರ್ಕಾರದ ಅಧಿಕೃತ ಸಹಕಾರ ಇಲಾಖೆ ವೆಬ್ಸೈಟಿಗೆ ಹೋದರೂ ಕೂಡ ಅಲ್ಲಿ ಕೂಡ ಭಾರತದ ಸಹಕಾರಿ ಚಳವಳಿಯ ಪಿತಾಮಹ ಅಂತ ಶ್ರೀ ಸಿದ್ದನಗೌಡ ಸಣ್ಣರಾಮನಗೌಡ ಪಾಟೀಲ್ ಅವರ ಹೆಸರೇ ಉಲ್ಲೇಖ ಆಗಿರೋದು ಕಂಡು ಬರುತ್ತೆ. ನಮ್ಮ ಸ್ಟೇಟ್ ಎಕ್ಸಾಮಲ್ಲಿ ಆಲ್ಮೋಸ್ಟ್ ಆಲ್ ಇವ್ರ ಹೆಸರನ್ನೇ ಕೊಟ್ಟಿರ್ತಾರೆ. ಇನ್ ಕೇಸ್ ಇವ್ರ ಹೆಸರು ಇಲ್ಲ ಅಂದರೆ ಅವಾಗ ನಿಕಲ್ಸನ್ ಹೆಸರಿದ್ರೆ ನೀವು ಅವರ ಹೆಸರನ್ನು ಆಯ್ಕೆ ಮಾಡ್ಕೋಬಹುದಾಗಿದೆ. ಓಕೆ, ಕ್ವಶನನ್ನು ಸ್ವಲ್ಪ ಬೇಸ್ ಆಗಿಟ್ಕೊಂಡು ಅಥವಾ ಕ್ವಶನಲ್ಲಿ ಏನಾದರೂ ಕೀವರ್ಡ್ ಬಳಸಿದ್ರೆ ಅದನ್ನು ಬೇಸ್ ಆಗಿಟ್ಕೊಂಡು ಆನ್ಸರ್ ಮಾಡುವಂಥ ಒಂದು ಪ್ರಯತ್ನ ನೀವು ಮಾಡಬೇಕು. ನೆಕ್ಸ್ಟ್ ಕಣಗಿನಹಾಳದಲ್ಲಿ ಸ್ಥಾಪನೆಯಾದಂಥ ಈ ಸಹಕಾರಿ ಸಂಘ ಏನಿದೆ ಅಲ್ವಾ 1905ರಲ್ಲಿ ಅಸ್ತಿತ್ವಕ್ಕೆ ಬಂದಿದ್ದು 2005ರಲ್ಲಿ ಶತಮಾನೋತ್ಸವ ಕೂಡ ಆಚರಿಸಿಕೊಂಡಿದೆ. ಕಣಗಿನಹಾಳವನ್ನು ಕರ್ನಾಟಕ ಸರ್ಕಾರ 2005ರಲ್ಲಿ ಬಂದಾಗ ಮಾದರಿ ಗ್ರಾಮ ಅಂತ ಕೂಡ ಅದನ್ನು ಡಿಕ್ಲೇರ್ ಮಾಡಿದೆ. 100 ವರ್ಷಗಳ ಕಂಪ್ಲೀಟ್ ಆದಂಥ ಸಮಯದಲ್ಲಿ ಬಂದಾಗ 2005ರಲ್ಲಿ ಕಣಗಿನಹಾಳವನ್ನು ಮಾದರಿ ಗ್ರಾಮ ಅಂತ ಕರ್ನಾಟಕ ಸರ್ಕಾರ ಡಿಕ್ಲೇರ್ ಮಾಡಿರೋದು ಕೂಡ ನಾವಿಲ್ಲಿ ಸ್ಮರಿಸಬಹುದಾಗಿದೆ. ಇನ್ನು ಕರ್ನಾಟಕದಲ್ಲಿ ಪಟ್ಟಣ ಸಹಕಾರಿ ಸಂಘಗಳು ಯಾವಾಗ ಸ್ಥಾಪನೆ ಅದು ಎಲ್ಲಿ ಅಸ್ತಿತ್ವಕ್ಕೆ ಬಂತು ಅಂತ ನೋಡ್ತಾ ಹೋದರೆ ಇದು ಕೂಡ ಅಸ್ತಿತ್ವಕ್ಕೆ ಬಂದಿದ್ದು ಗದಗ್ನಲ್ಲಿ ಅಂತ ಗುರುತಿಸೋದು. ಅಂದರೆ ಗದಗ್ ನಗರದ ಭಾಗವಾಗಿರುವಂಥ ಬೆಟ್ಟಿಗೇರಿ, ಗದಗ್ ಬೆಟ್ಟಿಗೇರಿ ಅವಳಿ ನಗರಗಳಂತ ಈ ರೀತಿ ಗುರುತಿಸ್ತೇವೆ. ಬೆಟ್ಟಿಗೇರಿಯಲ್ಲಿ 1905ರ ಅಕ್ಟೋಬರ್ 18ರಂದು ಅಸ್ತಿತ್ವಕ್ಕೆ ಬರುತ್ತೆ. ಬೇಸಿಕ್ಲಿ ನೇಕಾರರ ಅನುಕೂಲಕ್ಕಾಗಿ ಅಸ್ತಿತ್ವಕ್ಕೆ ಬಂದಿರುವಂಥ ಪಟ್ಟಣ ಸಹಕಾರಿ ಸಂಘ ಇದಾಗಿದೆ. ಇದು ರಾಜ್ಯದ ಮೊದಲ ವ್ಯವಸಾಯೇತರ ಸಹಕಾರಿ ಸಂಘ. ಕಣಗಿನಹಾಳದಲ್ಲಿ ಅಸ್ತಿತ್ವಕ್ಕೆ ಬಂದಿರುವಂಥ ಸಹಕಾರಿ ಸಂಘ ಏನಾಗಿತ್ತು, ಅದು ರೈತರಿಗಾಗಿ ಅಸ್ತಿತ್ವಕ್ಕೆ ಬಂದಿರುವಂಥ ವ್ಯವಸಾಯ ಸಹಕಾರಿ ಬ್ಯಾಂಕ್ ಅಂತ ನಾವು ಅದನ್ನು ಡಿಸ್ಕಷನ್ ಮಾಡುವಂಥ ಸಂದರ್ಭದಲ್ಲಿ ಅಥೆಂಟಿಕ್ ನೇಮ್ ಏನಿದೆ ಅನ್ನೋದು ಕೂಡ ನಾವು ಡಿಸ್ಕಷನ್ ಮಾಡಿದ್ದೇವೆ. ಅಥವಾ ಈ ಸ್ಲೈಡಲ್ಲಿ ನೀವು ನೋಡ್ಬೋದು ಕಣಗಿನಹಾಳ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ಲಿಮಿಟೆಡ್ ಅಂತಲೇ ಆಗಿತ್ತು. ಆ ಟೈಟಲಲ್ಲೇ ಗೊತ್ತಾಗುತ್ತೆ ಆ ಸಹಕಾರಿ ಸಂಘ ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂತ. ಬೆಟ್ಟಿಗೇರಿಯಲ್ಲಿ ಅಸ್ತಿತ್ವಕ್ಕೆ ಬಂದಿರುವಂಥ
ಪಟ್ಟಣ ಪ್ರದೇಶದ ಮೊದಲ ಸಹಕಾರಿ ಸಂಘ ಅಂತ ಗುರುತಿಸ್ತೇವಲ್ವ ನಮ್ಮ ರಾಜ್ಯ ಮಟ್ಟದಲ್ಲಿ ಬಂದಾಗ ಇದು ರಾಜ್ಯದ ಮೊದಲ ವ್ಯವಸಾಯೇತರ ಸಹಕಾರ ಸಂಘ ಕೂಡ ಆಗಿತ್ತು. ವ್ಯವಸಾಯ ಕ್ಷೇತ್ರವನ್ನು ಹೊರತುಪಡಿಸಿ ಇತರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಮೊದಲ ಸಹಕಾರಿ ಸಂಘ ಅಂತ ಇದನ್ನು ಗುರುತಿಸಲಾಗುತ್ತೆ. ಇದನ್ನು ರಿವಿಂಗ್ಟನ್ ಅವರಿಂದ ಸ್ಥಾಪಿಸಲ್ಪಟ್ಟಿತ್ತು ಅಂತ ಕೂಡ ನಮಗೆ ಗೊತ್ತಾಗುತ್ತೆ. ಓಕೆ, ಇದಿಷ್ಟು ಮಾಹಿತಿ ಕೂಡ ನಿಮಗೆ ಗೊತ್ತಿರಬೇಕು. ಇದು ರಾಜ್ಯದ ಮೊದಲ ಪಟ್ಟಣ ಸಹಕಾರಿ ಸಂಘ ಅನ್ನೋದು ಗೊತ್ತಿರಬೇಕು. ಅದರ ಜೊತೆಗೆ ರಾಜ್ಯದ ಮೊದಲ ವ್ಯವಸಾಯೇತರ ಸಹಕಾರಿ ಸಂಘ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ಇದು ಕೂಡ ಅಸ್ತಿತ್ವಕ್ಕೆ ಬಂದಿದ್ದು ಇವತ್ತಿನ ಗದಗ ಜಿಲ್ಲೆಯ ಭಾಗವಾಗಿರುವಂಥ ಬೆಟಗೇರಿಯಲ್ಲಿ. ಮೊದಲ ಸಹಕಾರಿ ಸಂಘ, ದೇಶದ ಮೊದಲ ಸಹಕಾರಿ ಸಂಘ ಅಂತ ಗುರುತಿಸ್ತೇವಲ್ವಾ, ಅದು ಕೂಡ ಅಸ್ತಿತ್ವಕ್ಕೆ ಬಂದಿದ್ದು ಇವತ್ತಿನ ಗದಗ ಜಿಲ್ಲೆಯ ಕಣಗಿನಹಾಳ ಅನ್ನುವಂಥ ಗ್ರಾಮದಲ್ಲಿ. ಓಕೆ, ಎರಡು ವಿಚಾರ ಕ್ಲಿಯರ್ ಆಗಿ ನಿಮಗೆ ಗೊತ್ತಿರಬೇಕು. ಇನ್ನು KH ಪಾಟೀಲ್ ಅವರಿಗೆ ಸಹಕಾರಿ ಭೀಷ್ಮ ಅಂತ ಕೂಡ ಕರಿತೇವೆ. ಇವ್ರ ಬಗ್ಗೆ ಕೂಡ ಒಂದು ಸ್ವಲ್ಪ ನಿಮಗೆ ಮಾಹಿತಿ ಇರಬೇಕು. ಯಾವ ಉದ್ದೇಶಕ್ಕಾಗಿ ಈ ರೀತಿ ಕರೆಯಲಾಗುತ್ತೆ, ಇದಕ್ಕೇನು ಮುಖ್ಯ ಕಾರಣ ಅಂತ ನೋಡ್ತಾ ಹೋದರೆ, ಅನೇಕ ದಶಕಗಳ ಹಿಂದೆ ಧಾರವಾಡ ಪ್ರದೇಶದಲ್ಲಿ ಬಂದಿರುವಂಥ ಸಹಕಾರಿ ಸಂಘಗಳೇನಿದ್ದಾವಲ್ವ, ಸ್ಪೆಷಲಿ ಗ್ರಾಮೀಣ ಭಾಗದಲ್ಲಿ ರೈತರಿಗೆ ರಿಲೇಟೆಡ್ ಆಗಿ ಬಂದಿರುವಂಥ ಸಹಕಾರಿ ಸಂಘಗಳೇನಿದ್ದಾವಲ್ವ, ಆ ಸಹಕಾರಿ ಸಂಘಗಳಲ್ಲಿ ಅನೇಕ ಸಹಕಾರಿ ಸಂಘಗಳು ಇವತ್ತಿಗೂ ಕೂಡ ಧಾರವಾಡ ಏರಿಯಾದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಇವತ್ತಿನ ಗದಗ ಜಿಲ್ಲೆ ಭಾಗದಲ್ಲಿ ಇವತ್ತೆಲ್ಲ ನಾವು ಗುರುತಿಸೋದು, ಆದರೆ ಬೇಸಿಕ್ಲಿ ಅವೆಲ್ಲವೂ ಅಸ್ತಿತ್ವಕ್ಕೆ ಬಂದಾಗ ಅವತ್ತಿನ ಸಮಯದಲ್ಲಿ ಅವೆಲ್ಲವೂ ಕೂಡ ಧಾರವಾಡ ಜಿಲ್ಲೆಯ ಭಾಗವಾಗಿರುವಂಥ ಪ್ರದೇಶ ಅಂತ ಗುರುತಿಸೋದು. ಹಾಗಾಗಿ ಇವತ್ತಿಗೂ ಕೂಡ ಈ ಸಹಕಾರಿ ಸಂಘಗಳು ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಅನೇಕ ದಶಕಗಳ ಹಿಂದಿನ ಸಹಕಾರಿ ಸಂಘಗಳಂದರೆ ಅದಕ್ಕೆ ಬಹುಮುಖ್ಯ ಕಾರಣ ಅದಕ್ಕೆ ಬೆಂಬಲವಾಗಿ ನಿಂತಹ KH ಪಾಟೀಲ್ ಅವರಂತ ಗುರುತಿಸೋದು. ಹಾಗಾಗಿ KH ಪಾಟೀಲ್ ಅವರಿಗೆ ಸಹಕಾರಿ ಭೀಷ್ಮ ಅಂತ ಕೂಡ ಕರೆಯಲಾಗುತ್ತೆ. ಅಷ್ಟೇ ಅಲ್ಲ, ಇವತ್ತಿನ ಗದಗ ಜಿಲ್ಲೆಗೆ ನಾವು ಸಹಕಾರಿ ಸಂಸ್ಕೃತಿಯ ಪ್ರಯೋಗ ಜಿಲ್ಲೆ ಅಂತ ಕೂಡ ಕರೆಯುತ್ತೇವೆ. ಆ ರೀತಿ ಕೂಡ ಅದನ್ನು ಗುರುತಿಸಲಾಗುತ್ತೆ. ಏನು ರೀಸನ್ ಇದಕ್ಕಂತ ನೋಡ್ತಾ ಹೋದರೆ, ಗದಗ ಜಿಲ್ಲೆಯ ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಅನೇಕ ರೀತಿಯ ಸಹಕಾರಿ ಸಂಘಗಳು ಅಸ್ತಿತ್ವಕ್ಕೆ ಬರ್ತವೆ. ಅವು ಸಕ್ಸಸ್ ಕೂಡ ಆಗ್ತವೆ. ಅವುಗಳಲ್ಲಿ ಅನೇಕ ಸಹಕಾರಿ ಸಂಘಗಳು ಇವತ್ತು ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಹಾಗಾಗಿ ಗದಗ ಜಿಲ್ಲೆಗೆ ಸಹಕಾರಿ ಸಂಸ್ಕೃತಿಯ ಪ್ರಯೋಗ ಜಿಲ್ಲೆ ಅಂತ ಕೂಡ ಆ ರೀತಿ ಗುರುತಿಸಲಾಗುತ್ತೆ, ಆ ರೀತಿ ವರ್ಣಿಸಲಾಗುತ್ತೆ. ಇದು ಕೂಡ ನಿಮಗೆ ಗೊತ್ತಿರಬೇಕು. ಈ ರೀತಿ ಕೂಡ ಕ್ವಶನ್ಸ್ಗಳು ಬರುವಂಥ ಪಾಸಿಬಿಲಿಟಿ ಇರುತ್ತೆ. ಇನ್ನು ಮೈಸೂರು ಸಂಸ್ಥಾನಕ್ಕೆ ಬರೋಣ. ಅಂದರೆ ಸ್ವತಂತ್ರ ಪೂರ್ವ ಕಾಲಾವಧಿಯಲ್ಲಿ ನಾವು ಇದನ್ನು ಡಿಸ್ಕಷನ್ ಮಾಡ್ತಾ ಇರೋದು. 1905ನೇ ಇಸ್ವಿಯಲ್ಲಿ ಬೆಂಗಳೂರಿನಲ್ಲಿ ಬೆಂಗಳೂರು ಸಿಟಿ ಕನ್ಸ್ಯೂಮರ್ ಸೊಸೈಟಿ ಅನ್ನುವಂಥ ಒಂದು ಸಹಕಾರಿ ಸಂಘ ಅಸ್ತಿತ್ವಕ್ಕೆ ಬರುತ್ತೆ. 1905ರ ಡಿಸೆಂಬರ್ ತಿಂಗಳಲ್ಲಿ ಇದು ಅಸ್ತಿತ್ವಕ್ಕೆ ಬರೋದು. ಇದು ಮೈಸೂರು ಸಂಸ್ಥಾನದ ಮೊದಲ ಸಹಕಾರಿ ಸಂಘ ಅಂತ ಗುರುತಿಸೋದು. ನಿಮಗನ್ನಿಸ್ಬೋದು ಗದಗ್ನಲ್ಲಿ ಬಂತಲ್ಲ ಅಂತ ಅನ್ನಿಸ್ಬೋದು, ಮೊದಲ ಸಹಕಾರಿ ಸಂಘ ಅಂತ ನಾವು ಡಿಸ್ಕಷನ್ ಮಾಡಿದೆವಲ್ವಾ, ಮತ್ತು ಇದು ಯಾವುದು ಮೈಸೂರು ಅಂತ ಅನ್ನಿಸ್ಬೋದು. ಮೈಸೂರು ಸಂಸ್ಥಾನಕ್ಕೆ ಲಿಮಿಟ್ ಆಗಿರುವಂಥ ಏರಿಯಾ ಅಂತ ಇದನ್ನು ಗುರುತಿಸೋದು. ಹಾಗಾಗಿ ಗದಗ ಅವಾಗಿನ ಸಮಯದಲ್ಲಿ ಬಂದಾಗ ಅಥವಾ ಅವತ್ತಿನ ಧಾರವಾಡ ಏರಿಯಾ ಅಂತ ಬಂದಾಗ ಅದು ಮೈಸೂರು ಸಂಸ್ಥಾನದ ಭಾಗ ಆಗಿರಲಿಲ್ಲ ಆ ಸಮಯದಲ್ಲಿ ಅನ್ನೋದು ಗೊತ್ತಿರಬೇಕು. ಹಾಗಾಗಿ ಮೈಸೂರು ಸಂಸ್ಥಾನದ ಏರಿಯಾ ಅಂತ ಬಂದಾಗ ಮೈಸೂರು ಸಂಸ್ಥಾನದಲ್ಲಿ ಅಸ್ತಿತ್ವಕ್ಕೆ ಬಂದಂಥ ಮೊದಲ ಸಹಕಾರಿ ಸಂಘ ಅಂದರೆ ಅದು ಬೆಂಗಳೂರು ಸಿಟಿ ಕನ್ಸ್ಯೂಮರ್ ಸೊಸೈಟಿ ಅಂತ. ಇದು ಬೆಂಗಳೂರು ನಗರದ ಮೊದಲ ಸಹಕಾರಿ ಸಂಘ ಅಂತ ಕೂಡ ಗುರುತಿಸಲಾಗುತ್ತೆ. ಎಕ್ಸಾಮಲ್ಲಿ ನಿಮಗೆ ಎರಡು ರೀತಿಯೂ ಕ್ವಶನ್ ಕೇಳ್ಬೋದು. ಬೆಂಗಳೂರು ನಗರದಲ್ಲಿ ಅಸ್ತಿತ್ವಕ್ಕೆ ಬಂದಂಥ ಮೊದಲ ಸಹಕಾರಿ ಸಂಘ ಅಂದರೆ ಬೆಂಗಳೂರು ಸಿಟಿ ಕನ್ಸ್ಯೂಮರ್ ಸೊಸೈಟಿ ಅಂತಲೇ ಹೇಳೋದು. ಬೆಂಗಳೂರು ನಗರ ಮೈಸೂರು ಸಂಸ್ಥಾನದ ಭಾಗವಾಗಿತ್ತು. ಹಾಗಾಗಿ ಇದು ಮೈಸೂರು ಸಂಸ್ಥಾನದ ಮೊದಲ ಸಹಕಾರಿ ಸಂಘ ಅಂತಲೇ ಗುರುತಿಸೋದು ನಾವು. ಹಾಗಾಗಿ ನಿಮಗೆ ಎಕ್ಸಾಮಲ್ಲಿ ಎರಡು ರೀತಿಯ ಕ್ವಶನ್ ಕೇಳ್ಬೋದು. ಮೈಸೂರು ಸಂಸ್ಥಾನದ ಮೊದಲ ಸಹಕಾರಿ ಸಂಘ ಅಂದರೆ ಅದು ಬೆಂಗಳೂರಿನಲ್ಲಿ ಅಸ್ತಿತ್ವಕ್ಕೆ ಬಂದಿರೋದ್ರಿಂದ ಇದು ಬೆಂಗಳೂರಿನ ಮೊದಲ ಸಹಕಾರಿ ಸಂಘ ಅಂತ ಕೂಡ ಇದು ಗುರುತಿಸಬಹುದಾಗಿದೆ. 1947ರಲ್ಲಿ ಆಲ್ರೆಡಿ ನಿಮ್ಗೆ ಗೊತ್ತಿರುವ ಹಾಗೆ ದೇಶ ಸ್ವತಂತ್ರ ಆಗುತ್ತೆ. ಇದಾದ ನಂತರ ಬಂದಾಗ ಪ್ರಥಮ ಬಾರಿಗೆ ಮೈಸೂರು ಪ್ರಾಂತ್ಯದಲ್ಲಿ ಸಹಕಾರ ಕಾಯ್ದೆಯನ್ನು ರಚಿಸಲಾಗುತ್ತೆ. ಈ ಕಾಯ್ದೆ 1948ರಲ್ಲಿ ಜಾರಿಗೆ ಬರುತ್ತೆ. ಆದರೆ ಈ ಕಾಯ್ದೆ 1948ರಲ್ಲಿ ಮೈಸೂರು ಪ್ರಾಂತ್ಯದಲ್ಲಿ ಜಾರಿಗೆ ಬಂದಂಥ ಸಹಕಾರ ಕಾಯ್ದೆ ಏನಿದೆ ಅಲ್ವಾ, ಇದು ಅವತ್ತಿನ ಮೈಸೂರು ರಾಜ್ಯಕ್ಕೆ ಮಾತ್ರ ಸೀಮಿತ ಆಗಿತ್ತು. ಓಕೆ, ಆಲ್ರೆಡಿ ನಿಮಗೆ ಗೊತ್ತು, ಇವತ್ತು ನಾವೇನು ಭಾರತ ಪೊಲಿಟಿಕಲ್ ಮ್ಯಾಪನ್ನು ನೋಡ್ತೇವಲ್ವ, ರಾಜ್ಯಗಳಂತ ಗುರುತಿಸ್ತೇವಲ್ವ, ಈ ರೀತಿ ರಾಜ್ಯಗಳ ಅಸ್ತಿತ್ವಕ್ಕೆ ಬಂದಿದ್ದು 1956ರಲ್ಲಿ. ಅದಕ್ಕಿಂತ ಮುಂಚೆ ಈ ರೀತಿ ಭಾರತ ಮ್ಯಾಪ್ ಇರೋದು ಕಂಡುಬರುತ್ತೆ. 1948ರಲ್ಲಿ ಮೈಸೂರಿಗೆ ರಿಲೇಟೆಡ್ ಆಗಿ ಕಾಯ್ದೆ ಜಾರಿಗೆ ಬಂತಂತ ನಾವೇನು ಓದ್ತಾ ಇದ್ದೇವಲ್ವ, ಇದು ಅವತ್ತಿನ ಮೈಸೂರು ಏರಿಯಾಕ್ಕೆ ಮಾತ್ರ ಸೀಮಿತ ಆಗಿತ್ತು. ದೇಶ ಸ್ವತಂತ್ರ ಆಗುತ್ತೆ, ಅದರ ಜೊತೆಗೆ ಭಾಷಾವಾರು ರಾಜ್ಯ ರಚನೆ ಮಾಡಬೇಕನ್ನುವಂಥ ಬೇಡಿಕೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಫೈನಲಿ 1956ರಲ್ಲಿ ದೇಶದಲ್ಲಿ ಭಾಷಾವಾರು ರಾಜ್ಯಗಳ ಅಸ್ತಿತ್ವಕ್ಕೆ ಬರ್ತವೆ. ಅದರಲ್ಲಿ ಏಕೀಕೃತ ಮೈಸೂರು ರಾಜ್ಯ ಕೂಡ ಒಂದಾಗಿತ್ತು. ಓಕೆ, 1956ರಲ್ಲಿ ಅಸ್ತಿತ್ವಕ್ಕೆ ಬಂದಂಥ ಏಕೀಕೃತ ಮೈಸೂರು ರಾಜ್ಯದಲ್ಲಿ ಆಗಿನ ಸಮಯದಲ್ಲಿ 19 ಜಿಲ್ಲೆಗಳಿರೋದು ಕಂಡುಬರುತ್ತೆ. ನಾವೇನು ಮೈಸೂರು ಪ್ರಾಂತ್ಯ ಮೈಸೂರು ರಾಜ್ಯ ಅಂತ ಡಿಸ್ಕಷನ್ ಮಾಡಿದೆವಲ್ವ 1948ರ ಕಾಯ್ದೆಯ ಬಗ್ಗೆ, ಅದು ಹಳೆ ಮೈಸೂರು ಏರಿಯಾ ಅಂತ ಗುರುತಿಸ್ತೇವಲ್ವ. ಈವನ್ ಮೈಸೂರು ಆಗಿರ್ಬೋದು ಅಥವಾ ಇವತ್ತಿನ ಚಾಮರಾಜನಗರ ಆಗಿರ್ಬೋದು, ಮತ್ತು ಇನ್ನು ಕೆಲವೊಂದು ಜಿಲ್ಲೆಗಳನ್ನು ಕಾಣಿಸ್ತಾ ಇದ್ದಾವಲ್ವ ನಿಮಗೆ, ಆ ಭಾಗದ ಜಿಲ್ಲೆಗಳಿಗೆ ಮಾತ್ರ ಸೀಮಿತವಾಗಿತ್ತು.
ಅಂದರೆ 1956ರಲ್ಲಿ ಏಕೀಕೃತ ಮೈಸೂರು ರಾಜ್ಯ ಬಂದಾಗ ಒಂದೇ ರಾಜ್ಯದಲ್ಲಿ ಬೇರೆ ಬೇರೆ ಸಹಕಾರ ಕಾಯ್ದೆಗಳು ಅಸ್ತಿತ್ವದಲ್ಲಿದ್ದವು. ಈ ಬೀದರ್, ಗುಲ್ಬರ್ಗ, ರಾಯಚೂರು ಆ ಸಮಯದಲ್ಲಿ ಬಂದಾಗ ಅಲ್ಲಿರುವಂಥ ಸಹಕಾರ ಕಾಯ್ದೆನೇ ಬೇರೆ ಇತ್ತು. ಬಿಕಾಸ್ ಅದು ಹೈದರಾಬಾದ್ ಸಂಸ್ಥಾನಕ್ಕೆ ಒಳಗಾಗಿತ್ತು. ಬೆಳಗಾವಿ ಆಗಿರ್ಬೋದು, ಧಾರವಾಡ, ವಿಜಯಪುರ ಆ ಭಾಗದಲ್ಲಿ ಬಂದಾಗ, ಇವನ್ ಉತ್ತರ ಕನ್ನಡ ಜಿಲ್ಲೆಗಳೇನಿದ್ದಾವಲ್ವ ಆ ಭಾಗದಲ್ಲಿ ಬಂದಾಗ ಅವೆಲ್ಲ ಮುಂಬೈ ಪ್ರಾಂತ್ಯಕ್ಕೆ ಸೇರಿದ್ದು. ಈ ರೀತಿ ಆಯಾ ಪ್ರಾಂತ್ಯದಲ್ಲಿ ಇದ್ದಂಥ ಕಾಯ್ದೆಗಳು ಅಲ್ಲಲ್ಲಿ ಬಳಕೆ ಇದ್ದದ್ದು ಕಂಡುಬರುತ್ತೆ. ಕೇವಲ ಸಹಕಾರ ಕಾಯ್ದೆ ಅಷ್ಟೇ ಅಲ್ಲ, ಬಹುತೇಕ ಕಾಯ್ದೆಗಳಲ್ಲೂ ಕೂಡ ಬೇರೆ ಬೇರೆ ಇದ್ದದ್ದು ಕಂಡುಬರುತ್ತೆ. ಹಾಗಾಗಿ 1956ರಲ್ಲಿ ಏಕೀಕೃತ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದ ನಂತರ ರಾಜ್ಯದಲ್ಲಿ ಒಂದು ಬೇಡಿಕೆ ಆರಂಭ ಆಗುತ್ತೆ. ಏಕರೂಪದ ಕಾಯ್ದೆ ಜಾರಿಗೆ ತರಬೇಕು. ಸಹಕಾರ ಕ್ಷೇತ್ರಕ್ಕೆ ರಿಲೇಟೆಡ್ ಆಗಿರ್ಬೋದು, ಕಂದಾಯಕ್ಕೆ ರಿಲೇಟೆಡ್ ಆಗಿರ್ಬೋದು, ಎಲ್ಲ ಕ್ಷೇತ್ರದಲ್ಲಿ ಬಂದಾಗ ಒಂದೇ ರೂಪದ ಕಾಯ್ದೆಗಳನ್ನು ತರಬೇಕು ಇಡೀ ರಾಜ್ಯಕ್ಕೆ ಅನ್ನುವಂಥ ಒಂದು ಪ್ರಯತ್ನ ಆರಂಭ ಆಗುತ್ತೆ. ಫೈನಲಿ ರಾಜ್ಯದಲ್ಲಿ ಏಕರೂಪದ ಕಾಯ್ದೆ ಅಂತ ಬಂದಿದ್ದು ಸಹಕಾರ ಕ್ಷೇತ್ರಕ್ಕೆ ರಿಲೇಟೆಡ್ ಆಗಿ ಬಂದಾಗ ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 ಅನ್ನುವಂಥ ಕಾಯ್ದೆ ರಚನೆ ಮಾಡಲಾಗುತ್ತೆ. ಇದು 1966ರ ಮೇ 25ರಿಂದ ಜಾರಿಗೆ ಬರೋದು ಕಂಡುಬರುತ್ತೆ. ಇದು ಕೂಡ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಆ ಅಧಿನಿಯಮದ ಹೆಸರು ಕೂಡ ಗೊತ್ತಿರಬೇಕು. ಅದು ಯಾವಾಗ ಜಾರಿಗೆ ಬಂತು ಅನ್ನೋದು ಕೂಡ ನಿಮಗೆ ಸ್ಪಷ್ಟವಾಗಿ ತಿಳಿದಿರಬೇಕು. ಓಕೆ, ಇದಿಷ್ಟು ನಾವು 3 ಹಂತದಲ್ಲಿ ಡಿಸ್ಕಷನ್ ಮಾಡಿರೋದು. ಜಾಗತಿಕ ಮಟ್ಟದಲ್ಲಿ, ಭಾರತದ ಮಟ್ಟದಲ್ಲಿ ಮತ್ತು ಕರ್ನಾಟಕದ ಹಂತದಲ್ಲಿ ಸಹಕಾರ ಚಳವಳಿ ಅಥವಾ ಸಹಕಾರ ಸಂಘಗಳು ಯಾವ ರೀತಿ ಅಸ್ತಿತ್ವಕ್ಕೆ ಬಂದವು ಅನ್ನೋದನ್ನು ನಾವು ಡಿಸ್ಕಷನ್ ಮಾಡಿರೋದು. ನೆಕ್ಸ್ಟ್ ಒಂದು ನಮಗೆ ಕ್ಲಿಯರ್ ಆಗಬೇಕಾಗಿರೋದು ಸಹಕಾರ ಕ್ಷೇತ್ರಕ್ಕೆ ರಿಲೇಟೆಡ್ ಆಗಿರುವಂಥ ಇನ್ನಿತರೆ ವಿಷಯಗಳು. ಅಂದರೆ ಸಹಕಾರಿ ಸಂಘಗಳ ವಿಧಗಳಾಗಿರ್ಬೋದು, ದೇಶ ಮತ್ತು ರಾಜ್ಯದ ಪ್ರಮುಖ ಸಹಕಾರಿ ಸಂಘಗಳಾಗಿರ್ಬೋದು, ಸಂವಿಧಾನಾತ್ಮಕ ಸ್ಥಾನಮಾನ ಕಲ್ಪಿಸಿಕೊಟ್ಟಿರುವಂಥ ಸಂವಿಧಾನ ತಿದ್ದುಪಡಿ ಆಗಿರ್ಬೋದು, ಸಹಕಾರ ರತ್ನ ಪ್ರಶಸ್ತಿ ಮತ್ತು ಯಶಸ್ವಿನಿ ಯೋಜನೆ ಮತ್ತು ಇನ್ನಿತರ ಕೆಲವೊಂದು ಅಂಕಿಅಂಶಗಳನ್ನು ಸ್ವಲ್ಪ ಕ್ಲಿಯರ್ ಮಾಡ್ಕೊಳ್ಳೋಣ. ಓಕೆ, ಫಸ್ಟ್ ಆಫ್ ಆಲ್ ಸಹಕಾರಿ ಸಂಘಗಳಂದರೆ ನಾವು ಅವನ್ನು 2 ಭಾಗಗಳಾಗಿ ಡಿವೈಡ್ ಮಾಡ್ಬೋದು ಮೇಜರ್ ಆಗಿ ಬಂದಾಗ. ಒಂದು ಪತ್ತಿನ ಸಹಕಾರಿ ಸಂಘಗಳು, ಇನ್ನೊಂದು ಇತರೆ ಸಹಕಾರಿ ಸಂಘಗಳಂತ. ಈ ರೀತಿ ಸಹಕಾರಿ ಸಂಘಗಳನ್ನು ನಾವು 2 ಭಾಗಗಳಾಗಿ ಡಿವೈಡ್ ಮಾಡ್ಬೋದು. ಇದರಲ್ಲಿ ನಮಗೆ ಇಂಪಾರ್ಟೆಂಟ್ ಆಗಿರೋದು ಪತ್ತಿನ ಸಹಕಾರಿ ಸಂಘ ಬಹಳ ಇಂಪಾರ್ಟೆಂಟ್ ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪೋಸಿಂದ. ಏನಿದು ಪತ್ತಿನ ಸಹಕಾರಿ ಸಂಘ ಅಂತ ನೋಡ್ತಾ ಹೋದರೆ, ಸಾಲವನ್ನು ನೀಡುವಂತಹ ಸಹಕಾರಿ ಸಂಘಗಳಿಗೆ ನಾವು ಪತ್ತಿನ ಸಹಕಾರಿ ಸಂಘ ಅಂತ ಕರೆಯೋದು. ಸಾಲವನ್ನು ನೀಡೋದು, ಆ ವರ್ಡ್ ಕ್ಲಿಯರ್ ಆಗಿ ನೆನ್ಪಿಟ್ಕೋಬೇಕು. ಪತ್ತಿನ ಸಹಕಾರಿ ಸಂಘ ಅಂದರೆ ನಿಮಗೆ ನೆನಪಿರಬೇಕು, ಅದು ಸಾಲವನ್ನು ನೀಡುವಂಥ ಸಹಕಾರಿ ಸಂಘ ಆಗಿರುತ್ತೆ. ಇತರೆ ಸಹಕಾರಿ ಸಂಘ ಅಂದರೆ ಅದು ಸಾಲವನ್ನು ನೀಡೋದಿಲ್ಲ, ಅದನ್ನು ಬಿಟ್ಟು ಬೇರೆ ವಿಷಯಕ್ಕೆ ರಿಲೇಟೆಡ್ ಆಗಿರೋದು. ಅಂದರೆ ಹಣಕಾಸಿನ ವಿಷಯವನ್ನು ಹೊರತುಪಡಿಸಿ ಅಂದರೆ ಗುರುತಿಸ್ಬೋದು ನಾವು ಕಾಮನ್ ಆಗಿ ಬಂದಾಗ. ಇತರ ವಿಷಯಕ್ಕೆ ಸಂಬಂಧಿಸಿದ ಸಹಕಾರಿ ಸಂಘಗಳಂತ ಗುರುತಿಸೋದು. ನಮಗೆ ಕಾಂಪಿಟೇಟಿವ್ ಎಕ್ಸಾಮಿನ ಇಂಪಾರ್ಟೆಂಟ್ ಆಗಿರೋದು ಪತ್ತಿನ ಸಹಕಾರಿ ಸಂಘಗಳು ಅನ್ನೋದು. ಇವು ಸಾಲವನ್ನು ನೀಡುವಂಥ ಸಹಕಾರಿ ಸಂಘಗಳಾಗಿರ್ತವೆ. ನೆಕ್ಸ್ಟ್ ಒಂದು ಏನು ಮಾಡೋಣ, ಈಗ ಪತ್ತಿನ ಸಹಕಾರಿ ಸಂಘಗಳಿದ್ದಾವಲ್ವ, ಇದನ್ನು ನಾವೇನು ಮಾಡ್ಬೋದು, ಮತ್ತೆ ನಾವು ಡಿವೈಡ್ ಮಾಡ್ತಾ ಹೋಗ್ಬೋದು. ಪತ್ತಿನ ಸಹಕಾರಿ ಸಂಘಗಳನ್ನು ಮತ್ತೆ ನಾವು 2 ಭಾಗಗಳಾಗಿ ಡಿವೈಡ್ ಮಾಡ್ಬೋದು. ಒಂದು ಕೃಷಿ ಪತ್ತಿನ ಸಂಘಗಳಂತ, ಇನ್ನೊಂದು ಕೃಷಿಯೇತರ ಪತ್ತಿನ ಸಂಘಗಳು. ಬೇಸಿಕ್ಲಿ ಒಂದು ಕ್ಲಿಯರ್ ಇರಬೇಕು ನಿಮಗೆ, ಪತ್ತಿನ ಸಹಕಾರಿ ಸಂಘಗಳಂದರೆ ಇವು ಸಾಲವನ್ನು ನೀಡುವಂಥ ಸಹಕಾರಿ ಸಂಘಗಳು. ಇನ್ ಕೇಸ್ ಯಾವುದೋ ಒಂದು ಪತ್ತಿನ ಸಹಕಾರಿ ಸಂಘ ನಿಮ್ಮೂರಲ್ಲಿದೆ ಅಂತ ಇಟ್ಕೊಳ್ಳೋಣ, ಅದು ರೈತರಿಗೆ ಅಥವಾ ಕೃಷಿಕರಿಗೆ ಸಾಲ ನೀಡ್ತಾ ಇತ್ತು ಅಂದರೆ ಅದಕ್ಕೆ ನಾವು ಕೃಷಿ ಪತ್ತಿನ ಸಂಘ ಅಂತ ಕರಿಬೇಕು. ರೈತರಿಗೆ ಹಣಕಾಸಿನ ನೆರವನ್ನು ನೀಡ್ತಾ ಇತ್ತು ಅಂದರೆ ಅದಕ್ಕೆ ಕೃಷಿ ಪತ್ತಿನ ಸಂಘ ಅಂತ ಕರಿಬೇಕು. ನಿಮ್ಮೂರಲ್ಲಿ ಯಾವುದೋ ಒಂದು ಪತ್ತಿನ ಸಂಘ ಇದೆ, ಅದು ಕೃಷಿ ಕ್ಷೇತ್ರವನ್ನು ಹೊರತುಪಡಿಸಿ ಬೇರೆ ಕ್ಷೇತ್ರದವರಿಗೆ ಹಣಕಾಸಿನ ನೆರವನ್ನು ನೀಡ್ತಾ ಇತ್ತು, ಬೇರೆ ಕ್ಷೇತ್ರದವರಿಗೆ ಅದು ಸಾಲ ನೀಡ್ತಾ ಇತ್ತಂದರೆ ಅದಕ್ಕೆ ಕೃಷಿಯೇತರ ಪತ್ತಿನ ಸಂಘ ಅಂತ ಕರೆಯೋದು. ಇದು ಮೇಜರ್ ಆಗಿರುವಂಥ ವ್ಯತ್ಯಾಸ. ಒನ್ ಟೈಮ್ ರಿಕಾಲ್ ಮಾಡ್ತೀನಿ ನಾನು. ಪತ್ತಿನ ಸಹಕಾರಿ ಸಂಘ ಅಂದರೆ ಸಾಲವನ್ನು ನೀಡುವಂಥ ಸಹಕಾರಿ ಸಂಘಗಳು. ಕೃಷಿಕರಿಗೆ ಸಾಲ ನೀಡ್ತಾ ಇದ್ದರೆ ಅದಕ್ಕೆ ಕೃಷಿ ಪತ್ತಿನ ಸಹಕಾರಿ ಸಂಘ ಅಂತ ಕರಿಬೇಕು. ಕೃಷಿ ಕ್ಷೇತ್ರವನ್ನು ಹೊರತುಪಡಿಸಿ ಬೇರೆ ಏರಿಯಾದವರಿಗೆ ಏನಾದರೂ ಇದು ಸಾಲ ನೀಡ್ತಾ ಇತ್ತು ಅಂದರೆ ಅದಕ್ಕೆ ಕೃಷಿಯೇತರ ಪತ್ತಿನ ಸಂಘ ಅಂತ ಕರೆಯೋದು. ಇತರೆ ಸಹಕಾರಿ ಸಂಘ ಅಂದರೆ ಆಲ್ರೆಡಿ ಗೊತ್ತಾಗಿದೆ ಬೇಸಿಕ್ ಆಗಿ. ಕೃಷಿ ಪತ್ತೇತರ ಸಹಕಾರಿ ಸಂಘ ಅಥವಾ ಕೃಷಿಯೇತರ ಪತ್ತೇತರ ಸಹಕಾರಿ ಸಂಘ ಅಂತ ಗುರುತಿಸೋದು. ನಮಗೆ ಬಹಳ ಇಂಪಾರ್ಟೆಂಟ್ ಆಗಿರೋದಿಲ್ಲಿ ಪತ್ತಿನ ಸಹಕಾರಿ ಸಂಘ. ಅದರಲ್ಲಿ ಕೃಷಿ ಪತ್ತಿನ ಸಂಘಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ಕೃಷಿ ಪತ್ತಿನ ಸಂಘಗಳು ಅಂದರೆ ರೈತರಿಗೆ ಸಾಲ ನೀಡುವಂತಹ ಸಹಕಾರಿ ಸಂಘಗಳಿದ್ದಾವಲ್ವ, ಈ ರೈತರಿಗೆ ಸಾಲ ನೀಡುವಂತಹ ಸಹಕಾರಿ ಸಂಘಗಳನ್ನು ಮತ್ತೆ ನಾವೇನು ಮಾಡ್ಬೋದು, ಡಿವೈಡ್ ಮಾಡ್ತಾ ಹೋಗ್ಬೋದು. ಫಸ್ಟ್ ಆಫ್ ಆಲ್ ಯಾವ ರೀತಿ ಡಿವೈಡ್ ಮಾಡ್ಬೋದು ಅಂದರೆ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ, ಅಲ್ಪಾವಧಿ ಮತ್ತು ಮಧ್ಯಮಾವಧಿ ಕೃಷಿ ಪತ್ತಿನ ಸಂಘಗಳು, ದೀರ್ಘಾವಧಿ ಕೃಷಿ ಪತ್ತಿನ ಸಂಘಗಳಂತ. ಅಂದರೆ ರೈತರಿಗೆ ಅಲ್ಪಾವಧಿ ಮತ್ತು ಮಧ್ಯಮಾವಧಿಗೆ ಕೃಷಿ ಸಾಲ ನೀಡ್ತಾ ಇರುವಂತಹ ಸಂಘಗಳಿದ್ದಾವೆ, ಅವುಗಳಿಗೆ ನಾವು ಅಲ್ಪಾವಧಿ ಮತ್ತು ಮಧ್ಯಮಾವಧಿ ಕೃಷಿ ಪತ್ತಿನ ಸಂಘಗಳಂತ ಕರೆಯೋದು. ಅವು ಯಾವಂತ ನಿಮಗೆ ಕಾಣಿಸ್ತಾ ಇದ್ದಾವೆ, ಪ್ರಾಥಮಿಕ ಪತ್ತಿನ ಸಂಘ ಅಂತ, ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕು ಮತ್ತು ರಾಜ್ಯ ಸಹಕಾರಿ ಬ್ಯಾಂಕ್ ಅಂತ ಗುರುತಿಸ್ತೇವೆ.
ದೀರ್ಘಾವಧಿ ಕೃಷಿ ಪತ್ತಿನ ಸಂಘಗಳೆಂದರೆ ಪ್ರಾಥಮಿಕ ಭೂ ಅಭಿವೃದ್ಧಿ ಬ್ಯಾಂಕ್ ಆಗಿರ್ಬೋದು, ಕೇಂದ್ರ ಭೂ ಅಭಿವೃದ್ಧಿ ಬ್ಯಾಂಕ್, ಇವೆಲ್ಲವೂ ಕೂಡ ರೈತರಿಗೆ ದೀರ್ಘಾವಧಿ ಕೃಷಿ ಪತ್ತಿನ ಸಾಲವನ್ನು ನೀಡ್ತಾವಂತ ಹೇಳೋದು. ಈ ರೀತಿ ಕೃಷಿ ಪತ್ತಿನ ಸಂಘಗಳನ್ನು ಏನು ಮಾಡ್ತೇವೆ ನಾವು ಅಲ್ಪಾವಧಿ ಮತ್ತು ದೀರ್ಘಾವಧಿ ಅಂತ ಡಿವೈಡ್ ಮಾಡ್ತೇವೆ. ಅಲ್ಪಾವಧಿಗೆ ಸಾಲ ನೀಡುವಂಥ ಸಂಘಗಳು ಯಾವಂತ ನಿಮಗೆ ಕಾಣಿಸ್ತಾ ಇದ್ದಾವೆ: ಪ್ರಾಥಮಿಕ ಕೃಷಿ ಪತ್ತಿನ ಸಂಘ, ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕು, ರಾಜ್ಯ ಸಹಕಾರಿ ಬ್ಯಾಂಕು. ಇವುಗಳ ಹೆಸರೆಲ್ಲ ನೀವು ಕೇಳಿರ್ತೀರ. ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿಗೆ DCC ಬ್ಯಾಂಕ್ ಅಂತ ಕರಿತೇವೆ, ಕ್ಲಿಯರ್ ಆಗಿರಬೇಕು. ರಾಜ್ಯ ಮಟ್ಟದಲ್ಲಿರುವಂಥ ಬ್ಯಾಂಕಿಗೆ ನಾವು ಅಪೆಕ್ಸ್ ಬ್ಯಾಂಕ್ ಅಂತ ಕರಿತೇವೆ. ಪ್ರಾಥಮಿಕ ಮಟ್ಟದಲ್ಲಿ ಆಲ್ರೆಡಿ ನಿಮ್ಮ ಊರು ಅಥವಾ ನಿಮ್ಮ ಅಕ್ಕಪಕ್ಕ ಹೋಬಳಿ ಲೆವೆಲ್ ಊರಲ್ಲಾದರೂ ನೀವು ನೋಡಿರ್ತೀರ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಅಂತಲೇ ಬೋರ್ಡ್ ಹಾಕೊಂಡಿರ್ತಾರೆ. ದೀರ್ಘಾವಧಿ ಕೃಷಿ ಪತ್ತಿನ ಸಂಘಗಳಂದರೆ ದೀರ್ಘಾವಧಿಗೆ ಸಾಲವನ್ನು ನೀಡುವಂಥ ಪತ್ತಿನ ಸಂಘಗಳು. ಪ್ರಾಥಮಿಕ ಭೂ ಅಭಿವೃದ್ಧಿ ಬ್ಯಾಂಕ್ ಆಗಿರ್ಬೋದು, ಕೇಂದ್ರ ಭೂ ಅಭಿವೃದ್ಧಿ ಬ್ಯಾಂಕ್ ಆದರೂ ಇದರಲ್ಲಿ ನಾವು ಗುರುತಿಸ್ಬೋದಾಗಿದೆ. ಇದರಲ್ಲಿ ನಮಗೆ ಇಂಪಾರ್ಟೆಂಟ್ ಆಗಿರೋದಂದರೆ ಯಾವುದು? ಅಲ್ಪಾವಧಿ ಮತ್ತು ಮಧ್ಯಮಾವಧಿಗೆ ಕೃಷಿ ಸಾಲವನ್ನು ನೀಡುವಂಥ ಸಂಘಗಳು ನಮಗೆ ಇಂಪಾರ್ಟೆಂಟ್ ಆಗ್ತವೆ. ಮತ್ತು ಯಾಕೆ ಈ ಕೃಷಿ ಪತ್ತಿನ ಸಂಘಗಳು ಬೇಕು ನಮಗೆ ಅಂತ ನೋಡ್ತಾ ಹೋದರೆ, ಭಾರತ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕೃಷಿ ಪ್ರಧಾನ ದೇಶವಾಗಿದೆ. ರೈತರು ಸಾಲವನ್ನು ಮಾಡಿ ತಮ್ಮ ಕೃಷಿ ಚಟುವಟಿಕೆ ಆರಂಭಿಸೋದನ್ನು ನಾವು ನೋಡ್ತೀವಿ. ಇವತ್ತಿಗೂ ಕೂಡ ಅಷ್ಟೇ ಸುಮಾರು ಜನ ರೈತರು ಗ್ರಾಮೀಣ ಭಾಗದಲ್ಲಿ ಬಂದಾಗ ಸಾಲವನ್ನು ಮಾಡೇ ತಮ್ಮ ಕೃಷಿ ಕಾರ್ಯಚಟುವಟಿಕೆ ಜೂನ್ ಜುಲೈ ತಿಂಗಳಲ್ಲಿ ಆರಂಭಿಸ್ತಾರೆ. ಸಾಲವನ್ನು ಎಲ್ಲಿಂದ ತರಬೇಕಂತ ನೋಡ್ತಾ ಹೋದಾಗ ನಾವು ಸ್ವಲ್ಪ ಒಂದು 15-20 ವರ್ಷ ಹಿಂದೆ ಹೋದಾಗ ಸಾಮಾನ್ಯವಾಗಿ ಊರಲ್ಲಿರುವಂಥ ಶ್ರೀಮಂತರ ಹತ್ರನೋ ಅಥವಾ ಯಾರಾದರೂ ಧನಿಕರ ಹತ್ರನೋ ಹೋಗಿ ಅವರು ಕೊಡುವಂತಹ ಬಡ್ಡಿ ದರಕ್ಕೆ ಒಪ್ಕೊಂಡು ನಾವು ಸಾಲ ತರಬೇಕಾಗಿತ್ತು. ಅದಕ್ಕೆ ಅಲ್ಟರ್ನೇಟ್ ಆಗಿ ಕೃಷಿ ಪತ್ತಿನ ಸಂಘಗಳು ಬಂದಿರೋದು ಕಂಡುಬರುತ್ತೆ. ಕೃಷಿಕರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸುಲಭ ಕಂತುಗಳಲ್ಲಿ ಸಾಲವನ್ನು ಅವರಿಗೆ ಪುನರ್ ನೀಡಲಿಕ್ಕೆ ಅವಕಾಶ ಮಾಡಿಕೊಡ್ಲಿಕ್ಕೆ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಬಹಳ ಭಾರತದ ಗ್ರಾಮೀಣ ಭಾಗಕ್ಕೆ ಅವಶ್ಯಕತೆ ಇದಾವಂತ ಹೇಳ್ಬೋದು. ಇವತ್ತಿಗೂ ಕೂಡ ಅಷ್ಟೇ ಅನೇಕ ಜನ ರೈತರು ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಮೂಲಕನೇ ತಮ್ಮ ಹಣಕಾಸಿನ ನೆರವನ್ನು ಪಡೆದುಕೊಂಡು ಕೃಷಿ ಕಾರ್ಯಚಟುವಟಿಕೆ ಆರಂಭಿಸೋದನ್ನು ಕೂಡ ನಾವು ನೋಡ್ತೇವೆ. ಹಾಗಾಗಿ ಫಸ್ಟ್ ಕ್ಲಿಯರ್ ಆಗಿರಬೇಕು. ಹಾಗೆ ನಾನು ರಿಕಾಲ್ ಮಾಡ್ತೀನಿ, ಕೃಷಿ ಪತ್ತಿನ ಸಂಘಗಳಂತ ಬಂದಾಗ ಅಲ್ಪಾವಧಿ ಮತ್ತು ದೀರ್ಘಾವಧಿ ಅಂತ ಗುರುತಿಸ್ತೇವೆ. ಅಲ್ಪಾವಧಿಯಲ್ಲಿ ನಾವು 3 ಬ್ಯಾಂಕನ್ನು ಗುರುತಿಸ್ತೇವೆ, ದೀರ್ಘಾವಧಿಯಲ್ಲಿ 1-2 ಬ್ಯಾಂಕನ್ನು ಗುರುತಿಸ್ತೇವೆ. ಆದರೆ ನಮಗೆ ಬಹಳ ಇಂಪಾರ್ಟೆಂಟ್ ಆಗಿರೋದು ಅಲ್ಪಾವಧಿ ಕೃಷಿ ಪತ್ತಿನ ಸಂಘದಲ್ಲಿರುವಂತಹ 3 ಬ್ಯಾಂಕ್ಗಳು ನಮಗೆ ಬಹಳ ಇಂಪಾರ್ಟೆಂಟ್. ಅವುಗಳ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ನಮಗೆ ಗೊತ್ತಿರಬೇಕು. ಫಸ್ಟ್ ಆಫ್ ಆಲ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಅಂತ ಕರೆಯೋದು, PACS ಅಂತ ಇದಕ್ಕೆ ಇಂಗ್ಲೀಷಲ್ಲಿ ಹೇಳೋದು, ಪ್ರೈಮರಿ ಅಗ್ರಿಕಲ್ಚರ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಂತ. ಆಲ್ಮೋಸ್ಟ್ ಅಲ್ಲಿ ನಿಮ್ಮ ಗ್ರಾಮ ಅಥವಾ ಕೆಲವು ಗ್ರಾಮಗಳ ಜನರೆಲ್ಲ ಸೇರ್ಕೊಂಡು ಇವನ್ನು ರಚನೆ ಮಾಡ್ಕೊಂಡಿರೋದು ಕಂಡುಬರುತ್ತೆ. ಗ್ರಾಮೀಣ ಮಟ್ಟದಲ್ಲಿ ಕೃಷಿಕರು ಸೇರಿ ಷೇರು ಹಾಕುವ ಮೂಲಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳನ್ನು ಸ್ಥಾಪನೆ ಮಾಡ್ಕೊಂಡಿರ್ತಾರೆ ಅಂತ ಹೇಳ್ಬೋದು. ಮತ್ತು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳಿಗೆ DCC ಬ್ಯಾಂಕ್ನ ತಾಯಿ ಬೇರು ಅಂತ ಕೂಡ ಕರೆಯಲಾಗುತ್ತೆ. ಅಂದರೆ ಅತ್ಯಂತ ತಳ ಹಂತದಲ್ಲಿ, ಅತ್ಯಂತ ತಳಮಟ್ಟದಲ್ಲಿ ಕಾರ್ಯನಿರ್ವಹಿಸುವಂಥ ಈ ಸಹಕಾರಿ ಸೊಸೈಟಿಗಳನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಅತ್ಯಂತ ತಳಹಂತದಲ್ಲಿ ಗ್ರಾಮೀಣ ಭಾಗದಲ್ಲಿ ಈ ಸಂಘಗಳನ್ನು ನಾವು ನೋಡ್ಬೋದಾಗಿದೆ. ಇವುಗಳ ಮೇಲಿನ ಹಂತದಲ್ಲಿ ಬಂದಾಗ ಅಂದರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳೇನಿದ್ದಾವಲ್ವ ಅವುಗಳ ಮೇಲಿನ ಹಂತದಲ್ಲಿ ನಾವು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕನ್ನು ನೋಡ್ತೇವೆ. ಇವುಗಳಿಗೆ DCC ಬ್ಯಾಂಕ್ ಅಂತ ಕರೀತಾರೆ, ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಅಂತ ಹೇಳೋದು. DCC ಬ್ಯಾಂಕ್ ಏನು ಮಾಡುತ್ತೆ ಅಂತ ನೋಡ್ತಾ ಹೋದರೆ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳಿಗೆ ಹಣಕಾಸಿನ ನೆರವನ್ನು ನೀಡುತ್ತೆ, ಅಗತ್ಯ ಮಾರ್ಗದರ್ಶನ ನೀಡುತ್ತೆ ಮತ್ತು ಅವುಗಳನ್ನು ನಿಯಂತ್ರಿಸುತ್ತೆ ಅಂತ ಹೇಳ್ಬೋದು. ಓಕೆ, DCC ಬ್ಯಾಂಕ್ನ ಮೇಲಿನ ಹಂತದಲ್ಲಿ ಹೋದಾಗ ನಾವು ಇನ್ನೊಂದು ರೀತಿಯ ಬ್ಯಾಂಕನ್ನು ಕೂಡ ನೋಡ್ತೇವೆ, ರಾಜ್ಯ ಸಹಕಾರಿ ಬ್ಯಾಂಕನ್ನು ನೋಡ್ತೇವೆ. SACB ಅಂತ ಹೇಳೋದು ರಾಜ್ಯ ಮಟ್ಟದಲ್ಲಿರುವಂಥ ಬ್ಯಾಂಕ್ ಆಗಿದೆ. ಇದಕ್ಕೆ ಕಾಮನ್ ಆಗಿ ಅಪೆಕ್ಸ್ ಬ್ಯಾಂಕ್ ಅಂತ ಕರಿತೇವೆ. ಈ ಬ್ಯಾಂಕ್ ಏನು ಕೆಲಸ ಮಾಡುತ್ತೆ ಅಂದರೆ DCC ಬ್ಯಾಂಕ್ಗಳಿಗೆ ಮಾರ್ಗದರ್ಶನ ನೀಡುತ್ತೆ, ಆರ್ಥಿಕ ನೆರವನ್ನು ನೀಡುತ್ತೆ ಮತ್ತು ಅವುಗಳನ್ನು ಮೇಲ್ವಿಚಾರಣೆ ಕೂಡ ಇದು ಮಾಡುತ್ತೆ ಅಂತ ಹೇಳ್ಬೋದಾಗಿದೆ. ಓಕೆ, ಕರ್ನಾಟಕದಲ್ಲಿ ಪ್ರಸ್ತುತ ಎಷ್ಟು DCC ಬ್ಯಾಂಕ್ ಇದ್ದಾವಂತ ಕೂಡ ನಿಮಗೆ ಗೊತ್ತಿರಬೇಕು. ಪ್ರೆಸೆಂಟ್ 21 DCC ಬ್ಯಾಂಕ್ಗಳನ್ನು ನಾವು ನಮ್ಮ ಸ್ಟೇಟಲ್ಲಿ ನೋಡ್ತೇವೆ. ಕೆಲವೊಂದು ಜಿಲ್ಲೆಗಳಲ್ಲಿ ಯಾವ ರೀತಿ ಇದೆ ಅಂದರೆ 2 ಜಿಲ್ಲೆಗಳಿಗೂ ಸೇರಿ ಒಂದೇ DCC ಬ್ಯಾಂಕ್ ಇರೋದು ಕೂಡ ಕಂಡು ಬರುತ್ತೆ. ಹಾಗಾಗಿ ನಿಮಗೆ ಬೇಸಿಕ್ ಆಗಿ ಲಿಸ್ಟ್ ಇದೆ, ಆ ಲಿಸ್ಟನ್ನು ಒಂದು ಸ್ವಲ್ಪ ನೀಟಾಗಿ ಓದ್ಕೊಳ್ಳಿ. ಎಲ್ಲೆಲ್ಲಿ DCC ಬ್ಯಾಂಕ್ ಇದ್ದಾವೆ ಅನ್ನೋಂಥ ಮಾಹಿತಿ ನಿಮಗೆ ಗೊತ್ತಿರಬೇಕು. ಈ DCC ಬ್ಯಾಂಕ್ನ ಮೇಲ್ ಹಂತದಲ್ಲಿ ಯಾವುದಿರುತ್ತೆ, ರಾಜ್ಯ ಸಹಕಾರಿ ಬ್ಯಾಂಕ್ ಇರುತ್ತೆ. ಇದಕ್ಕೆ ಅಪೆಕ್ಸ್ ಬ್ಯಾಂಕ್ ಅಂತ ಕೂಡ ಕರೆಯುತ್ತೇವೆ, ಅದು ಕೂಡ ನಿಮಗೆ ಗೊತ್ತಿರಬೇಕು. ಓಕೆ, ಈ ಸ್ಲೈಡಲ್ಲಿ ನೀವು ಕ್ಲಿಯರ್ ಪಿಕ್ಚರ್ ತೆಗೆದುಕೊಳ್ಬೋದು. ನಾವು ಡಿಸ್ಕಷನ್ ಮಾಡ್ತಾ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ನಾವು ಡಿಸ್ಕಷನ್ ಮಾಡ್ತಾ ಇರೋದು ಯಾವುದು, ಅಲ್ಪಾವಧಿ ಮತ್ತು ಮಧ್ಯಮಾವಧಿ ಕೃಷಿ ಪತ್ತಿನ ಸಂಘಗಳಂತ. ಇದರಲ್ಲಿ 3 ಬ್ಯಾಂಕ್ಗಳಿರೋದು ಕಂಡು ಬರ್ತಾವಲ್ವ. ಓಕೆ, ಇದರಲ್ಲಿ ಬಂದಾಗ ಎಲ್ಲಕ್ಕಿಂತ ತಳಮಟ್ಟದಲ್ಲಿ ಬಂದಾಗ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಿರ್ತವೆ. ಅವುಗಳ ಮೇಲ್ ಹಂತದಲ್ಲಿ ಬಂದಾಗ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಇರುತ್ತೆ.
ಹಂತದಲ್ಲಿ ಬಂದಾಗ ರಾಜ್ಯ ಸಹಕಾರಿ ಬ್ಯಾಂಕ್ ಇರೋದು ಕಂಡುಬರುತ್ತೆ. ಇದು ಕ್ಲಿಯರ್ ಆಗಿರಬೇಕು. ರಾಜ್ಯ ಸಹಕಾರಿ ಬ್ಯಾಂಕ್ನ ಕೇಂದ್ರ ಕಚೇರಿ ಬೆಂಗಳೂರಲ್ಲಿದೆ. ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಗೊತ್ತು, 21 DCC ಬ್ಯಾಂಕ್ಗಳಿದ್ದಾವೆ ಕರ್ನಾಟಕದಲ್ಲಿ ಬಂದಾಗ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಗ್ರಾಮೀಣ ಭಾಗದಲ್ಲಿ ಇರುವಂಥವಂತ ಗುರುತಿಸ್ಬೋದಾಗಿದೆ. ನಬಾರ್ಡ್ ಬಗ್ಗೆ ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದ್ವಿ, ಹಾಗೆ ಒಂದು ಟೈಮ್ ರೀಕಾಲ್ ಮಾಡ್ಕೊಳ್ಳೋಣ. ನಬಾರ್ಡ್ ಕೃಷಿ ಪತ್ತಿನ ಕೇಂದ್ರ ಬ್ಯಾಂಕ್ ಆಗಿರುತ್ತೆ, ಇದು ಕೂಡ ಕ್ಲಿಯರ್ ಆಗಿರಬೇಕು. ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿಗೆ ಹಣಕಾಸಿನ ನೆರವನ್ನು ನೀಡುವಂಥ ಒಂದು ಬ್ಯಾಂಕ್ ಆಗಿರುತ್ತೆ. ಇದು ಗ್ರಾಮೀಣ ಕೃಷಿ ಸಾಲ ಸೌಲಭ್ಯವನ್ನು ನಬಾರ್ಡ್ಗೆ ವರ್ಗಾಯಿಸಲಾಗಿದೆ. ಇದು ಅಸ್ತಿತ್ವಕ್ಕೆ ಬಂದ ನಂತರ ಅದು ಕೂಡ ನಿಮಗೆ ಗೊತ್ತಿರಬೇಕು. ಮತ್ತು ರೈತರಿಗೆ ಅಗತ್ಯವಾದಂತಹ ಸಾಲವನ್ನು ಪ್ರಾಥಮಿಕ ಸಹಕಾರಿ ಸಂಘಗಳು ಮತ್ತು ಪ್ರಾದೇಶಿಕ ಬ್ಯಾಂಕ್ಗಳ ಮೂಲಕ ಇದು ಪೂರೈಸುತ್ತೆ ಅಂತ ಹೇಳ್ಬೋದು. ರೈತರಿಗೆ 2 ರೀತಿ ಹಣಕಾಸಿನ ನೆರವು ದೊರಕುತ್ತೆ. ಒಂದು, ಪ್ರಾದೇಶಿಕ ಬ್ಯಾಂಕ್ಗಳ ಮೂಲಕವೂ ಕೂಡ ಅವರು ಹಣಕಾಸಿನ ನೆರವನ್ನು ಪಡ್ಕೊಳ್ಬೋದು. ಪ್ರಾಥಮಿಕ ಸಹಕಾರಿ ಸಂಘಗಳ ಮೂಲಕವೂ ಕೂಡ ಅವರು ಹಣಕಾಸಿನ ನೆರವನ್ನು ಪಡ್ಕೊಳ್ಬಹುದಾಗಿದೆ. 2 ಮಾಹಿತಿ ನಿಮಗೆ ಗೊತ್ತಿರಬೇಕು. ಸಹಕಾರಿ ಕ್ಷೇತ್ರ ಇರೋದ್ರಿಂದ ನಾವಿಲ್ಲಿ ಪ್ರಾಥಮಿಕ ಸಹಕಾರಿ ಸಂಘಗಳ ಬಗ್ಗೆನೇ ಹೆಚ್ಚು ಫೋಕಸ್ ಆಗಿ ಹಣಕಾಸಿನ ನೆರವಿನ ವಿಚಾರದಲ್ಲಿ ಬಂದಾಗ ಅವುಗಳಿಗೆ ಆದ್ಯತೆ ನೀಡಿ ನಾವಿಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ನಬಾರ್ಡ್ನ ವಿಸ್ತೃತ ರೂಪ ಆಲ್ರೆಡಿ ಗೊತ್ತಾಗಿದೆ, ಡಿಸ್ಕಷನ್ ಮಾಡಿದ್ದೇವೆ ನಾವು. ನಬಾರ್ಡ್ ಯಾವಾಗ ಅಸ್ತಿತ್ವವಾಗಿ ಬಂತು ಅನ್ನೋದು ಕೂಡ ಕ್ಲಿಯರ್ ಮಾಡ್ಕೊಂಡಿದ್ದೇವೆ. ನಬಾರ್ಡ್ನ ಕೇಂದ್ರ ಕಚೇರಿ ಮುಂಬೈನಲ್ಲಿದೆ. ಆ ಮಾಹಿತಿ ಒಂದು ಸ್ವಲ್ಪ ನಿಮಗೆ ಕ್ಲಿಯರ್ ಆಗಿ ತಿಳಿದಿರಬೇಕು. ಓಕೆ, ನೆಕ್ಸ್ಟ್ ಇಲ್ಲಿ ಕೃಷಿ ಸಾಲದ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇರೋದ್ರಿಂದ ಕೃಷಿ ಸಾಲದ ಅವಧಿಯ ಆಧಾರದ ಮೇಲೆ ನಾವು 3 ಪ್ರಕಾರದ ಸಾಲಗಳನ್ನಾಗಿ ವರ್ಗೀಕರಿಸ್ಬೋದು. ಅಲ್ಪಾವಧಿ ಸಾಲ, ಮಧ್ಯಮಾವಧಿ ಸಾಲ ಮತ್ತು ದೀರ್ಘಾವಧಿ ಸಾಲ ಅಂತ. ಓಕೆ, ಎಲ್ಲ ಸಾಲಕ್ಕಿರುವಂಥ ಕಂಡೀಷನ್ಸು ಅಥವಾ ಎಲ್ಲ ಸಾಲಗಳಿಗಿರುವಂಥ ಪಾಯಿಂಟ್ಸ್ಗಳೆಲ್ಲವೂ ಕೂಡ ನಬಾರ್ಡ್ ಕಾಯ್ದೆಯಲ್ಲಿರುವಂಥ ಅಂಶಗಳನ್ನು ಬೇಸಾಗಿಟ್ಕೊಂಡು ಈ ಪಾಯಿಂಟ್ಸನ್ನು ನಾನಿಲ್ಲಿ ಲಿಸ್ಟ್ ಔಟ್ ಮಾಡ್ಕೊಂಡಿರೋದು. ಅಲ್ಪಾವಧಿ ಸಾಲಕ್ಕೆ ಬೆಳೆ ಸಾಲ ಅಂತ ಕೂಡ ಕರೀತಾರೆ. ಅಂದರೆ 1 ವರ್ಷದಲ್ಲಿ ಬೆಳೆದು ಫಲ ನೀಡುವಂಥ ಬೆಳೆಗಳನ್ನು ಬೆಳಿಲಿಕ್ಕೆ ನೀಡುವಂಥ ಸಾಲಕ್ಕೆ ಅಲ್ಪಾವಧಿ ಸಾಲ ಅಂತ ಕರೆಯೋದು, ಕ್ರಾಪ್ ಲೋನ್ ಅಂತ ಹೇಳೋದು. ಓಕೆ, ಅಂದರೆ 1 ವರ್ಷದಲ್ಲಿ ಬೆಳೆದು ಫಲ ನೀಡಬೇಕು, ಅದನ್ನು ಬಳಸ್ಕೊಂಡು ರೈತ ಏನು ಮಾಡಬೇಕು, ಆ ಸಾಲವನ್ನು ಅಥವಾ ವಾಪಸ್ ಮಾಡ್ಬೋದು. 1 ವರ್ಷದಲ್ಲಿ ಬೆಳೆದು ಫಲ ನೀಡುವಂಥ ಬೆಳೆಗಳನ್ನು ಬೆಳೆಯಲು ನೀಡುವಂತಹ ಸಾಲಕ್ಕೆ ನಾವು ಅಲ್ಪಾವಧಿ ಸಾಲ ಅಂತ ಕರೆಯೋದು. ಸಾಲ ಮರುಪಾವತಿ ಮಾಡಲಿಕ್ಕೆ ಎಷ್ಟು ಟೈಮ್ ಇರುತ್ತೆ ಅಂದರೆ 12 ತಿಂಗಳಿಂದ 18 ತಿಂಗಳಿರುತ್ತೆ. ಅಂದರೆ 1 ರಿಂದ 1.5 ವರ್ಷವರೆಗೂ ಕಾಲಾವಧಿ ನೀಡಲಾಗುತ್ತೆ. ಇದರಲ್ಲಿ 2 ರೂಪದಲ್ಲಿ ಸಾಲ ನೀಡಲಾಗುತ್ತೆ, ಎ ಘಟಕ ಮತ್ತು ಬಿ ಘಟಕ ಅಂತ. ಎ ಘಟಕ ಅಂದರೆ ನಗದು ರೂಪದಲ್ಲಿ, ಅಂದರೆ ದುಡ್ಡಿನ ರೂಪದಲ್ಲೇ ಸಾಲ ನೀಡೋದು. ಬಿ ಘಟಕ ಅಂದ್ರೆ ಏನು, ವಸ್ತುಗಳ ಮೂಲಕ ಸಾಲ ನೀಡೋದು. ಅಂದರೆ ಬೀಜಗಳ ಮೂಲಕ ಆಗಿರ್ಬೋದು, ರಸಗೊಬ್ಬರದ ಮೂಲಕ, ಕೀಟನಾಶಕದ ಮೂಲಕ ಸಾಲವನ್ನು ನೀಡೋದಾಗಿರ್ಬೋದು. ಈ ರೀತಿ ಅಲ್ಪಾವಧಿ ಸಾಲದಲ್ಲಿ ಬಂದಾಗ ಎ ಘಟಕ ಮತ್ತು ಬಿ ಘಟಕ ಅಂತ ಕೂಡ ಗುರುತಿಸಲಾಗುತ್ತೆ. ಇದು ನಬಾರ್ಡ್ ಕಾಯ್ದೆ ಅಡಿಯಲ್ಲಿ ಇರುವಂಥ ಅಂಶಗಳನ್ನು ನಾನು ಇಲ್ಲಿ ತೆಗೆದುಕೊಂಡು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಇನ್ನು ಮಧ್ಯಮಾವಧಿ ಸಾಲ ಅಂದ್ರೇನು, ರೈತರಿಗೆ ಕೃಷಿ ಉತ್ಪಾದನೆ ಹೆಚ್ಚಿಸಲಿಕ್ಕಾಗಿರ್ಬೋದು, ಭೂ ಸುಧಾರಣಾ ಕಾರ್ಯ ಕೈಗೊಳ್ಳೋಕ್ಕಾಗಿರ್ಬೋದು, ಸಣ್ಣ ಪ್ರಮಾಣದ ನೀರಾವರಿ ಸೌಲಭ್ಯ ಕಲ್ಪಿಸ್ಕೊಳ್ಳೋಕ್ಕಾಗಿರ್ಬೋದು, ಯಂತ್ರೋಪಕರಣ ಖರೀದಿ ಮಾಡಲಿಕ್ಕೆ, ಹೈನುಗಾರಿಕೆ ಮಾಡಲಿಕ್ಕೆ, ದನದ ಕೊಟ್ಟಿಗೆ ನಿರ್ಮಿಸಲಿಕ್ಕೆ, ಇಂತಹ ಉದ್ದೇಶಕ್ಕಾಗಿ ನೀಡುವಂತಹ ಸಾಲಕ್ಕೆ ಮಧ್ಯಮಾವಧಿ ಸಾಲ ಅಂತ ಗುರುತಿಸೋದು. ಅಂದರೆ ನಬಾರ್ಡ್ ಆಲ್ರೆಡಿ ಗೊತ್ತಾಗಿದೆ ನಿಮಗೆ, ಕೋಆಪರೇಟಿವ್ ಸೊಸೈಟಿ ಮೂಲಕ ಸಾಲ ನೀಡುತ್ತೆ, ಅದು ಹಣಕಾಸಿನ ನೆರವು ನೀಡುತ್ತೆ. ಪ್ರಾದೇಶಿಕ ಬ್ಯಾಂಕ್ಗಳ ಮೂಲಕನೂ ಕೂಡ ಅದು ಹಣಕಾಸಿನ ನೆರವು ನೀಡುತ್ತೆ ಅಲ್ವಾ. ಅಲ್ಲಿ ಬಂದಾಗ ಮಧ್ಯಮಾವಧಿ ಸಾಲದ ಉದ್ದೇಶ ಬಹುತೇಕ ಇವುಗಳಿಗಾಗಿ ನೀಡುವಂಥ ಸಾಲ ಆಗಿರುತ್ತೆ. ಜಮೀನಿನ ಆಧಾರದ ಮೇಲೆ 18 ತಿಂಗಳಿಗಿಂತ ಕಡಿಮೆ ಇಲ್ಲದ ಅವಧಿ ಮತ್ತು 7 ವರ್ಷ ಮೀರದಂತೆ ಸಾಲವನ್ನು ನೀಡಲಾಗುತ್ತೆ. ಆಲ್ರೆಡಿ ಅಂದರೆ ಗೊತ್ತಾಗಿದೆ ನಿಮಗೆ, 12 ತಿಂಗಳಿಂದ 18 ತಿಂಗಳಂತ. 18 ತಿಂಗಳಿಗಿಂತ ಜಾಸ್ತಿ ಇರುತ್ತೆ ಮಧ್ಯಮಾವಧಿ ಸಾಲದ ಅವಧಿ ಅಂತ ಬಂದಾಗ ಮಾಡಲಿಕ್ಕೆ. 7 ವರ್ಷದವರೆಗೂ ಕಾಲಾವಕಾಶ ಇರುತ್ತೆ ಅಂತ ಹೇಳ್ಬೋದು. ನಬಾರ್ಡ್ ಕಾಯ್ದೆ 1981 ತೆಗೆದ್ರೆ ಅಲ್ಲಿ ನಿಮ್ಗೆ ಕಾಲಮ್ ವೈಸ್ ಈ ಸಾಲದ ಬಗ್ಗೆ, ಆ ಸಾಲಕ್ಕಿರುವಂಥ ಟರ್ಮ್ ಕಂಡೀಷನ್ಸ್ ಏನಿದಾವೆ ಅನ್ನೋಂಥ ಮಾಹಿತಿ ನಿಮಗೆ ಸಿಗುತ್ತೆ. ಅಲ್ಲಿಂದಲೇ ಈ ಪಾಯಿಂಟ್ಸನ್ನು ತೆಗೆದುಕೊಂಡಿರೋದು. ದೀರ್ಘಾವಧಿ ಸಾಲ ಅಂದರೆ 7 ವರ್ಷದಿಂದ 15 ಅಥವಾ 20 ವರ್ಷಗಳ ಅವಧಿಗೆ ನೀಡುವಂಥ ಸಾಲ ಆಗಿರುತ್ತೆ. ಇದು ನಬಾರ್ಡ್ ಕಾಯ್ದೆ 1981ದಲ್ಲಿ ಬರುವಂಥ ಕಲಂ 25 ಪ್ರಕಾರ ನೀಡಲಾಗುತ್ತೆ. ಕೆಲವೊಂದು ಉದ್ದೇಶಗಳು, ಸ್ಪೆಷಲಿ ಯಾವ ಉದ್ದೇಶಗಳಂದರೆ ಕೃಷಿ ಭೂಮಿಯನ್ನು ಅಭಿವೃದ್ಧಿಪಡಿಸಲಿಕ್ಕೆ, ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸಲಿಕ್ಕೆ, ನಮ್ಮ ಜಮೀನಿಗೆ ಬೇಲಿ ಹಾಕಲಿಕ್ಕೆ, ಅದಕ್ಕೆಲ್ಲ ದೀರ್ಘಾವಧಿ ಸಾಲ ಪಡ್ಕೋಬೋದು. ಬಾವಿ ತೆಗಿಲಿಕ್ಕಾಗಿರ್ಬೋದು, ಕೊಳವೆ ಬಾವಿ ಹಾಕಿಸ್ಲಿಕ್ಕೆ, ಬಾವಿ ರಿಪೇರಿ ಮಾಡಲಿಕ್ಕೆ, ನೀವೇನಾದರೂ ಡ್ರಿಪ್ ಇರಿಗೇಷನ್ ಮಾಡ್ತೀರಾ ಅಂದರೆ ಅದಕ್ಕೆ ದೀರ್ಘಾವಧಿ ಸಾಲ ನೀಡಲಾಗುತ್ತೆ. ತೆಂಗು, ಅಡಿಕೆ, ದ್ರಾಕ್ಷಿ, ಏಲಕ್ಕಿ ಅಂತಹ ವಾಣಿಜ್ಯ ಬೆಳೆಗಳನ್ನು ಬೆಳೀಲಿಕ್ಕೂ ಕೂಡ ದೀರ್ಘಾವಧಿ ಸಾಲ ಪಡೆದುಕೊಳ್ಳಾಗುತ್ತೆ. ಯಾಕಂದರೆ ಇವೆಲ್ಲವೂ ಕೂಡ 1 ವರ್ಷಕ್ಕೆ ಫಲ ನೀಡೋದಿಲ್ಲ, ಇದಕ್ಕೆ ಜಾಸ್ತಿ ಟರ್ಮ್ ಬೇಕಾಗುತ್ತಲ್ವ, ಹಾಗಾಗಿ ದೀರ್ಘಾವಧಿ ಸಾಲ ನೀಡಲಾಗುತ್ತೆ. ಕೃಷಿ ಯಂತ್ರೋಪಕರಣ ಅಂದರೆ ಟ್ರ್ಯಾಕ್ಟರ್, ಪವರ್ ಟಿಲ್ಲರ್ ಇಂಥವೆಲ್ಲ ಖರೀದಿ ಮಾಡ್ತೀವಿ ಅಂದರೂ ಕೂಡ ನೀವು ದೀರ್ಘಾವಧಿ ಸಾಲ ಪಡ್ಕೋಬೋದಾಗಿದೆ. ಕೃಷಿ ಆಧಾರಿತ ಉಪಕಸಬುಗಳು ಅಂದರೆ ಕೃಷಿಯ ಮೇಲೆ ಡಿಪೆಂಡ್ ಆಗಿರುವಂಥ ಉಪಕಸಬುಗಳು ಅಂದರೆ ಹೈನುಗಾರಿಕೆ ಆಗಿರ್ಬೋದು, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ರೇಷ್ಮೆ ಸಾಕಾಣಿಕೆ, ಇಂಥವಕ್ಕೆಲ್ಲವೂ ಕೂಡ ದೀರ್ಘಾವಧಿ ಸಾಲವನ್ನು ನೀಡಲಾಗುತ್ತೆ ಅನ್ನೋದು ನಿಮಗೆ ತಿಳಿದಿರಬೇಕು. ನೆಕ್ಸ್ಟ್ ಬರೋಣ, ಕರ್ನಾಟಕದ ಪ್ರಮುಖ ಸಹಕಾರಿ ಸಂಘಗಳು ಯಾವುದನ್ನೋದು. ಅಂದರೆ ಸ್ಪೆಷಲಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬಹಳಷ್ಟು ಸಾರಿ ರಿಪೀಟ್ ಆಗಿರುವಂಥ ಕ್ವಶನ್ಸನ್ನು ಬೇಸ್ ಆಗಿಟ್ಕೊಂಡು ಕೆಲವೊಂದು ಪ್ರಮುಖ ಸಹಕಾರಿ ಸಂಘಗಳ ಬಗ್ಗೆ ನಾನಿಲ್ಲಿ ಡಿಸ್ಕಷನ್ ಮಾಡ್ತಾ ಇರೋದು. ಮೊದಲನೇದಾಗಿ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ಅಂತ.
ಇದು ಬೇಸಿಕ್ಲಿ ಗ್ರಾಮೀಣ ಭಾಗದಲ್ಲಿ ಇರುವಂತಹ ವಿದ್ಯುತ್ ಶಕ್ತಿ ಸಹಕಾರ ಸಂಘ ಅಂತ ಗುರುತಿಸೋದು. ಯಾವ ರೀತಿ ಇವತ್ತು ನೀವು ಬೆಸ್ಕಾಮು, ಜೆಸ್ಕಾಮು, ಹೆಸ್ಕಾಮ್ ಎಲ್ಲ ಕೇಳಿರ್ತೀವಲ್ವ, ಆ ರೀತಿ ಕಾರ್ಯನಿರ್ವಹಿಸುವಂಥ ಒಂದು ಸಹಕಾರಿ ಸಂಘ ಆಗಿದೆ. ಇದು ಕೂಡ ಗ್ರಾಮೀಣ ಸಹಕಾರಿ ಸಂಘ ಅನ್ನೋದು ಗಮನಿಸಬೇಕು. ಆಲ್ಮೋಸ್ಟ್ ಅಲ್ಲಿ ನಾನು ಡಿಸ್ಕಷನ್ ಮಾಡ್ತಿರುವಂಥ ಸಹಕಾರಿ ಸಂಘಗಳಲ್ಲಿ ಬಹುತೇಕ ಗ್ರಾಮೀಣ ಸಹಕಾರಿ ಸಂಘಗಳನ್ನೇ ಹೆಚ್ಚು ಫೋಕಸ್ ಮಾಡ್ತಾ ಇರೋದು. ಅವುಗಳನ್ನು ಹೊರತುಪಡಿಸಿ ಏನಾದರೂ ಭಾಳ ವಿಶೇಷವಾಗಿರುವಂಥ ಸಂಘಗಳಿದ್ರೆ ಅವುಗಳ ಬಗ್ಗೆ ಮಾತ್ರ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇರೋದು. ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ಇದು ವಿದ್ಯುತ್ ಶಕ್ತಿ ಸಹಕಾರ ಸಂಘ ಅಂತ ಗುರುತಿಸೋದು. ಗ್ರಾಮೀಣ ಭಾಗದ ವಿದ್ಯುತ್ ಶಕ್ತಿ ಸಹಕಾರ ಸಂಘ ಅಂತ ಗುರುತಿಸೋದು. 1969ರಲ್ಲಿ ಇದು ನೋಂದಣಿ ಆಗಿದೆ. ಬೆಳಗಾವಿ ಜಿಲ್ಲೆಗೆ ಸೇರಿರೋದು. ಭಾರತದಲ್ಲಿ ನೋಂದಣಿಯಾದ ಮೊದಲ ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘ ಅಂತ ಇದನ್ನು ಗುರುತಿಸೋದು. ಹಾಗಾಗಿ ಬಹಳ ವಿಶೇಷವಾದದ್ದು. ಅದರ ಜೊತೆ ಗಮನಿಸಬೇಕಾದಂಥ ವಿಚಾರ ಏನಂದರೆ, ಇಡೀ ಬೆಳಗಾವಿ ಜಿಲ್ಲೆಯಲ್ಲಿರುವಂಥ ಹುಕ್ಕೇರಿ ತಾಲೂಕಿನ ಇಡೀ ಏರಿಯಾ ಆಗಿರ್ಬೋದು, ಬೆಳಗಾವಿ, ಗೋಕಾಕ್ ಮತ್ತು ಚಿಕ್ಕೋಡಿ ತಾಲೂಕಿನ ಕೆಲವು ಗ್ರಾಮಗಳಿಗೆ ಇದು ವಿದ್ಯುತ್ ಪೂರೈಕೆ ಮಾಡುತ್ತೆ ಅಂತ ಹೇಳ್ಬೋದು. ಯಾವ ರೀತಿ ನಮ್ಮ ಮನೆಗಳಿಗೆ ಬೆಸ್ಕಾಮ್ ಆಗಿರ್ಬೋದು ಅಥವಾ ಹೆಸ್ಕಾಮ್ ಆಗಿರ್ಬೋದು, ಜಸ್ಕಾಮ್ ಏನು ವಿದ್ಯುತ್ ಪೂರೈಕೆ ಆಗುತ್ತಲ್ವ, ಆ ರೀತಿ ಕೆಲಸ ಮಾಡುವಂಥ ಒಂದು ಸಹಕಾರಿ ಸಂಘ ಅಂತ ಗುರುತಿಸಲಾಗುತ್ತೆ. ಈ ಸಂಸ್ಥೆಯು 6 ವಲಯಗಳನ್ನು ಹೊಂದಿದೆ. ಹುಕ್ಕೇರಿ ನಗರ, ಹುಕ್ಕೇರಿ ಗ್ರಾಮೀಣ, ಸಂಕೇಶ್ವರ ಅರ್ಬನ್ ಮತ್ತು ರೂರಲ್ ಆಗಿರ್ಬೋದು, ಯಮಕನ ಮರ್ದಿ ಆಗಿರ್ಬೋದು, ಹಿಟ್ಕಲ್ ಅಣೆಕಟ್ಟು, ಇವೆಲ್ಲವೂ ಕೂಡ 6 ವಲಯಗಳಂತ ಈ ಸಂಸ್ಥೆಯಲ್ಲಿರೋದು ಕಂಡುಬರುತ್ತೆ. ನೆಕ್ಸ್ಟ್ ಸಾರಿಗೆ ಸಹಕಾರ ಸಂಘಗಳ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಇರಬೇಕು. ಕರ್ನಾಟಕದಲ್ಲಿ 15 ಸಾರಿಗೆ ಸಹಕಾರ ಸಂಘಗಳು ನೋಂದಾಯಿಸಿಕೊಂಡಿದ್ದಾವೆ. ಆ ಪೈಕಿ 9 ಸಾರಿಗೆ ಸಹಕಾರ ಸಂಘಗಳು ಪ್ರೆಸೆಂಟ್ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಸ್ಪೆಷಲಿ ಬಹಳ ಫೇಮಸ್ ಆಗಿರೋದು, ಇಡೀ ಸ್ಟೇಟಲ್ಲಿ ಬಂದಾಗ ಬಹಳ ವಿಶೇಷವಾಗಿ ಗುರುತಿಸೋದಂದರೆ ಸಾರಿಗೆ ಸಹಕಾರ ಸಂಘ ನಿಯಮಿತ ಕೊಪ್ಪ ಅಂತ. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ಏನು ಏರಿಯಾ ಇದೆ ಅಲ್ವಾ, ಆ ಭಾಗದಲ್ಲಿ ಸಾರಿಗೆ ಸಹಕಾರ ಸಂಘ ನಿಗಮ ಕೊಪ್ಪ ಅಂತ ಇರುವಂತಹ ಈ ಹೆಸರಿನ ನೋಂದಾಯಿತವಾಗಿರುವಂಥ ಸಹಕಾರ ಸಂಘ ಏನಿದೆ ಅಲ್ವಾ, ಇದು ಬಹಳ ವಿಶೇಷವಾದಂಥದ್ದು. ಸ್ಪೆಷಲಿ ಚಿಕ್ಕಮಗಳೂರು ಜಿಲ್ಲೆಯ ಗ್ರಾಮೀಣ ಪ್ರದೇಶದಲ್ಲಿ ಬಂದಾಗ 55% ಮಾರ್ಗಗಳನ್ನು ಈ ಸಹಕಾರ ಸಂಘದಲ್ಲಿರುವಂತಹ ಬಸ್ಗಳ ಮೂಲಕ ಕನೆಕ್ಟಿವಿಟಿ ಇರೋದು ಕಂಡುಬರುತ್ತೆ. ಕೋವಿಡಲ್ಲಿ ಬಂದಾಗ ಭಾಳ ದೊಡ್ಡ ಸಮಸ್ಯೆ ಫೇಸ್ ಮಾಡಿದ್ರು ಸುಮಾರು ಸಾರಿಗೆ ಸಹಕಾರ ಸಂಘದವರೆಲ್ಲ ಬಂದಾಗ. ಆದರೆ ಇವತ್ತಿಗೆ ಕೂಡ ಅದು ಸೇವೆ ಮುಂದುವರಿಸ್ಕೊಂಡು ಬರ್ತಾ ಇದೆ ಅನ್ನೋದು ಕೂಡ ಗಮನಿಸಬೇಕು. ಮತ್ತು ಇಲ್ಲಿರುವಂಥ ಅಂಶಗಳಲ್ಲಿ ಬಂದಾಗ ಬಹಳಷ್ಟು ಅಂಶಗಳು ನಾನು ಕರ್ನಾಟಕ ಕೈಪಿಡಿ ಆಗಿರ್ಬೋದು, ಕರ್ನಾಟಕ ಸರ್ಕಾರದ ಸಹಕಾರ ಇಲಾಖೆ, ಇನ್ನೂ ಕೆಲವೊಂದು ಅಧಿಕೃತವಾದಂಥ ಮೂಲಗಳಿಂದ ಪಡೆದುಕೊಂಡಿರುವಂಥ ಮಾಹಿತಿಯನ್ನು ನಾನಿಲ್ಲಿ ಶೇರ್ ಮಾಡ್ಕೊಳ್ತಾ ಇರೋದು. ಇದನ್ನು ಹೊರತುಪಡಿಸಿ ಇನ್ನೂ ಮಾಹಿತಿ ನಿಮಗೆ ಅವೈಲೇಬಲ್ ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಆ ಬುಕ್ಕಲ್ಲಿ ಮೆನ್ಷನ್ ಆಗಿರುವಂತಹ ಏನು ಸಾರಿಗೆ ಸಹಕಾರ ಸಂಘ ಕೊಪ್ಪ ಇದೆ ಅಲ್ವಾ, ಇದೊಂದೇ ಅಲ್ಲಿ ಉಲ್ಲೇಖ ಆಗಿರೋದು. ಹಾಗಾಗಿ ಅದೊಂದ್ರ ಬಗ್ಗೆನೇ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಇದನ್ನು ಹೊರತುಪಡಿಸಿ ರಾಜ್ಯದ ಇತರೆ ಭಾಗದಲ್ಲೇನಾದರೂ ಸಾರಿಗೆ ಸಹಕಾರ ಸಂಘ ಇನ್ನೂ ಚೆನ್ನಾಗಿ ವರ್ಕ್ ಮಾಡೋವಿದ್ರೆ ಅವುಗಳ ಬಗ್ಗೆನೂ ಕೂಡ ನೀವೇನು ಮಾಡಬೇಕು, ಸ್ವಲ್ಪ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ನೆನ್ಪಿಟ್ಕೊಂಡ್ರೆ ಖಂಡಿತ ನಿಮಗೆ ಎಕ್ಸಾಮಲ್ಲಿ ಯೂಸ್ ಆಗ್ಬೋದು. ನೆಕ್ಸ್ಟ್ ಕ್ರೀಡಾ ಉತ್ತೇಜನ ಮತ್ತು ಅಭಿವೃದ್ಧಿ ಸಹಕಾರ ಸಂಘ ಚಂದರ್ಗಿ ಅಂತ. ಬೆಳಗಾವಿ ಜಿಲ್ಲೆಯಲ್ಲಿರುವಂಥ ಒಂದು ಪ್ಲೇಸ್ ಇದು. ಕ್ರೀಡಾ ಶಾಲೆ ಚಂದರ್ಗಿ ಅಂತಲೇ ಫೇಮಸ್ ಆಗಿರೋದು. ಕ್ರೀಡೆಯನ್ನು ಉತ್ತೇಜನ ಮಾಡೋದು, ಅದರ ಜೊತೆಗೆ ಅಭಿವೃದ್ಧಿ ಸಹಕಾರ ಸಂಘ ಅಂತ ಗುರುತಿಸೋದು. ಅಂದರೆ ಶಿಕ್ಷಣದ ಜೊತೆಗೆ ಮಕ್ಕಳಿಗೆ ಕ್ರೀಡೆಯನ್ನು ಕೂಡ ಕಲಿಸುವಂತಹ ಒಂದು ಉದ್ದೇಶ ಇಟ್ಕೊಂಡು ಅಸ್ತಿತ್ವಕ್ಕೆ ಬಂದಿರುವಂಥ ಸಹಕಾರಿ ಸಂಘ 1984ರಲ್ಲಿ ಆರಂಭಗೊಂಡಿದೆ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಬಳಿಯ ಚಂದರ್ಗಿಯಲ್ಲಿರೋದು ಕಂಡುಬರುತ್ತೆ. ಕ್ರೀಡಾ ಉತ್ತೇಜಕ ಮತ್ತು ಅಭಿವೃದ್ಧಿ ಸಂಘ ಆಗಿದೆ. ಅದಕ್ಕೆ ಸ್ಪೋಕೋ ಸಂಸ್ಥೆ ಅಂತ ಕೂಡ ಗುರುತಿಸಲಾಗುತ್ತೆ. ಈ ಮಾಹಿತಿ ಕೂಡ ಗೊತ್ತಿರಬೇಕು. ಇನ್ನು ಹುಬ್ಬಳ್ಳಿಯ ಕಾಟನ್ ಸೇಲ್ಸ್ ಸೊಸೈಟಿ ಅಂತ. ಹುಬ್ಬಳ್ಳಿಯಲ್ಲಿ 1915ರಲ್ಲಿ ಇದು ಅಸ್ತಿತ್ವಕ್ಕೆ ಬರುತ್ತೆ. ಈ ಸೊಸೈಟಿ ಅಸ್ತಿತ್ವಕ್ಕೆ ಬಂದಿದ್ದು ಏನು ವಿಶೇಷತೆ ಅಂದರೆ, ದೇಶದ ಮೊದಲನೇ ಸಹಕಾರ ವಲಯದ ಹತ್ತಿ ಮಾರಾಟ ಸಹಕಾರ ಸಂಘ ಅಂತ ಇದನ್ನು ಗುರುತಿಸಲಾಗುತ್ತೆ. ಇವತ್ತಿಗೂ ಕೂಡ ಇದು ಕಾರ್ಯನಿರ್ವಹಿಸ್ತಾ ಇದೆ. ಇದನ್ನು ನಾವು ವಿಶೇಷವಾಗಿ ಗಮನಿಸಬೇಕಾಗತ್ತೆ. ನೆಕ್ಸ್ಟ್ ಒಂದು ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಂತ ಸಂಕೇಶ್ವರದಲ್ಲಿರೋದು. ಬೆಳಗಾವಿ ಜಿಲ್ಲೆ ಸಂಕೇಶ್ವರದಲ್ಲಿರುವಂಥ ಒಂದು ಸಹಕಾರಿ ಸಕ್ಕರೆ ಕಾರ್ಖಾನೆ ಇದು. ಯಾಕೆ ವಿಶೇಷತೆ ಅಂದರೆ, ದೇಶದ ಸಹಕಾರಿ ವಲಯದ ಸಕ್ಕರೆ ಕಾರ್ಖಾನೆಗಳಲ್ಲಿ ಅತ್ಯುತ್ತಮವಾದಂತಹ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಂತ ಇದನ್ನು ಗುರುತಿಸಲಾಗುತ್ತೆ. ಹಾಗಾಗಿ ಇದು ಬಹಳ ವಿಶೇಷ ಅಂತ ನಾವಿಲ್ಲಿ ಹೇಳ್ತಾ ಇರೋದು. ಶ್ರೀ ಜಗದ್ಗುರು ಗುರುಸಿದ್ದೇಶ್ವರ ಸಹಕಾರಿ ಆಸ್ಪತ್ರೆ ಅಂತ ಬೆಳಗಾವಿ ಜಿಲ್ಲೆಯ ಗೋಕಾಕ್ ಬಳಿಯ ಘಟಪ್ರಭಾದಲ್ಲಿ ಇದು ಇರೋದು ಕಂಡುಬರುತ್ತೆ. 1951ರಲ್ಲಿ ಇದು ಸ್ಥಾಪನೆ ಆಗಿದ್ದು. ಏನು ವಿಶೇಷತೆ ಅಂದರೆ, ಭಾರತದ ಮೊದಲ ಸಹಕಾರಿ ಕ್ಷೇತ್ರದ ಆಸ್ಪತ್ರೆ ಅನ್ನುವಂಥ ಕೀರ್ತಿಗೆ ಇದು ಪಾತ್ರವಾಗಿದೆ. ಅದು ಎಲ್ಲಿದೆ ಅನ್ನುವಂಥ ಮಾಹಿತಿ ನಿಮಗೆ ಗೊತ್ತಿರಬೇಕು. ಇನ್ನು ಹೆಚ್ಚು ಫೇಮಸ್ ಆಗಿರೋದು ಮತ್ತು ನಿಮಗೆಲ್ಲ ಗೊತ್ತಿರುವಂತಹ ಮತ್ತೊಂದು ಸಹಕಾರ ಸಂಸ್ಥೆ ಅಂದರೆ ಕರ್ನಾಟಕ ಹಾಲು ಮಹಾಮಂಡಳಿ ಅಂತ, KMF ಅಂತ ಕರೆಯೋದು. ಇದು ತನ್ನ ಉತ್ಪನ್ನಗಳನ್ನು ನಂದಿನಿ ಅನ್ನುವಂಥ ಬ್ರ್ಯಾಂಡ್ ನೇಮಲ್ಲಿ ಮಾರಾಟ ಮಾಡ್ತಾ ಇದೆ. ಇದು ಕರ್ನಾಟಕಕ್ಕಷ್ಟೇ ಅಲ್ಲ, ಭಾರತಕ್ಕಷ್ಟೇ ಅಲ್ಲ, ಇಡೀ ಜಗತ್ತಿಗೆ ಚಿರಪರಿಚಿತ ಆಗಿರುವಂಥ ಒಂದು ಬ್ರ್ಯಾಂಡ್ ಅಂತ ಹೇಳ್ಬೋದು. ಯಾವ ರೀತಿ ಇದು ವಿನ್ಯಾಸ ಆಗಿದೆ KMF ಸಂಸ್ಥೆ ಅಂದರೆ, ಇದು 3 ಹಂತದಲ್ಲಿ ವಿನ್ಯಾಸ ಆಗಿರೋದು ಕಂಡುಬರುತ್ತೆ. ಎಲ್ಲಕ್ಕಿಂತ ಕೆಳ ಹಂತದಲ್ಲಿ ಬಂದಾಗ, ಪ್ರಾಥಮಿಕ ಹಂತದಲ್ಲಿ ಬಂದಾಗ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿರೋದು ಕಂಡುಬರುತ್ತೆ. ಅದರ ಮೇಲ್ ಹಂತದಲ್ಲಿ ಬಂದಾಗ ಜಿಲ್ಲಾ ಮಟ್ಟದಲ್ಲಿ ಸಹಕಾರಿ ಹಾಲು ಒಕ್ಕೂಟಗಳಿರೋದು ಕಂಡುಬರುತ್ತೆ. ಇನ್ನು ರಾಜ್ಯ ಮಟ್ಟದಲ್ಲಿ ಬಂದಾಗ ಸಹಕಾರಿ ಹಾಲು ಮಹಾಮಂಡಳಿ ಇರೋದು ಕಂಡುಬರುತ್ತೆ.
ಈ ಸಂಸ್ಥೆ 3 ಹಂತದಲ್ಲಿ ವಿನ್ಯಾಸ ಆಗಿರೋದು ಕಂಡುಬರುತ್ತೆ. ಯಾವ ರೀತಿ ನಾವು ಪತ್ತಿನ ಸಹಕಾರಿ ಬ್ಯಾಂಕ್ ನೋಡಿದೆವಲ್ವ, ಗ್ರಾಮ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಅಂತ ಬಹುತೇಕ ಅದಕ್ಕೆ ಹೋಲಿಕೆ ಮಾಡ್ಬೋದು. ಗ್ರಾಮ ಮಟ್ಟದಲ್ಲಿ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳಿದ್ದಾವೆ, ಜಿಲ್ಲಾ ಮಟ್ಟದಲ್ಲಿ ಸಹಕಾರಿ ಹಾಲು ಒಕ್ಕೂಟಗಳಿದ್ದಾವೆ, ರಾಜ್ಯ ಮಟ್ಟದಲ್ಲಿ ಸಹಕಾರಿ ಹಾಲು ಮಹಾಮಂಡಳಿ ಇರೋದು ಕಂಡುಬರುತ್ತೆ. ಇನ್ನು 1974ರಲ್ಲಿ ಸಹಕಾರಿ ವಲಯದಡಿಯಲ್ಲಿ KMF ಅಸ್ತಿತ್ವಕ್ಕೆ ಬಂದಿದ್ದು. ಕರ್ನಾಟಕ ಹಾಲು ಮಹಾಮಂಡಳಿ ಸಹಕಾರ ವಲಯದಡಿಯಲ್ಲಿ 1974ರಲ್ಲಿ ಅಸ್ತಿತ್ವಕ್ಕೆ ಬಂದಿದೆ. ಇದರ ಉತ್ಪನ್ನಗಳು ನಂದಿನಿ ಅನ್ನುವಂಥ ಹೆಸರಲ್ಲಿ ಬ್ರ್ಯಾಂಡಲ್ಲಿ ಇರೋದು ಮಾರ್ಕೆಟಲ್ಲಿ ಇರೋದು ಕಂಡುಬರುತ್ತೆ. ನಂದಿನಿ ಹಾಲಾಗಿರ್ಬೋದು, ಮೊಸರಾಗಿರ್ಬೋದು, ತುಪ್ಪ ಆಗಿರ್ಬೋದು, ಈವನ್ ಸಾಕಷ್ಟು ಉತ್ಪನ್ನಗಳು ನಂದಿನಿ ಬ್ರ್ಯಾಂಡಲ್ಲಿ KMF ಅನುಷ್ಠಾನಕ್ಕೆ ತಂದಿರೋದನ್ನು ನಾವು ಕಾಣ್ಬೋದಾಗಿದೆ. ಪ್ರೆಸೆಂಟ್ ಕರ್ನಾಟಕದಲ್ಲಿ 16 ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟಗಳಿದ್ದಾವೆ ಅಂತ ನಾವು ಆಲ್ರೆಡಿ ಡಿಸ್ಕಷನ್ ಮಾಡ್ತೀವಿ. ಅವು ಯಾವ ಅನ್ನೋದು ನಿಮಗೆ ಲಿಸ್ಟ್ ಕಾಣಿಸ್ತಾ ಇದೆ. ಒನ್ ಟೈಮ್ ನೀಟಾಗಿ ನೀವು ಅಬ್ಸರ್ವ್ ಮಾಡ್ಕೋಬೇಕು. ಎಕ್ಸಾಮಲ್ಲಿ ಕೇಳ್ಬೋದು, 4 ಆಪ್ಷನ್ಸ್ ಕೊಡ್ತಾರೆ ನಿಮಗೆ, ಯಾವುದಿದೆ ಯಾವುದಿಲ್ಲ ಅಂತ ಕೇಳ್ಬೋದು. ಹಾಗಾಗಿ ಕ್ಲಿಯರ್ ಆಗಿ ಗೊತ್ತಿರಬೇಕು ನಿಮಗೆ ಯಾವ ಯಾವ ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟಗಳು ಕರ್ನಾಟಕದಲ್ಲಿ ಅಸ್ತಿತ್ವದಲ್ಲಿದ್ದಾವೆ ಅನ್ನೋಂಥ ಮಾಹಿತಿ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಕರ್ನಾಟಕ ಹಾಲು ಮಹಾಮಂಡಳಿಗೆ ರಿಲೇಟೆಡ್ ಆಗಿ ಬಂದಾಗ ಸಹಕಾರಿ ಹೈನು ಉದ್ಯಮದಲ್ಲಿ ಬಂದಾಗ ದೇಶದಲ್ಲಿ ಇದು 2ನೇ ಸ್ಥಾನದಲ್ಲಿದೆ. ಅಮೂಲ್ ನಂತರದ ಸ್ಥಾನದಲ್ಲಿ ನಾವಿರೋದಂತ ಆಲ್ರೆಡಿ ಗೊತ್ತಿರುವಂಥ ವಿಚಾರ. ದಕ್ಷಿಣ ಭಾರತದಲ್ಲಿ ಬಂದಾಗ ಹಾಲು ಶೇಖರಣೆ ಮತ್ತು ಮಾರಾಟದಲ್ಲಿ ಬಂದಾಗ KMF ಮೊದಲ ಸ್ಥಾನದಲ್ಲಿದೆ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ಅದರ ಜೊತೆಗೆ KMF ನಿಯಂತ್ರಣದಲ್ಲಿ ಇನ್ನೂ ಕೆಲವೊಂದು ಘಟಕಗಳು ಕೂಡ ಇದ್ದಾವೆ. ಅವುಗಳ ಪಟ್ಟಿ ಕೂಡ ನಿಮಗೆ ಕಾಣಿಸ್ತದೆ. ಒನ್ ಟೈಮ್ ನೋಡ್ಕೊಳ್ಳಿ, ನಿಮಗೆ ಎಕ್ಸಾಮಲ್ಲಿ ಕೇಳ್ಬೋದು, ಹೇಳೋಕ್ಕಾಗಲ್ಲ. ಹಾಗಾಗಿ ಮದರ್ ಡೈರಿ ಇದೆ ಯಲಹಂಕದಲ್ಲಿರೋದು, ನಂದಿನಿ ಹೈಟೆಕ್ ಪ್ರಾಡಕ್ಟ್ಸ್ ಪ್ಲಾಂಟ್ಸ್ ಚನ್ನರಾಯಪಟ್ಟಣದಲ್ಲಿರೋದು, ಈ ರೀತಿ ಸಾಕಷ್ಟು ಬೇರೆ ಬೇರೆ ಘಟಕಗಳು ಕೂಡ ಇದ್ದಾವೆ. ಈವನ್ ಐಸ್ ಕ್ರೀಮ್ ಘಟಕ ಕೂಡ ಇದೆ ಬಳ್ಳಾರಿಯಲ್ಲಿ ಬಂದಾಗ. ಕೇಂದ್ರೀಯ ತರಬೇತಿ ಸಂಸ್ಥೆ ಬೆಂಗಳೂರು ಮತ್ತು ತರಬೇತಿ ಸಂಸ್ಥೆಗಳು ಮೈಸೂರು ಧಾರವಾಡದಲ್ಲಿರ್ಬೋದು. ಈ ರೀತಿ ಸಾಕಷ್ಟು ಬೇರೆ ಬೇರೆ ಘಟಕಗಳು ಕೂಡ KMF ನಿಯಂತ್ರಣದಲ್ಲಿರೋದು ಕಂಡು ಬರ್ತವೆ. ಇದು ಅದಕ್ಕೆ ರಿಲೇಟೆಡ್ ಆಗಿರೋದು. ಇಂಡೈರೆಕ್ಟಾಗಿ ಬೇರೆ ಬೇರೆ ವಿಷಯಗಳಿಗೆ ರಿಲೇಟೆಡ್ ಆಗಿರುವಂತಹ ಘಟಕಗಳು ಕೂಡ KMF ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಲ್ಯಾಂಪ್ಸ್ ಅನ್ನುವಂಥ ವರ್ಡ್ ಆವಾಗಲಿಂದ ಚರ್ಚೆಗೆ ಬರ್ತಾ ಇತ್ತು. ಅಗೇನ್ ಇಲ್ಲಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಕ್ಲಾರಿಟಿ ಮಾಡ್ಕೊಳ್ಳೋಣ. ಲ್ಯಾಂಪ್ಸ್ ಅಂದರೆ ಏನಂತ ನೋಡ್ತಾ ಹೋದರೆ ಲಾರ್ಜ್ ಸೈಜ್ಡ್ ಆದಿವಾಸೀಸ್ ಮಲ್ಟಿಪರ್ಪಸ್ ಸೊಸೈಟೀಸ್ ಅಂತ ಹೇಳೋದು. ಅಂದರೆ ಗಿರಿಜನರಿಗೆ ರಿಲೇಟೆಡ್ ಆಗಿರುವಂಥ ಸಹಕಾರಿ ಸಂಘಗಳಂತ ಹೇಳೋದು. ಅರಣ್ಯ ಪ್ರದೇಶಗಳಲ್ಲಿರುವಂಥ ಗಿರಿಜನರ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗತಿಯನ್ನು ಉತ್ತಮಪಡಿಸಬೇಕು ಅನ್ನುವಂಥ ಉದ್ದೇಶಕ್ಕಾಗಿ ಅಸ್ತಿತ್ವಕ್ಕೆ ಬಂದಿರುವಂಥ ಸಂಘಗಳು, ಸೊಸೈಟೀಸ್ ಅಂತ ಗುರುತಿಸೋದು. ಇದನ್ನು ಶಾರ್ಟ್ ಆಗಿ ಲ್ಯಾಂಪ್ಸ್ ಅಂತ ಹೇಳೋದು. ಕರ್ನಾಟಕದ ಮಟ್ಟಿಗೆ ಹೇಳೋದಾದರೆ ಕರ್ನಾಟಕದಲ್ಲಿ 24 ದೊಡ್ಡ ಪ್ರಮಾಣದ ಆದಿವಾಸಿ ವಿವಿಧೋಶ ಸಹಕಾರಿ ಸಂಘಗಳು ಪ್ರೆಸೆಂಟ್ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ನೀವು ಲ್ಯಾಂಪ್ಸ್ ಅಂದರೆ ಏನಂತ ಕೇಳ್ಬೋದು, ಲ್ಯಾಂಪ್ಸ್ನ ವಿಸ್ತೃತ ರೂಪ ಕೇಳ್ಬೋದು, ಅಥವಾ ಲ್ಯಾಂಪ್ಸ್ನ ಬಹುಮುಖ್ಯ ಉದ್ದೇಶನೇ ಕೇಳ್ಬೋದು ನಿಮಗೆ. ಹಾಗಾಗಿ ಗೊತ್ತಿರಬೇಕು, ಗಿರಿಜನರ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗತಿಯನ್ನು ಉತ್ತಮಪಡಿಸೋದಕ್ಕಾಗಿ ಅಸ್ತಿತ್ವಕ್ಕೆ ಬಂದಿರುವಂಥ ಸಹಕಾರಿ ಸಂಘಗಳಂತ ಹೇಳೋದು. ಇದಕ್ಕೆ ರಿಲೇಟೆಡ್ ಆಗಿ ಬಂದಾಗ ರಾಜ್ಯ ಮಟ್ಟದಲ್ಲಿ ಮಹಾಮಂಡಳಿ ಕೂಡ ಇದೆ. ಕರ್ನಾಟಕ ರಾಜ್ಯ ಲ್ಯಾಂಪ್ಸ್ ಸಹಕಾರ ಮಹಾಮಂಡಳಿ ಅಂತಲೇ ಇದೆ. ಇದು ಕೇಂದ್ರ ಕಚೇರಿ ಮೈಸೂರಲ್ಲಿರೋದು ಕಂಡುಬರುತ್ತೆ. ರಾಜ್ಯದಲ್ಲಿರುವಂಥ 8 ಜಿಲ್ಲೆಗಳು ಈ ಮಹಾಮಂಡಳಿಯ ಕಾರ್ಯವ್ಯಾಪ್ತಿಯ ಒಳಗಡೆ ಬರ್ತವೆ. ಆ 8 ಜಿಲ್ಲೆಗಳು ಯಾವುದನ್ನೋದು ಕೂಡ ನೀವು ನೋಡ್ಬೋದು. ಮೈಸೂರು ಇದೆ, ಚಾಮರಾಜನಗರ ಇರ್ಬೋದು, ಕೊಡಗು ಇರ್ಬೋದು, ಚಿಕ್ಕಮಗಳೂರು, ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಮಂಡ್ಯ, ಆಲ್ಮೋಸ್ಟ್ ಆಲ್ ಗಿರಿಜನರು ಹೆಚ್ಚಿನ ಸಂಖ್ಯೆಯಲ್ಲಿರುವಂಥ ಜಿಲ್ಲೆಗಳನ್ನೆಲ್ಲ ಈ ಮಹಾಮಂಡಳಿಯ ನಿಯಂತ್ರಣಕ್ಕೆ ಒಳಪಡಿಸಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ನಿಮಗೆ ಗೊತ್ತಿರಬೇಕು. ಇನ್ನು ಹಾಪ್ಕಾಮ್ಸ್ ಬಗ್ಗೆ ಕೂಡ ಕೇಳಿರ್ತೀರಾ. ಹಾಪ್ಕಾಮ್ಸ್ ವಿಸ್ತೃತ ರೂಪ ಕೂಡ ಗೊತ್ತಿರಬೇಕು. ಪಕ್ಕದಲ್ಲಿ ಕಾಣಿಸ್ತಾ ಇದೆ. ಇದರ ಕೇಂದ್ರ ಕಚೇರಿ ಬೆಂಗಳೂರಿನ ಲಾಲ್ಬಾಗ್ನಲ್ಲಿದೆ. 1960ರಲ್ಲಿ ಇದು ಸ್ಥಾಪನೆ ಆಗಿದೆ. ಇದು ಕೂಡ ಸಹಕಾರಿ ಸಂಘ ಅಂತಲೇ ಗುರುತಿಸೋದು. ಅಂದರೆ ರೈತರಿಂದ ಉತ್ಪನ್ನಗಳನ್ನು ನೇರವಾಗಿ ಗ್ರಾಹಕರಿಗೆ ತಲುಪಿಸುವಂಥ ಒಂದು ವ್ಯವಸ್ಥೆಯನ್ನು ಈ ಸಹಕಾರಿ ಸಂಘದಲ್ಲಿ ಮಾಡಲಾಗಿದೆ. ಇದನ್ನು ಸ್ಥಾಪನೆ ಮಾಡಿದಂಥ ಕೀರ್ತಿ ಎಂ ಎಚ್ ಮರಿಗೌಡ ಅವರಿಗೆ ಸಲ್ಲುತ್ತೆ. ಈ ಮಾಹಿತಿ ಕೂಡ ಗೊತ್ತಿರಬೇಕು. ಆಲ್ಮೋಸ್ಟ್ ಆಲ್ ಬೆಂಗಳೂರು ಸುತ್ತಮುತ್ತಲ ಏರಿಯಾದಲ್ಲಿ ಸಾಕಷ್ಟು ಫೇಮಸ್ ಆಗಿದೆ ಹಾಪ್ಕಾಮ್ಸ್. ತರಕಾರಿ ಆಗಿರ್ಬೋದು, ಹಣ್ಣಾಗಿರ್ಬೋದು, ಸಾಕಷ್ಟು ರೈತರ ಉತ್ಪನ್ನಗಳನ್ನು ನೇರವಾಗಿ ಗ್ರಾಹಕರಿಗೆ ತಲುಪಿಸುವಂಥ ಒಂದು ವ್ಯವಸ್ಥೆ ಈ ಸಹಕಾರಿ ಸಂಘ ಮಾಡ್ತಾ ಇರೋದನ್ನು ನಾವು ಕಾಣ್ಬೋದಾಗಿದೆ. ನೆಕ್ಸ್ಟ್ ಒಂದು ಮಹಿಳಾ ಸಹಕಾರಿ ಸಂಘಗಳಿಗೆ ರಿಲೇಟೆಡ್ ಕೆಲವೊಂದು ವಿಚಾರ ಕ್ಲಿಯರ್ ಮಾಡ್ಕೊಳ್ಳೋಣ. ರಾಜ್ಯದಲ್ಲಿ ಪ್ರೆಸೆಂಟ್ ಸುಮಾರು 6361 ಮಹಿಳಾ ಸಹಕಾರ ಸಂಘಗಳು ನೋಂದಣಿಯಾಗಿದ್ದಾವೆ. ಅದರಲ್ಲಿ ಸುಮಾರು 5607 ಮಹಿಳಾ ಸಹಕಾರಿ ಸಂಘಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಸ್ಪೆಷಲಿ ಒಂದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಮಹಿಳಾ ಸಹಕಾರಿ ಸಂಘ ಕಾಣ್ಬೋದು. ಅದು ಆರ್ಯ ಭಗಿನಿ ಪರಸ್ಪರ ಸಹಕಾರ ಸಂಘ ಅಂತ. 1929ರಲ್ಲಿ ಇದು ಮೈಸೂರಿನಲ್ಲಿ ಅಸ್ತಿತ್ವಕ್ಕೆ ಬರುತ್ತೆ. ಅಂದರೆ ಮೈಸೂರು ನಗರದಲ್ಲಿ ಮನೆಗೆಲಸದಲ್ಲಿ ತೊಡಗಿದ್ದ ಬೆರಣಿ ಮಾರಿ ಜೀವನ ಸಾಗಿಸ್ತಾ ಇದ್ದಂಥ ಬಡ ಮಹಿಳೆಯರಿಗೆ ಹಣದ ಸಹಾಯ ಮಾಡುವ ಉದ್ದೇಶಕ್ಕಾಗಿ ಅಸ್ತಿತ್ವಕ್ಕೆ ಬಂದಿರುವಂಥ ಮಹಿಳಾ ಸಹಕಾರಿ ಸಂಘ. ಇದು ರಾಜ್ಯದ ಮೊದಲ ಮಹಿಳಾ ಸಹಕಾರಿ ಸಂಘ ಅನ್ನುವಂಥ ಕೀರ್ತಿಗೆ ಪಾತ್ರವಾಗಿದೆ. ಪ್ರಸ್ತುತ ಇದರಲ್ಲಿ ಮೈಸೂರು ನಗರದ ಪ್ರತಿಷ್ಠಿತ
ಜನರು ಕೂಡ ಇದರಲ್ಲಿ ಇರೋದು ಕಂಡುಬರುತ್ತೆ. ಹಾಗಾಗಿ ಇದು ಬಹಳ ವಿಶೇಷವಾದಂಥ ಒಂದು ಮಹಿಳಾ ಸಹಕಾರಿ ಸಂಘ ಅಂತ ಗುರುತಿಸ್ಬೋದಾಗಿದೆ. ರಾಜ್ಯದ ಪ್ರಥಮ ಸಹಕಾರ ವಲಯದ ಶಿಕ್ಷಣ ಸಂಸ್ಥೆ ಗದಗ್ನಲ್ಲಿ ಅಸ್ತಿತ್ವಕ್ಕೆ ಬಂದಿದೆ. 1919ರಲ್ಲಿ ಗದಗ್ ಜಿಲ್ಲೆಯ ಹುಲ್ಕೋಟಿಯಲ್ಲಿ. ನಾವು ಆವಾಗಲೇ ಡಿಸ್ಕಷನ್ ಮಾಡಿದ್ದೇವೆ, ಗದಗ್ ಜಿಲ್ಲೆ ಸಾಕಷ್ಟು ಕಾಂಟ್ರಿಬ್ಯೂಷನ್ ಕೊಟ್ಟಿದೆ. ಇವತ್ತಿನ ಗದಗ್ ಜಿಲ್ಲೆ ಆಗಿರ್ಬೋದು, ಅವತ್ತಿನ ಧಾರವಾಡ ಜಿಲ್ಲೆ ಏರಿಯಾ ಅಂತ ಗುರುತಿಸೋದು. ಆದರೆ ಇವತ್ತು ಬಂದಾಗ ಈ ಏರಿಯಾ ಗದಗ್ ಜಿಲ್ಲೆಯಲ್ಲಿರೋದ್ರಿಂದ ನಾವು ಇದನ್ನು ಗದಗ್ ಅಂತ ಗುರುತಿಸ್ತಾ ಇರೋದು. ಆಂಗ್ಲೋ ವರ್ನಾಕ್ಯುಲರ್ ಶಿಕ್ಷಣ ಸಂಸ್ಥೆ ಅಂತ ಆ ಶಿಕ್ಷಣ ಸಂಸ್ಥೆ ಹೆಸರು. ಸಹಕಾರ ವಲಯದ ಶಿಕ್ಷಣ ಸಂಸ್ಥೆ ಇದು. ಇದನ್ನು ಸ್ಥಾಪನೆ ಮಾಡಿದಂಥ ಕೀರ್ತಿ ಯೂನಿಯನ್ ಸೊಸೈಟಿ ಅವರಿಗೆ ಸಲ್ಲುತ್ತೆ. ಇನ್ನು ಭಾರತದ ಪ್ರಮುಖ ಸಹಕಾರಿ ಸಂಘಗಳಲ್ಲಿ ಬಂದಾಗ ಕೆಲವೊಂದನ್ನು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಮೇಲಿನ ಮೇಲೆ ರಿಪೀಟ್ ಆಗ್ತವೆ. ಅದನ್ನು ಬೇಸಾಗಿ ಇಟ್ಕೊಂಡು ಬಂದಾಗ ಇಫ್ಕೋ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಫ್ಕೋನ ವಿಸ್ತೃತ ರೂಪ ಕೂಡ ಇಂಪಾರ್ಟೆಂಟ್. ಇದು ಯಾವುದಕ್ಕೆ ರಿಲೇಟೆಡ್ ಆಗಿದೆ ಸಂಘ? ಯಾವ ರೀತಿ ನಾವು KMF ಎಲ್ಲ ನೋಡಿದೇವಲ್ವ, ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂತ ಕೇಳ್ಬೋದಲ್ವ, ಆ ರೀತಿ ಇಫ್ಕೋ ಕೂಡ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ಇಫ್ಕೋದ ವಿಸ್ತೃತ ರೂಪ ನೋಡಿದ್ರೆ ಇಂಡಿಯನ್ ಫಾರ್ಮರ್ಸ್ ಫರ್ಟಿಲೈಸರ್ ಕೋಆಪರೇಟಿವ್ ಅಂತ ಹೇಳೋದು. ಅಲ್ಲೇ ಗೊತ್ತಾಗುತ್ತೆ ಇದು ಫರ್ಟಿಲೈಸರ್ಗೆ ರಿಲೇಟೆಡ್ ಆಗಿದೆ ಅಂತ ಹೇಳ್ಬೋದು. ಮತ್ತು ಇದು ಕೃಷಿ ಕ್ಷೇತ್ರಕ್ಕೆ ರಿಲೇಟೆಡ್ ಆಗಿರುವಂಥ ಸಹಕಾರಿ ಸಂಘ ಅಂತ ಹೇಳ್ಬೋದು. ಇದು 1967ರಲ್ಲಿ ಸ್ಥಾಪನೆ ಆಗಿದ್ದು. ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿರೋದು ಕಂಡುಬರುತ್ತೆ. ಆಲ್ರೆಡಿ ನೀವು ಗ್ರಾಮೀಣ ಭಾಗದವರಾಗಿದ್ದರೆ ಅಥವಾ ನೀವು ರೈತಾಪಿ ಕುಟುಂಬದವರಾಗಿದ್ದರೆ ಇಂತಹ ರಸಗೊಬ್ಬರದ ಚೀಲಗಳನ್ನೆಲ್ಲ ನಾವು ನೋಡ್ತಾ ಇರ್ತೇವೆ. ಇಫ್ಕೋ ಯೂರಿಯಾ ಅಂತ, ಇಫ್ಕೋ DAP ಅಂತ, ಇಂತಹ ರಾಸಾಯನಿಕ ರಸಗೊಬ್ಬರಗಳನ್ನು ತಯಾರಿಕೆಗೆ ರಿಲೇಟೆಡ್ ಆಗಿರುವಂಥ ಒಂದು ಸಹಕಾರಿ ಸಂಘ ಅಂತ ಇದನ್ನು ಗುರುತಿಸಲಾಗುತ್ತೆ. ನೆಕ್ಸ್ಟ್ ಕ್ರಿಪ್ಕೋ ಅಂತ ಗುರುತಿಸೋದು. ಇದು ಕೂಡ ಸೇಮ್ ಇಫ್ಕೋ ರೀತಿಯಲ್ಲೇ ಇದು ಕೂಡ ರಸಗೊಬ್ಬರಕ್ಕೆ ರಿಲೇಟೆಡ್ ಆಗಿರುವಂಥದ್ದು ಆಗಿದೆ. ಇಲ್ಲಿ ಬಂದ ಕೃಷಕ್ ಭಾರತಿ ಕೋಆಪರೇಟಿವ್ ಲಿಮಿಟೆಡ್ ಅಂತ ಹೇಳೋದು. ಇದು ಫರ್ಟಿಲೈಸರ್ಗೆ ರಿಲೇಟೆಡ್ ಆಗಿದೆ. 1980 ಇದು ಸ್ಥಾಪನೆ ಆಗಿದೆ. ಈ ಮಾಹಿತಿ ಕೂಡ ನಿಮಗೆ ಗೊತ್ತಿರಬೇಕು. ಓಕೆ, ಒಂದು ವಿಚಾರ ಮಿಸ್ ಆಯ್ತು. ಇಲ್ಲಿ ಹೆಡ್ ಕ್ವಾರ್ಟರ್ ಕೂಡ ನೀವು ನೋಡ್ಬೋದು, UPಯ ಬುದ್ಧನಗರದಲ್ಲಿರೋದು ಕಂಡು ಬರ್ತಾ ಇದೆ. ಅದನ್ನು ಕೂಡ ನೀವು ಗಮನಿಸ್ಬೋದಾಗಿದೆ. ನೆಕ್ಸ್ಟ್ ಅಮೂಲ್ ಗೊತ್ತಿರುವಂಥ ವಿಚಾರ, ಬಹಳ ಫೇಮಸ್ ಆಗಿರುತ್ತೆ. ಜಗತ್ತಿನಲ್ಲಿ ಅತ್ಯಂತ ಪ್ರಸಿದ್ಧವಾಗಿರುವಂಥ ಹಾಲು ಉತ್ಪಾದಕ ಸಹಕಾರಿ ಸಂಘ ಅಥವಾ ಈ ಬ್ರ್ಯಾಂಡಲ್ಲಿ ಗುಜರಾತ್ ಹಾಲು ಒಕ್ಕೂಟ ಅಮೂಲ್ ಅನ್ನುವಂಥ ಒಂದು ಬ್ರ್ಯಾಂಡಲ್ಲಿ ಮಾರಾಟ ಮಾಡುತ್ತೆ. ಹೆಚ್ಚು ಫೇಮಸ್ ಆಗಿದೆ ಅಂತ ಗುರುತಿಸ್ಬೋದು. ದೇಶದಲ್ಲಿ ಬಂದಾಗ ಹಾಲು ಉತ್ಪಾದನೆಯನ್ನು ಮಾರಾಟ ಮಾಡುವಂತಹ ಸಹಕಾರಿ ಸಂಘಗಳಲ್ಲಿ ಬಂದಾಗ ಮೊದಲನೇ ಸ್ಥಾನದಲ್ಲಿರೋದು. ಅದಾದ ನಂತರ ನಂದಿನಿ ಇರೋದು ಕಂಡು ಬರುತ್ತೆ ಬ್ರ್ಯಾಂಡ್ ಅಂತ ಬಂದಾಗ. ಅಮೂಲ್ನ ವಿಸ್ತೃತ ರೂಪ ಕೂಡ ನೀವು ನೋಡ್ಬೋದಾಗಿದೆ, ಆನಂದ್ ಮಿಲ್ಕ್ ಯೂನಿಯನ್ ಲಿಮಿಟೆಡ್ ಅಂತ ಹೇಳೋದು. ಓಕೆ, ಇದು ಎಲ್ಲಿದೆ ಅಂತ ನೋಡಿದಾಗ ಇದು ಸ್ಥಾಪನೆ ಆಗಿದ್ದು 1946ರಲ್ಲಿ. ಇದರ ಕೇಂದ್ರ ಕಚೇರಿ ಇರೋದು ಗುಜರಾತಿನ ಆನಂದ್ ಅನ್ನುವಂಥ ಒಂದು ಪ್ಲೇಸಲ್ಲಿರೋದು. ಓಕೆ, ಇದ್ರ ಬಗ್ಗೆ ಆಲ್ರೆಡಿ ನೀವು ಅಭ್ಯಾಸ ಮಾಡಿರ್ತೀರಿ, ಬಹಳಷ್ಟು ಕಡೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡಿರ್ತೀರ. ಬಿಕಾಸ್ ಬಹಳಷ್ಟು ಫೇಮಸ್ ಆಗಿರುವಂಥ ಒಂದು ಸಂಘಟನೆ ಆಗಿದೆ. ರಾಷ್ಟ್ರದ ಅತ್ಯಂತ ಪ್ರಸಿದ್ಧ ಸಹಕಾರಿ ಬ್ರ್ಯಾಂಡ್ ಅಂತ ಗುರುತಿಸಲಾಗುತ್ತೆ. ಭಾರತದ ಅತಿ ದೊಡ್ಡ ಸಹಕಾರಿ ಸಂಘ ಅಂತ ಗುರುತಿಸಲಾಗುತ್ತೆ. ಭಾರತದಲ್ಲಿ ಶ್ವೇತಾಕ್ರಾಂತಿಗೆ ಕಾರಣವಾದಂಥ ಸಹಕಾರಿ ಸಂಘ ಇದಾಗಿದೆ. ಗುಜರಾತ್ ಸಹಕಾರಿ ಹಾಲು ಮಾರಾಟ ಒಕ್ಕೂಟ ಅಮೂಲ್ ಅನ್ನುವಂಥ ಬ್ರ್ಯಾಂಡಲ್ಲಿ ಮಾರಾಟ ಮಾಡ್ತದೆ. ಯಾವ ರೀತಿ KMF ನಂದಿನಿ ಅನ್ನುವಂಥ ಬ್ರ್ಯಾಂಡಲ್ಲಿ ಮಾರಾಟ ಮಾಡ್ತೇವೋ ಆ ರೀತಿ ಅಮೂಲ್ ಅನ್ನುವಂಥ ಬ್ರ್ಯಾಂಡಲ್ಲಿ ಮಾರಾಟ ಮಾಡ್ತೇವೆ. ಅಮೂಲ್ನ ವಿಸ್ತೃತ ರೂಪ ಕೂಡ ನಿಮಗಲ್ಲಿ ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದ್ದೇವೆ. ನೆಕ್ಸ್ಟ್, ಸಹಕಾರ ಸಂಘಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನ ಲಭಿಸಿದೆ ಅನ್ನುವಂಥ ವಿಚಾರ ಗೊತ್ತಿರುವಂಥ ಮಾಹಿತಿ ಆಗಿದೆ. ಅದಕ್ಕೆ ರಿಲೇಟೆಡ್ ಆಗಿ ಒಂದು 2-3 ಪಾಯಿಂಟ್ಸ್ ಕ್ಲಿಯರ್ ಮಾಡ್ಕೊಳ್ಳೋಣ. 2011ರ 97ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಮೂಲಕ ಭಾರತದಲ್ಲಿ ಸಹಕಾರ ಸಂಘಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನವನ್ನು ಕಲ್ಪಿಸಿಕೊಡಲಾಗಿದೆ. ಓಕೆ, ಈ ತಿದ್ದುಪಡಿಯ ಮೂಲಕ ಕೆಲವೊಂದು ಅಂಶಗಳನ್ನು ಆ್ಯಡ್ ಮಾಡಿದ್ದೇವೆ. ಭಾರತ ಸಂವಿಧಾನಕ್ಕೆ ಒಂದು ಭಾಗವನ್ನು ಕೂಡ ಆ್ಯಡ್ ಮಾಡಿದ್ದೇವೆ. 19 ಕ್ಲಾಸ್ 1 ಸಬ್ ಕ್ಲಾಸ್ CL ಬಂದಾಗ ಒಂದು ಅಂಶವನ್ನು ಕೂಡ ಅಲ್ಲಿ ಒಂದು ವರ್ಡ್ ಕೂಡ ಸೇರ್ಪಡೆ ಮಾಡಿದ್ದಾರೆ. 19ನೇ ವಿಧಿ ಗೊತ್ತು ನಿಮಗೆ, 6 ರೀತಿಯ ಸ್ವಾತಂತ್ರ್ಯಗಳನ್ನು ನಮಗೆ ಮೂಲಭೂತ ಹಕ್ಕಾಗಿ ನೀಡಿದೆ ಅಂತ. ಅದರಲ್ಲಿ ಒಂದು 19 ಕ್ಲಾಸ್ 1 ಸಬ್ ಕ್ಲಾಸ್ C ಅಂತ. ದೇಶದ ಸಮಸ್ತ ನಾಗರಿಕರಿಗೂ ಸಂಸ್ಥೆಗಳನ್ನು, ಸಂಘಗಳನ್ನು, ಸಹಕಾರ ಸಂಘಗಳನ್ನು ರಚಿಸುವ ಹಕ್ಕನ್ನು ಹೊಂದಿರುತ್ತಾರೆ ಅನ್ನುವಂಥ ವಿಚಾರ ಅಲ್ಲಿ ಕಾಣಿಸ್ತಾ ಇದೆ. ಅಲ್ಲಿ ಸಹಕಾರ ಸಂಘಗಳನ್ನುವಂಥ ವರ್ಡ್ 97ನೇ ಸಂವಿಧಾನ ತಿದ್ದುಪಡಿ ಮೂಲಕ ಆ್ಯಡ್ ಮಾಡಿರೋದು. ಅಷ್ಟೇ ಅಲ್ಲ, ಸಂವಿಧಾನದ 4ನೇ ಭಾಗ DPSPಯಲ್ಲಿ ಬಂದಾಗ ಅಲ್ಲೂ ಕೂಡ ಒಂದು ಆರ್ಟಿಕಲ್ ಆ್ಯಡ್ ಮಾಡಿದ್ದಾರೆ, 43B ಅಂತ. 43B ಆರ್ಟಿಕಲ್ ಏನು ಹೇಳುತ್ತೆ ಅಂದರೆ, ಸಹಕಾರಿ ಸಂಘಗಳ ಸ್ಥಾಪನೆ ರಾಜ್ಯ ಉತ್ತೇಜನ ನೀಡಬೇಕು, ರಾಜ್ಯ ಪ್ರೋತ್ಸಾಹ ನೀಡಬೇಕು ಅನ್ನುವಂಥ ಆರ್ಟಿಕಲ್ ಕೂಡ ಆ್ಯಡ್ ಮಾಡಿದ್ದಾರೆ. ಅದು ಗೊತ್ತಿರಬೇಕು. ಇನ್ನು ಭಾರತ ಸಂವಿಧಾನಕ್ಕೆ ಒಂದು ಹೊಸ ಭಾಗವನ್ನೇ ಸೇರ್ಪಡೆ ಮಾಡಿದ್ದಾರೆ, 9B ಅನ್ನುವಂಥ ಪಾರ್ಟು. ಇದು ಸಹಕಾರಿ ಸಂಘಗಳಿಗೆ ರಿಲೇಟೆಡ್ ಆಗಿರುವಂಥ ಭಾಗವಾಗಿದೆ. 9B ಪಾರ್ಟ್ ಟೈಟಲ್ ಏನಿದೆ, ದ ಕೋಆಪರೇಟಿವ್ ಸೊಸೈಟೀಸ್ ಅಂತ ಅದರ ಟೈಟಲ್ ಇರೋದು. ಈ ಭಾಗದಲ್ಲಿ 243 ನಿಂದ 243 ವರೆಗಿನ ಆರ್ಟಿಕಲ್ಸ್ಗಳು ಈ ಭಾಗದಲ್ಲಿ ಇರೋದು ಕಂಡು ಬರುತ್ತೆ. ಅವೆಲ್ಲವೂ ಕೂಡ ಸಹಕಾರ ಸಂಘಗಳಿಗೆ ಒಂದು ಚೌಕಟ್ಟು ಹಾಕೊಟ್ಟಿದೆ, ಸಹಕಾರ ಸಂಘಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನ ಕಲ್ಪಿಸ್ಕೊಟ್ಟಿದೆ. ಅದ್ರ ಜೊತೆಗೆ ಒಂದು ಬಾರ್ಡರ್ ಹಾಕೊಟ್ಟಿದೆ ಅಂತ ಹೇಳ್ಬೋದು. ಯಾವ ರೀತಿ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿಗೆ 9ನೇ ಭಾಗ, ನಗರ ಸ್ಥಳೀಯ ಸಂಸ್ಥೆಗಳಿಗೆ 9ನೇ ಭಾಗ ಯಾವ ರೀತಿ ಚೌಕಟ್ಟು ಹಾಕೊಟ್ಟಿದೆ ಅಲ್ವಾ, ಆ ರೀತಿ ಸಹಕಾರ ಸಂಘಗಳಿಗೆ 9B ಭಾಗ ಒಂದು ಸ್ಪಷ್ಟವಾದ ಚೌಕಟ್ಟನ್ನು ಹಾಕಿಕೊಟ್ಟಿದೆ ಅಂತ ಕೂಡ ನಾವು ಗುರುತಿಸಬಹುದಾಗಿದೆ.
ಇದಕ್ಕೆ ರಿಲೇಟೆಡ್ ಆಗಿರುವಂಥ ಇನ್ನೂ ಕೆಲವೊಂದು ಇನ್ಫಾರ್ಮೇಷನ್ ಅಂದರೆ ಸಹಕಾರ ಮಂಡಳಿಯು 5 ವರ್ಷಕ್ಕಾಗಿ ಆಯ್ಕೆ ಆಗುತ್ತೆ ಅನ್ನೋದು ಗೊತ್ತಿರಬೇಕು. ಸಹಕಾರಿ ಸಂಘಗಳಲ್ಲಿ ನಿರ್ದೇಶಕರ ಸಂಖ್ಯೆ ಗರಿಷ್ಠ 21 ಮೀರೋ ಹಾಗಿಲ್ಲ ಅನ್ನೋದು ಗೊತ್ತಿರಬೇಕು. 1 ಸ್ಥಾನ SC ಅಥವಾ ST ಸಮುದಾಯಕ್ಕೆ ಮೀಸಲಾಗಿಡಬೇಕು. ಮಹಿಳೆಯರಿಗೆ ಕನಿಷ್ಠ 2 ಸ್ಥಾನಗಳನ್ನು ಮೀಸಲಾಗಿಡಬೇಕು. ಇವೆಲ್ಲವೂ ಕೂಡ ಬೇಸಾಗಿಟ್ಕೊಂಡು ನಿಮಗೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕ್ವಶನ್ ಬರುವಂಥ ಪಾಸಿಬಿಲಿಟಿ ಇರುತ್ತೆ. ಇನ್ನು ಸಹಕಾರ ರತ್ನ ಪ್ರಶಸ್ತಿ ಬಗ್ಗೆ ನೋಡೋದಾದರೆ ಕರ್ನಾಟಕ ಸರ್ಕಾರ 2003ರಲ್ಲಿ ಪ್ರಶಸ್ತಿಯನ್ನು ಆರಂಭಿಸುತ್ತೆ. ಸಹಕಾರ ವಲಯಕ್ಕೆ ಅದ್ಭುತವಾದಂತಹ ಅಥವಾ ಸ್ಮರಣೀಯ ಕೊಡುಗೆ ಯಾರೆಲ್ಲ ನೀಡಿದ್ದಾರಲ್ವ ಅಂಥವರನ್ನು ಗುರುತಿಸಿ ಅವರನ್ನು ಗೌರವಿಸುವಂತಹ ಒಂದು ಪ್ರಯತ್ನ ಕರ್ನಾಟಕ ಸರ್ಕಾರ 2003ರಲ್ಲಿ ಆರಂಭಿಸುತ್ತೆ. ಅದಕ್ಕಾಗಿ ಸಹಕಾರ ರತ್ನ ಪ್ರಶಸ್ತಿಯನ್ನು ಆರಂಭಿಸಿದೆ. ಸಾಮಾನ್ಯವಾಗಿ ಪ್ರತಿ ವರ್ಷ ನವೆಂಬರ್ 14ರಿಂದ 1 ವಾರ ನಾವು ಸಹಕಾರಿ ಸಪ್ತಾಹ ಅಂತ ಆಚರಿಸ್ತೇವೆ. ಆ ಸಂದರ್ಭದಲ್ಲಿ ಪ್ರಶಸ್ತಿಯನ್ನು ಕೂಡ ಪ್ರದಾನ ಮಾಡಲಾಗುತ್ತೆ. ಪ್ರತಿ ವರ್ಷ ನೀವು ಅಬ್ಸರ್ವ್ ಮಾಡಿದರೆ ನವೆಂಬರ್ ತಿಂಗಳಲ್ಲಿ ಬಂದಾಗ ಸಹಕಾರ ರತ್ನ ಪ್ರಶಸ್ತಿ ನೀಡ್ತಾರೆ. ನೀವು ಕರೆಂಟ್ ಅಫೇರ್ಸಲ್ಲಿ ಕೂಡ ನೀವು ಓದಿರ್ತೀರಾ. ಆ ಬೇಸ್ ಮೇಲೆ ನಾನು ಇದಿಷ್ಟು ಇನ್ಫಾರ್ಮೇಷನ್ ನಿಮಗೆ ಕ್ಲಿಯರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕೊನೆಯದಾಗಿ ಯಶಸ್ವಿನಿ ಯೋಜನೆ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಗೊತ್ತಿರಬೇಕು ನಿಮಗೆ. ಏನಿದೆ ಯಶಸ್ವಿನಿ ಯೋಜನೆ, ಯಾವುದಕ್ಕೆ ರಿಲೇಟೆಡ್ ಆಗಿದೆ, ಯಾರಿಗೆ ರಿಲೇಟೆಡ್ ಆಗಿದೆ ಅಂತ ನೋಡ್ತಾ ಹೋದಾಗ ಇದು ಕೂಡ ಸಹಕಾರ ಕ್ಷೇತ್ರಕ್ಕೆ ರಿಲೇಟೆಡ್ ಆಗಿದೆ. ಅಂದರೆ ಸಹಕಾರಿ ಸಂಘದ ಸದಸ್ಯರಿಗೆ ಇರುವಂತಹ ಆರೋಗ್ಯ ರಕ್ಷಣಾ ಯೋಜನೆಗೆ ನಾವು ಯಶಸ್ವಿನಿ ಯೋಜನೆ ಅಂತ ಕರೆಯೋದು. ಅಂದರೆ ಸಹಕಾರಿ ಸಂಘದ ಸದಸ್ಯರಿಗೆ ಇರುವಂಥ ಒಂದು ಆರೋಗ್ಯದ ಸೌಲಭ್ಯ ಅಂತ ಹೇಳೋದು. ಅಂದರೆ ನಮಗೇನಾದರೂ ಆರಾಮಿರಲಿಲ್ಲ ಅಂದರೆ, ನಮಗೇನಾದರೂ ಯಾವುದಾದ್ರು ಕಾಯಿಲೆ ಬಂದರೆ ಅಂಥ ಸಮಯದಲ್ಲಿ ನಾವು ಯಶಸ್ವಿನಿ ಯೋಜನೆಯ ಮೂಲಕ ಏನು ಮಾಡ್ಬೋದು, ಟ್ರೀಟ್ಮೆಂಟನ್ನು ಪಡೆದುಕೊಳ್ಬೋದಾಗಿದೆ. 2003ರ ಜೂನ್ ತಿಂಗಳಲ್ಲಿ ಕರ್ನಾಟಕ ಸರ್ಕಾರ ಇದನ್ನು ರಾಜ್ಯದಲ್ಲಿ ಅನುಷ್ಠಾನಕ್ಕೆ ತರುತ್ತೆ. 2003ರಲ್ಲಿ ಗ್ರಾಮೀಣ ಪ್ರದೇಶದ ಸಹಕಾರಿ ಸಂಘಗಳ ಸದಸ್ಯರಿಗಾಗಿ ಈ ಯೋಜನೆಯನ್ನು ಅನುಷ್ಠಾನಕ್ಕೆ ತರುತ್ತೆ. 2014-15ನೇ ಸಾಲಿನಲ್ಲಿ ಏನು ಮಾಡುತ್ತೆ ಕರ್ನಾಟಕ ಸರ್ಕಾರ ಈ ಯೋಜನೆಯನ್ನು ನಗರ ಪ್ರದೇಶದ ಸಹಕಾರಿ ಸಂಘದ ಸದಸ್ಯರಿಗೂ ಕೂಡ ಇದು ವಿಸ್ತರಣೆ ಆಗುತ್ತೆ. ಅಂದರೆ ಯಶಸ್ವಿನಿ ಯೋಜನೆ ಯಾರಿಗೆ ರಿಲೇಟೆಡ್ ಆಗಿದೆ ಅಂತ ಕೇಳಿದ್ರೆ ಇದು ಸಹಕಾರಿ ಸಂಘದ ಸದಸ್ಯರಿಗೆ ಅನ್ನೋದು ಗೊತ್ತಿರಬೇಕು. ಆರಂಭದಲ್ಲಿ ಗ್ರಾಮೀಣ ಭಾಗದ ಸಹಕಾರಿ ಸಂಘದ ಸದಸ್ಯರಿಗೆ ಮಾತ್ರ ಈ ಯೋಜನೆ ಅಡಿಯಲ್ಲಿ ಮೆಡಿಕಲ್ ಟ್ರೀಟ್ಮೆಂಟ್ ಸಿಗ್ತಾ ಇತ್ತು. ಆದರೆ 2014-15ರಿಂದ ಬಂದಾಗ ಇದನ್ನು ನಗರ ಪ್ರದೇಶದ ಸಹಕಾರಿ ಸಂಘದ ಸದಸ್ಯರಿಗೂ ಕೂಡ ಈ ಯೋಜನೆ ಅಡಿಯಲ್ಲಿ ಮೆಡಿಕಲ್ ಫೆಸಿಲಿಟಿ ಅಥವಾ ಮೆಡಿಕಲ್ ಟ್ರೀಟ್ಮೆಂಟ್ ಸಿಗ್ತಾ ಇದೆ ಅಂತ ಹೇಳ್ಬೋದು. ಇದು ನಗದು ರಹಿತ ಚಿಕಿತ್ಸಾ ಸೌಲಭ್ಯ ಆಗಿರುತ್ತೆ. ರಾಜ್ಯಾದ್ಯಂತ ಗುರುತಿಸಿರುವಂಥ ಯಶಸ್ವಿನಿ ನೆಟ್ವರ್ಕ್ ಆಸ್ಪತ್ರೆ, ಅಂದರೆ ಈ ಯೋಜನೆ ಅಡಿಯಲ್ಲಿ ಆಸ್ಪತ್ರೆಗಳನ್ನು ಗುರುತಿಸಲಾಗಿದೆ. ಆ ಆಸ್ಪತ್ರೆಯಲ್ಲಿ ಬಂದಾಗ ಅದಕ್ಕಿರುವಂಥ ಕಂಡೀಷನ್ಸ್ ಬೇಸ್ ಮೇಲೆ ನೀವು ಟ್ರೀಟ್ಮೆಂಟ್ ಕೂಡ ಪಡ್ಕೊಳ್ಬೋದಾಗಿದೆ. ಇದು ನಗದು ರಹಿತವಾಗಿರುವಂಥ ಒಂದು ಚಿಕಿತ್ಸಾ ಸೌಲಭ್ಯವಾಗಿರುತ್ತೆ. ಓಕೆ, 2003-4ರಿಂದ 2016-17ರವರೆಗೆ ಸಹಕಾರ ಇಲಾಖೆ ಏನು ಮಾಡ್ತಾ ಇತ್ತು, ಇದನ್ನು ನಿರ್ವಹಣೆ ಮಾಡ್ತಾ ಇತ್ತು. 2017-18ರಲ್ಲಿ ಬಂದಾಗ ಸರ್ಕಾರದ ಆದೇಶದಂತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇದನ್ನು ನೋಡ್ಕೊಂಡು ಹೋಗ್ತಾ ಇದೆ. ಇನ್ನು 2018ರಲ್ಲಿ ಬಂದಾಗ ಈ ಯೋಜನೆಯನ್ನು ಸ್ಥಗಿತಗೊಳಿಸಲಾಗಿತ್ತು. 2018ರ ಜೂನ್ 1ನೇ ತಾರೀಕಿನಿಂದ ಈ ಯೋಜನೆಯನ್ನು ನಮ್ಮ ರಾಜ್ಯದಲ್ಲಿ ಸ್ಥಗಿತಗೊಳಿಸಲಾಗಿತ್ತು. ಆಮೇಲೆ ಮತ್ತೆ ಇದನ್ನು ರೀಸ್ಟಾರ್ಟ್ ಮಾಡ್ತಾರೆ. ಅಂದರೆ ಇದು ಅತ್ಯುತ್ತಮವಾದಂಥ ಒಂದು ಯೋಜನೆ ಆಗಿರೋದರಿಂದ ಇದನ್ನು ಪುನಃ ಸ್ಥಾಪನೆ ಮಾಡಬೇಕು, ಇದನ್ನು ಪುನಃ ಅನುಷ್ಠಾನಕ್ಕೆ ತರಬೇಕನ್ನುವಂಥ ಒಂದು ಬೇಡಿಕೆ ಬರುತ್ತೆ. ಹಾಗಾಗಿ 2022-23ನೇ ಸಾಲಿನ ಬಜೆಟ್ನಲ್ಲಿ ಬಂದಾಗ ಪರಿಷ್ಕೃತ ಯಶಸ್ವಿನಿ ಯೋಜನೆಯನ್ನು ಮತ್ತೆ ಕರ್ನಾಟಕ ಸರ್ಕಾರ ಏನು ಮಾಡಿದೆ, ಡಿಕ್ಲೇರ್ ಮಾಡಿದೆ ಅಂತ ಹೇಳ್ಬೋದಾಗಿದೆ. ಈ ಯೋಜನೆಯ ಅನುಷ್ಠಾನಕ್ಕಾಗಿ ಯೋಜನೆ ನೋಡ್ಕೊಂಡು ಹೋಗ್ಲಿಕ್ಕೆ ಒಂದು ಟ್ರಸ್ಟ್ ಇದೆ, ಯಶಸ್ವಿನಿ ಸಹಕಾರಿ ಸದಸ್ಯರ ಆರೋಗ್ಯ ರಕ್ಷಣಾ ಟ್ರಸ್ಟ್ ಅಂತ. ಈ ಟ್ರಸ್ಟಿಗೆ ಕರ್ನಾಟಕ ಸರ್ಕಾರದ ಅಥವಾ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳೇನಿದ್ದಾರಲ್ವ ಅವರು ಮಹಾಪೋಷಕರಾಗಿರ್ತಾರೆ. ಸಹಕಾರ ಸಚಿವರು ಪೋಷಕರಾಗಿರ್ತಾರೆ. ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ತಾ ಇದೆ, ಅಲ್ಲಿ ಶ್ರೀ ಸಿದ್ದರಾಮಯ್ಯ ಹೆಸರನ್ನು ನೋಡ್ಬೋದು, ಭಾವಚಿತ್ರವನ್ನು ನೋಡ್ಬೋದು, ಮತ್ತು ಕೆಳಗಡೆ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಈ ಪಾಯಿಂಟ್ಸ್ ಎಲ್ಲವೂ ಅಲ್ಲಿ ನೋಟ್ ಆಗಿರೋದು ಕಂಡು ಬರ್ತಾ ಇದೆ. ಮತ್ತು ಸಹಕಾರ ಇಲಾಖೆಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳೇನಿರ್ತಾರಲ್ವ ಅವರು ಟ್ರಸ್ಟ್ನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇರ್ತಾರೆ ಅನ್ನೋಂಥ ಮಾಹಿತಿ ನಿಮಗೆ ಗೊತ್ತಿರಬೇಕು. NCDC ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಗೊತ್ತಿರಬೇಕು. 1963ರಲ್ಲಿ NCDC ಅನುಷ್ಠಾನಕ್ಕೆ ಬಂದಿದ್ದು, ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ. ಅಂದರೆ ಭಾರತದಲ್ಲಿ ಸಹಕಾರ ಚಳುವಳಿಯನ್ನು ಉತ್ತೇಜಿಸುವ ಉದ್ದೇಶಕ್ಕಾಗಿ NCDCಯನ್ನು ಅನುಷ್ಠಾನಕ್ಕೆ ತರಲಾಗಿದೆ ಅನ್ನೋದು ಗೊತ್ತಿರಬೇಕು. 2002ರ ನ್ಯಾಷನಲ್ ಕೋಆಪರೇಟಿವ್ ಪಾಲಿಸಿ ಬಗ್ಗೆ ಕೂಡ ಒಂದು ಸ್ವಲ್ಪ ಗೊತ್ತಿರಬೇಕು. ದೇಶದಲ್ಲಿ ಸಹಕಾರಿ ಸಂಘಗಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಈ ಪಾಲಿಸಿಯನ್ನು ಅನುಷ್ಠಾನಕ್ಕೆ ತರಲಾಗುತ್ತೆ ಅನ್ನೋದು ಗೊತ್ತಿರಬೇಕು. ಕರ್ನಾಟಕ ಸರ್ಕಾರದ ಸಹಕಾರ ಇಲಾಖೆಯ ಸಚಿವರು ಯಾರಿದ್ದಾರೆ ಈಗ ಅನ್ನೋದು ಕೂಡ ಗೊತ್ತಿರಬೇಕು. ಶ್ರೀ KN ರಾಜಣ್ಣ ಅವರು ಪ್ರೆಸಿಡೆಂಟ್ ಸಹಕಾರ ಸಚಿವರಾಗಿದ್ದಾರೆ ಕರ್ನಾಟಕ ಸರ್ಕಾರದಲ್ಲಿ ಬಂದಾಗ. ಅವ್ರ ಹೆಸರು ಕೂಡ ನಿಮಗೆ ಗೊತ್ತಿರಬೇಕು. ಅಷ್ಟೆಲ್ಲ 2021ರಲ್ಲಿ ಕೇಂದ್ರ ಮಟ್ಟದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಕೂಡ ಸಹಕಾರ ಸಚಿವಾಲಯವನ್ನು ಅನುಷ್ಠಾನಕ್ಕೆ ತರಲಾಗಿದೆ. ಮೊದಲ ಸಹಕಾರ ಸಚಿವರಾಗಿ ಅಮಿತ್ ಶಾ ಅವರು ಸೇವೆ ಸಲ್ಲಿಸಿದ್ದಾರೆ. ಈ ಮಾಹಿತಿ ಕೂಡ ನಿಮಗೆ ಗೊತ್ತಿರಬೇಕು. ಓಕೆ, ಇದಿಷ್ಟು ಆಲ್ಮೋಸ್ಟ್ ಆಲ್ ಆಗಿ
ಸಹಕಾರ ಸಂಘಗಳಿಗೆ ರಿಲೇಟೆಡ್ ಆಗಿರುವಂಥ ಮಾಹಿತಿ ಆಗಿತ್ತು. ಇನ್ನು ಕೊನೆಯದಾಗಿ ಬಂದಾಗ ನ್ಯಾಷನಲ್ ಕೋಆಪರೇಟಿವ್ ಡಾಟಾಬೇಸ್ 2023 ರಿಪೋರ್ಟನ್ನು ಬೇಸ್ ಆಗಿಟ್ಕೊಂಡು ಕೆಲವೊಂದು ಅಂಕಿಅಂಶಗಳನ್ನು ಒಂದು ಸ್ವಲ್ಪ ಕ್ಲಿಯರ್ ಮಾಡ್ಕೊಳ್ಳೋಣ. ಇನ್ನು ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಅಂಕಿಅಂಶ ನೋಡ್ತಾ ಹೋದರೆ ಕರ್ನಾಟಕದಲ್ಲಿ ಬಂದಾಗ ಒಟ್ಟು ಸಹಕಾರಿ ಸಂಘಗಳು 44,005 ಇರೋದು ಕಂಡುಬರುತ್ತೆ. ಸಹಕಾರಿ ಸಂಘಗಳ ಸದಸ್ಯರ ಸಂಖ್ಯೆ ಅಂತ ಬಂದಾಗ 3,33,14,744 ಇರೋದು ಕಂಡುಬರುತ್ತೆ. ಅತಿ ಹೆಚ್ಚು ಸಹಕಾರಿ ಸಂಘಗಳು ಬೆಳಗಾವಿ ಜಿಲ್ಲೆಯಲ್ಲಿದ್ದಾವೆ. ಅತಿ ಕಡಿಮೆ ಸಹಕಾರಿ ಸಂಘಗಳು ಕೊಡಗು ಜಿಲ್ಲೆಯಲ್ಲಿರೋದು ಕಂಡುಬರುತ್ತೆ. ಅಂಕಿಅಂಶಗಳಲ್ಲಿ ಸ್ವಲ್ಪ ವೇರಿಯೇಷನ್ ಇರ್ಬೋದು. ಎಕ್ಸಾಮಲ್ಲಿ ಸುಮಾರು ಅನ್ನೋಂಥ ವರ್ಡ್ ಬಳಸುವಂಥ ಪಾಸಿಬಿಲಿಟಿ ಇರುತ್ತೆ. ಹಾಗಾಗಿ ಆ ಬೇಸ್ ಮೇಲೆ ಒಂದು ಸ್ವಲ್ಪ ನೀವು ಏನಾದರೂ ಸಣ್ಣ ಪುಟ್ಟ ವೇರಿಯೇಷನ್ ಅನಿಸಿದ್ರೆ ನೀವು ಕರೆಕ್ಷನ್ ಮಾಡ್ಕೋಬೋದು. ಅಥೆಂಟಿಕ್ ಸೋರ್ಸ್ ನಿಮ್ಮಲ್ಲಿದ್ದರೆ ನೀವು ಕರೆಕ್ಷನ್ ಮಾಡ್ಕೋಬೋದು. ಇನ್ನು ಅದರ ಜೊತೆಗೆ ಒಟ್ಟು ಸಹಕಾರ ಸಂಘಗಳ ಸಂಖ್ಯೆ 44,005 ಅಂತ ನಾವು ಡಿಸ್ಕಷನ್ ಮಾಡಿದ್ದೇವೆ. ಗ್ರಾಮಾಂತರ ಪ್ರದೇಶದಲ್ಲಿರುವಂಥ ಸಹಕಾರಿ ಸಂಘಗಳ ಸಂಖ್ಯೆ ಎಷ್ಟಂದರೆ 30,469. ನಗರ ಪ್ರದೇಶದಲ್ಲಿರುವಂಥ ಸಹಕಾರಿ ಸಂಘಗಳಂದರೆ 13,536 ಅಂತ. ನೆಕ್ಸ್ಟ್ ಹೈನುಗಾರಿಕಾ ಸಹಕಾರಿ ಸಂಘಗಳ ಸಂಖ್ಯೆ ಎಷ್ಟಿದೆ ಕರ್ನಾಟಕದಲ್ಲಿ ಬಂದಾಗ 17,514. ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಬಂದಾಗ ಹೈನುಗಾರಿಕಾ ಸಹಕಾರಿ ಸಂಘಗಳ ಸಂಖ್ಯೆನೇ ಎಲ್ಲಕ್ಕಿಂತ ಜಾಸ್ತಿ ಇರೋದು. ಆ ಸಹಕಾರಿ ಸಂಘದಲ್ಲಿರುವಂಥ ಸದಸ್ಯರ ಸಂಖ್ಯೆ ಎಷ್ಟಿದೆ ಅಂತ ನೋಡ್ತಾ ಹೋದರೆ 32,37,337 ಇರೋದು. ಅದಾದ ನಂತರ ಸೆಕೆಂಡ್ ಪ್ಲೇಸಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳಿರೋದು ಕಂಡುಬರುತ್ತೆ. ಅವುಗಳ ಸಂಖ್ಯೆ 6,081. ಅವುಗಳಲ್ಲಿರುವಂಥ ಸದಸ್ಯರ ಸಂಖ್ಯೆ ಎಷ್ಟಿದೆ ಅಂದರೆ 81,97,503. ಇಲ್ಲಿ ಗಮನಿಸಬೇಕಾದಂಥ ವಿಚಾರ ಏನಂದರೆ ಸಹಕಾರಿ ಸಂಘಗಳಂತ ಬಂದಾಗ ಅತಿ ಹೆಚ್ಚು ಸಹಕಾರಿ ಸಂಘಗಳಿರೋದು ಹೈನುಗಾರಿಕಾ ಕ್ಷೇತ್ರಕ್ಕೆ ರಿಲೇಟೆಡ್ ಆಗಿರೋದು. ಸದಸ್ಯರ ಸಂಖ್ಯೆ ಅಂತ ಬಂದಾಗ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಸದಸ್ಯರ ಸಂಖ್ಯೆ ಜಾಸ್ತಿ ಇರೋದು ಕಂಡುಬರ್ತಾ ಇದೆ. ಇದು ಕೂಡ ಗಮನಿಸಬೇಕು ನೀವು. ಓಕೆ, ಇದಿಷ್ಟು ಸಹಕಾರಿ ಸಂಘಗಳಿಗೆ ರಿಲೇಟೆಡ್ ಆಗಿರುವಂಥ ಇನ್ಫಾರ್ಮೇಷನ್ ಆಗಿತ್ತು. ಇಲ್ಲಿರುವಂಥ ಕಂಟೆಂಟ್ ಸಂಪೂರ್ಣ ಕಂಪ್ಲೀಟ್ ಅನ್ನಂಗಿಲ್ಲ. ಇದನ್ನು ಮೀರಿ ನಿಮಗೆ ಇನ್ಫಾರ್ಮೇಷನ್ ಸಿಕ್ಕರೆ ಅದನ್ನು ಕೂಡ ನೀವು ಓದ್ಕೊಳ್ಳಿ. ಕಾಂಪಿಟೇಟಿವ್ ಎಕ್ಸಾಮಲ್ಲಿಗೆ ಯಾವುದೇ ಲಿಮಿಟ್ ಅನ್ನಂಗಿಲ್ಲ, ನೀವು ಇಷ್ಟೇ ಓದಬೇಕು ಅನ್ನಂಗಿಲ್ಲ. ಸಕ್ಸಸ್ ಆಗಬೇಕಾದ್ರೆ ನಾವು ವರ್ಕೌಟ್ ಮಾಡಲೇಬೇಕು. ಸಕ್ಸಸ್ಸಿಗೆ ಯಾವುದೇ ಶಾರ್ಟ್ಕಟ್ ರೂಟ್ ಅಂತ ಯಾವುದೂ ಇಲ್ಲ. ಹಾಗಾಗಿ ಇನ್ನೂ ಸ್ವಲ್ಪ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡು ಓದ್ಕೊಳ್ಳಿ. ನಿಮಗೇನೂ ಗೊತ್ತಿಲ್ಲ ಅಂದರೆ ಬೇಸ್ ಇಷ್ಟಾದರೂ ಫಸ್ಟ್ ರೆಡಿ ಮಾಡ್ಕೊಳ್ಳಿ. ಇದಾದಮೇಲೆ ನೀವು ಮತ್ತೆ ನೆಕ್ಸ್ಟ್ ಲೆವೆಲ್ಗೆ ನಾಲೆಜನ್ನು ಪಡ್ಕೊಳ್ಬೋದಾಗಿದೆ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರಗಳು.